ವಿಠಲೇಶನ ದಾಸ ಕುಲಧರ ವಿಠಲೇಶನ ಈಶ ಗುಣಗಳ ಪಗಳುವೆ ಶರಣು ಬೆನಕಲೇ ಗಣಕ ರೂಪಲೇ ಕಾಮಿನಿ ಗಂಗದೂರಲೇ ಶರಣು ಬೆನಕನೇ ಗಣಕ ರೂಪಲೇ ಕಾಮಿನಿ ಸಂಗದೂರಲೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಸಾಂಬನ ಪ್ರೀತಿ ಪುತ್ರನೇ ಶರಣು ಜನರಿಗೆ ಮಿತ್ರನೇ ಶರಣು ಗಣಕನೇ ಗಣಕ ರೂಪನೇ ಕಾಮಿನಿ ಸಂಗದೂರನೇ ಶರಣು ಗಣಕನೇ ಕನಕ ರೂಪನೇ ಕಾಮಿನಿ ಸಂಗದೂರನೇ ಕಾಮಿನಿ ಸಂಗದೂರನೇ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಶ್ರೀಪಾದರಾಯರಿಗೆ ಗುರು ವ್ಯಾಸರಾಜರಿ ಶ್ರೀಪಾದರಾಯರಿಗೆ ಗುರು ವ್ಯಾಸರಾಜರಿ ಗುರುವಾದಿರಾಜರಿಗೆ ನಮೋ ನಮೋ ಗುರುವಾದಿರಾಜರಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ರಾಘವೇಂದ್ರ ರಾಯರಿಗೆ ವೈಕುಂಠ ದಾಸರಿಗೆ ರಾಘವೇಂದ್ರ ರಾಯರಿಗೆ ವೈಕುಂಠ ದಾಸರಿ ಪುರಂದರ ದಾಸರಿಗೆ ನಮೋ ನಮೋ ಪುರಂದರ ದಾಸರಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ವಿಜಯದಾಸರಿಗೆ ಬಾಗಣ್ಣ ದಾಸರಿಗೆ ಗುರು ವಿಜಯದಾಸರಿ ಬಾಗಣ್ಣ ದಾಸರಿ ರಂಗವಲಿದ ದಾಸರಿಗೆ ನಮೋ ನಮೋ ರಂಗವಲಿದ ದಾಸರಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಪರಮ ವೈರಾಗ್ಯಶಾಲಿ ತಿಮ್ಮಣ್ಣ ದಾಸರಿಗೆ ಪರಮ ವೈರಾಗ್ಯಶಾಲಿ ತಿಮ್ಮಣ್ಣ ದಾಸರಿ ಹುಂಡೆಕರ ದಾಸರಿಗೆ ನಮೋ ನಮೋ ಹುಂಡೆಕರ ದಾಸರಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಶಿಷ್ಯ ವಿಠಲನ ಪರಮ ಭಕ್ತರ ಗುರು ಶಿಷ್ಯ ವಿಠಲನ ಪರಮ ಭಕ್ತರ ಸರಸಿಜ ಯುಗಗಳಿಗೆ ನಮೋ ನಮೋ ಸರಸಿಜ ಯುಗಗಳಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ಗುರು ಮಧ್ವರಾಯರಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ ನಮೋ ನಮ್ಮ ಗುರು ಮಧ್ವ ಸಂತತಿಗೆ ನಮೋ
ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ ಮರುಳು रमेश जय
ಗೋವಿಂದ ಪುರಾಣ ಪುರುಷ ಪುಣ್ಯ ಶ್ಲೋಕ ರಾಧೆ ಗೋವಿಂದ
वन्दे उमानन्दनं गजाननं वन्दे उमानन्दनं गजाननं सुरमुनिसेविता सुमुख गजाननं सुरमुनिसेविता सुमुख गजाननं वन्दे उमानन्दनं गजाननं वन्दे उमानन्दनं विद्यादायक बुद्धिप्रदायक विद्यादायक बुद्धिप्रदायक सिद्धिविनायक पाहि गजाननं सिद्धिविनायक पाहि गजाननं वन्दे उमानन्दनं गजाननं वन्दे उमानन्दनं गजाननं वन्दे उमानन्दनं ಧನ್ಯವಾದಗಳು ಮೋಕ್ಷ ಮತ್ತು ಹೇಮಲತಾ ಅವರಿಗೆ. ಇದೀಗ ಈ ಸಭಾ ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತು ಹಾಗೂ ಸ್ವಾಗತವನ್ನು ಮಾಡಲಿಕ್ಕಿದ್ದಾರೆ. ಕಳೆದ ಒಂದು ವಾರದಿಂದೀಚೆಗೆ ನಿರಂತರವಾಗಿ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ನವರಾತ್ರಿಯ ವಿವಿಧ ಧಾರ್ಮಿಕ ಪೂಜಾ ಕೈಂಕರ್ಯಗಳೊಂದಿಗೆ ಒಂದಿಷ್ಟು ಕಲಾ ಸೇವೆ, ದೇವಿಯ ಪ್ರೀತ್ಯರ್ಥವಾಗಿ ದೇವಿಯ ಸಂಪ್ರೀತಿಯನ್ನು ಗಳಿಸುವುದಕ್ಕಾಗಿ ದೇವಿಗೆ ಪ್ರಿಯವಾದಂತಹ ಕಲಾ ಸೇವೆಯನ್ನು ನಡೆಸಿಕೊಂಡು ಬರುತ್ತಿರುವುದು ತಮಗೆಲ್ಲ ಗೊತ್ತಿರುವಂತಹ ವಿಚಾರ. ಇವತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ನವರಾತ್ರಿಯ 7ನೇ ದಿವಸ ನಾವು ವಿಶೇಷವಾಗಿ ಸಭಾ ಕಾರ್ಯಕ್ರಮ ಹಾಗೂ ತಾವೆಲ್ಲರೂ ಕೂಡ ನಿರೀಕ್ಷೆಯಿಂದ ಕಾತರದಿಂದ ಕಾಯುತ್ತಾ ಇರುವಂತಹ ಕ್ಷೇತ್ರದ ಭಕ್ತಿಗೀತೆ ಕುಂಜೂರು ಶ್ರೀದುರ್ಗೆ ಎನ್ನುವಂತಹ ಭಕ್ತಿಗೀತೆಯ ಧ್ವನಿ ಮುದ್ರಣವು ಯೂಟ್ಯೂಬ್ ಚಾನಲ್ ಬಿಡುಗಡೆಗೊಳ್ಳುತ್ತಿರುವುದು
ತಮಗೆಲ್ಲ ಗೊತ್ತಿದೆ. ಈ ಒಂದು ಸಂದರ್ಭದಲ್ಲಿ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸತಕ್ಕಂತಹ ಕೆಎಂಎಫ್ನ ಜಂಟಿ ನಿರ್ದೇಶಕರು ಬೆಂಗಳೂರು ಡಾಕ್ಟರ್ ರಾಮಕೃಷ್ಣ ಭಟ್ ಮುದ್ರಾಜೆ ಇವರು ಕ್ಷೇತ್ರದಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ತಮ್ಮನ್ನು ತಾವು ಸ್ವಯಂ ಪ್ರೇರಣೆಯನ್ನು ತೊಡಗಿಸಿಕೊಂಡು ವಿಶೇಷವಾಗಿ ನವರಾತ್ರಿಯ ಒಂದು ದಿವಸದ ಎಲ್ಲರಿಗೂ ಕೂಡ ಮಾರ್ಗದರ್ಶಕರು ನಮ್ಮ ಕೋರಿಕೆಯ ಮೇರೆಗೆ ಇವತ್ತು ಆಗಮಿಸಿ ಅಲಂಕರಿಸಿದ್ದಾರೆ. ಅವರಿಗೆ ಕ್ಷೇತ್ರದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಡಾಕ್ಟರ್ ರಾಮಕೃಷ್ಣ ಭಟ್ ಇವರಿಗೆ ವಿಶ್ವನಾಥ್ ಕುಲಾಲ್ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಇವರು ಹೂಗುಚ್ಚ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಕ್ಷೇತ್ರಕ್ಕೆ ಬರುವಂತಹ ಸಂದರ್ಭದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರವು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕಂಡಿದೆ. ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಅನುದಾನವನ್ನು ಒದಗಿಸಿಕೊಟ್ಟು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಹೆಚ್ಚಿನ ಪಾಲುದಾರಿಕೆಯನ್ನು ಕೊಟ್ಟು ಕ್ಷೇತ್ರದ ಅಭಿವೃದ್ಧಿಗೆ ವಿಶೇಷ ಕಾಳಜಿ ವಹಿಸಿದಂತಹ ಅಭಿವೃದ್ಧಿಗೆ ಕಾರಣೀಭೂತರಾದಂತಹ ಸನ್ಮಾನ್ಯ ಜನಾನುರಾಗಿ ಅಭಿವೃದ್ಧಿಯ ಹರಿಕಾರ ಅಂತ ಹೇಳಿಕೊಂಡೆ ಊರಲ್ಲೆಲ್ಲ ನಮಗೆಲ್ಲರೂ ಪರಿಚಿತರಾಗಿರುವಂತಹ ಸನ್ಮಾನ್ಯ ಸಂಜೀವ ಮಠಂದೂರು ಶಾಸಕರು ಇವರಿಗೆ ಕೂಡ ಕ್ಷೇತ್ರದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಸಂಜೀವ ಮಠಂದೂರು ಅವರನ್ನ ವ್ಯವಸ್ಥಾಪನಾ ಸಮಿತಿಯ ಹಿರಿಯ ಸದಸ್ಯರಾದ ಶ್ರೀ ಬಿ.ಆರ್. ಶುಭಕರ್ ರಾವ್ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಲಿದ್ದಾರೆ. ಇನ್ನೋರ್ವ ಅತಿಥಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರು. ಶ್ರೀ ಕ್ಷೇತ್ರದಲ್ಲಿ ಕಳೆದ ಕೆಲವು ವರ್ಷಗಳ ಹಿಂದೆ ಅಧ್ಯಕ್ಷರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಕ್ಷೇತ್ರವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಸಹಕಾರಿಯಾಗಿರುವಂತಹ ಆತ್ಮೀಯ ಸ್ನೇಹಿತರಂತಹ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಂತಹ ಶ್ರೀಯುತ ಮುರಳೀಕೃಷ್ಣ ಹಸಂತರ್ಕ ಇವರಿಗೆ ಕೂಡ ಕ್ಷೇತ್ರದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುರಳೀಕೃಷ್ಣ ಹಸಂತರ್ಕ ಇವರನ್ನ ಶ್ರೀ ಮಹಾಲಿಂಗ ನಾಯಕ ಮಚ್ಚಿಮಲೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಇವರು ಸ್ವಾಗತಿಸಲಿದ್ದಾರೆ. ನಾಡಿನಾದ್ಯಂತ ದಾಸಸಂಕೀರ್ತನೆಗಳ ಮೂಲಕ ಪ್ರತಿ ಮನೆಯಲ್ಲೂ ಕೂಡ ಪರಿಚಿತರಾಗಿರುವಂತಹ ಖ್ಯಾತ ದಾಸ ಸಂಕೀರ್ತನಕಾರರು ಹಾಗೂ ಇವತ್ತಿನ ಕುಂಜೂರು ಶ್ರೀದುರ್ಗೆ ಎನ್ನುವಂತಹ ಭಕ್ತಿಗೀತೆಗಳ ಧ್ವನಿಮುದ್ರಣೆಯನ್ನು ಇನ್ನು ಕೆಲವೇ ಕ್ಷಣಗಳಲ್ಲಿ ಲೋಕಾರ್ಪಣೆಗೊಳ್ಳಲಿದೆ. ಇದರಲ್ಲಿ ಪ್ರಮುಖ ಗಾಯಕರಾಗಿ ಸೇವೆ ಸಲ್ಲಿಸಿದಂತಹ ಮಧ್ವಾಧೀಶ ವಿಠಲದಾಸ ಶ್ರೀಯುತ ರಾಮಕೃಷ್ಣ ಕಾಟುಗುಕ್ಕೆ ಇವರಿಗೆ ಕೂಡ ವ್ಯವಸ್ಥಾಪನಾ ಸಮಿತಿ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ರಾಮಕೃಷ್ಣ ಕಾಟುಗೆ ಅವರನ್ನ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ನವೀನ್ ಕುಮಾರ್ ಜಿಟಿ ಇವರು ಹೂಗುಚ್ಚ ನೀಡಿ ಸ್ವಾಗತಿಸಲಿದ್ದಾರೆ. ಇನ್ನೋರ್ವ ಅತಿಥಿ ಹಿರಿಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರು. ಅವರ ಬಗ್ಗೆ ಹೆಚ್ಚು ಪರಿಚಯವನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ಮೊನ್ನೆ ಅವರನ್ನು ಅತಿಥಿಗಳಾಗಿ ಬರಬೇಕು ಅಂತ ಕೇಳಿಕೊಂಡಾಗ ನಾನು ಭಕ್ತನಾಗಿ ಬರ್ತೇನೆ, ಆದರೆ ನನ್ನ ಪರಿಚಯ ಅದು ಇದು ಅಂತೆಲ್ಲ ಏನು ಕೂಡ ಅಲ್ಲಿ ಹೇಳ್ಕೊಡ್ದು ಅಂತ ಹೇಳ್ಕೊಂಡು ನನಗೆ ವಾರ್ನ್ ಮಾಡಿದ್ದಾರೆ. ಆದ ಕಾರಣ ಹೆಚ್ಚಿಗೆ ಅವರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಬಹುಶಃ ಎಲ್ಲರಿಗೂ ಗೊತ್ತಿದೆ ಅವರ ಬಗ್ಗೆ, ಅವರ ಪರಿಚಯ ಎಲ್ಲರಿಗೂ ಇದೆ. ಕ್ಷೇತ್ರದಲ್ಲಿ ಕೆಲವು ವರ್ಷಗಳ ಹಿಂದೆ ಹಲವು ವರ್ಷಗಳ ಕಾಲ ಕ್ಷೇತ್ರವನ್ನು ಅಭಿವೃದ್ಧಿ ಪದ ತಗೊಂಡೇವಲ್ಲ, ಅವರು ಅತ್ಯಮೂಲ್ಯ ಕೊಡುಗೆಗಳನ್ನು ನೀಡಿದಂಥವರು ಹಿರಿಯರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶಕರು ಕೂಡ ಹೌದು. ಕೃಷ್ಣ ಪ್ರಸಾದ್ ಭಂಡಾರಿ ಕೋಟೇಲು ಅವರನ್ನು ಈ ಸಂದರ್ಭದಲ್ಲಿ ದೇವಸ್ಥಾನ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶ್ರೀಯುತ ಕೃಷ್ಣ ಪ್ರಸಾದ್ ಭಂಡಾರಿ ಅವರನ್ನು ಚಂದಪ್ಪ ಪೂಜಾರಿ ಅವರು ಹೂಗುಚ್ಚ ನೀಡಿ ಸ್ವಾಗತಿಸಲಿದ್ದಾರೆ. ಹಾಗೆ ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಭಗವದ್ಭಕ್ತ ಕಲಾಭಿಮಾನಿ ಬಂಧು ಭಗಿನಿಯರುಗಳಿಗೂ ಕೂಡ, ಕಲಾ ಸೇವಕರು, ಕಲಾರಾಧಕರು ಹಾಗೂ ಎಲ್ಲರಿಗೂ ಕೂಡ ಕ್ಷೇತ್ರದ ವತಿಯಿಂದ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಂಧುಗಳೇ, ಕಳೆದ ಕೆಲವು ವರ್ಷಗಳಿಂದ ಕ್ಷೇತ್ರದ ಭಕ್ತರ, ಕಲಾರಾಧಕರ, ಕಲಾಭಿಮಾನಿಗಳ, ಕಲಾ ಸೇವಕರ ಏನು ಒಂದು ಅಪೇಕ್ಷೆ ಏನಿತ್ತು, ಬೇಡಿಕೆ ಏನಿತ್ತು, ಕ್ಷೇತ್ರದಲ್ಲಿ
ದೇವಿಗೆ ಪ್ರಿಯವಾದಂತಹ ಕಲಾ ಸೇವೆಯನ್ನು ಸಮರ್ಪಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳುವಂತಹ ಏನು ಬೇಡಿಕೆಯನ್ನು ಕಳೆದ ಕೆಲವು ವರ್ಷಗಳಿಂದ ಭಕ್ತರು ಅಪೇಕ್ಷೆ ಪಟ್ಟಿದ್ರೋ, ಬಹುಶಃ ಇವತ್ತು ಕ್ಷೇತ್ರದ ಭಕ್ತರ ಅಪೇಕ್ಷೆ ಇವತ್ತು ಸಾಕಾರಗೊಳ್ತಾ ಇದೆ ಅಂತ ನನಗೆ ಭಾವಿಸ್ತಾ ಇದ್ದೇನೆ. ಕಳೆದ ಒಂದು ವಾರದಿಂದೀಚೆಗೆ ನಿರಂತರವಾಗಿ ಪ್ರತಿ ದಿವಸವೂ ಕೂಡ ಕ್ಷೇತ್ರದಲ್ಲಿ ಸಂಗೀತ, ಭರತನಾಟ್ಯ ಇತ್ಯಾದಿ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಇರುವುದು ಅಲ್ಲದೆ ಸಾಕಷ್ಟು ಪ್ರೇಕ್ಷಕರು ಇದನ್ನು ಕಣ್ತುಂಬಿಕೊಂಡು ಆನಂದಿಸುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ದುರ್ಗೆ ಅಂತ ಹೇಳಿದ್ರೆ ಸ್ತೋತ್ರ ಪ್ರಿಯೆ ಅಂತ ವರ್ಣಿಸಿದ್ದಾರೆ. ಅಂದರೆ ಸ್ತೋತ್ರದಲ್ಲಿ 6 ವಿಧ. ಅದು ನಮಸ್ಕಾರ, ಆಶೀರ್ವಾದ, ಮತ್ತು ವಿಭೂತಿ, ದೇವಿಯ ಮಹಾತ್ಮೆಯನ್ನು ವಿಭೂತಿ ಅಂತ ಹೇಳಿದ್ರೆ ದೇವಿಯ ಮಹಾತ್ಮೆಯನ್ನು ವರ್ಣಿಸುವಂಥದ್ದು, ಆಶೀರ್ವಾದ, ಪ್ರಾರ್ಥನೆ. ಇದು ಮಾತಿರ್ಬೋದು ಅಥವಾ ಯಕ್ಷಗಾನ, ಸಂಗೀತ, ಭರತನಾಟ್ಯ ಇತ್ಯಾದಿ ಯಾವುದೇ ಕಲೆ ಪ್ರಕಾರಗಳಿರ್ಬೋದು. ಇದು ದೇವರ ಉಪಾಸನೆ ಕೂಡ ಆಗಿರ್ತದೆ. ದೇವರ ಸಾನ್ನಿಧ್ಯ ವೃದ್ಧಿಯಾಗುವಂಥದ್ದಲ್ಲಿ ಇದು ಪ್ರಮುಖ. ಸಾಥ್ ನೀಡಿದ್ದೇವೆ. ಅಂದರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕ್ಷೇತ್ರದ ಭಕ್ತಿಗೀತೆಗಳು, ಅದು ನಾಡಿನ ಖ್ಯಾತ ಗಾಯಕರ ಧ್ವನಿಯಲ್ಲಿ, ಅಂದರೆ ನಮ್ಮ ಇವತ್ತೊಬ್ಬರು ಗಾಯಕರು ಇವತ್ತು ನಮ್ಮೊಡನೆ ಇದ್ದಾರೆ, ಮಧ್ವದೇಶ ವಿಠಲಾಸ ರಾಮಕೃಷ್ಣ ಕಾಟುಕೆ ಬಳಗದವರು. ನಾವು ಅದನ್ನು ಅವರಲ್ಲಿ ಬೇಡಿಕೊಂಡಾಗ ಅವರು ತಕ್ಷಣ ಅದಕ್ಕೆ ನೀವಂತ ಯೋಚನೆ ಮಾಡಬೇಡಿ, ನಾವು ಅದಕ್ಕೆ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿಕೊಂಡು ಅವರ ಬಳಗವನ್ನು ಬಳಸಿಕೊಂಡು ರಾಮಕೃಷ್ಣ ಕಾಟುಕೆ ಅವರು ಮತ್ತು ಕಿಶೋರ್ ಪೆಲ್ಲ, TV ಗಿರಿ, ವಿಜಯಶ್ರೀ ಮುಳಿಯ, ಹಾಗೆ ಅನುರಾಧ ಭಟ್, ತಾವೆಲ್ಲ ಟಿವಿಯಲ್ಲಿ ನೋಡಿರ್ಬೋದು ಅವರ ಇದು. ಇವತ್ತು ಅವರು ಬರಬೇಕಿತ್ತು, ಆದರೆ ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ಅಂತಹ ಒಂದು ಅದ್ಭುತವಾಗಿ ಮೂಡಿಬಂದಂತಹ ಕುಂಜೂರು ಶ್ರೀ ದುರ್ಗೆ ಎನ್ನುವಂತಹ ಆ ಒಂದು ಆಡಿಯೋ ಇನ್ನು ಕೆಲವೇ ಕ್ಷಣಗಳಲ್ಲಿ ಇವತ್ತು ಲೋಕಾರ್ಪಣೆಗೊಳ್ಳಲಿದೆ. ನಮ್ಮ ಶಾಸಕರು ಲೋಕಾರ್ಪಣೆಯನ್ನು ಗೊಳಿಸಲಿಕ್ಕಿದ್ದಾರೆ. ಹಾಗೆ ಈ ಮಧ್ಯೆ ನಾವು ಕ್ಷೇತ್ರದ ಕಳೆದ 1.5 ವರ್ಷಗಳಿಂದ ಈಚೆಗೆ ಕ್ಷೇತ್ರದ ವ್ಯವಸ್ಥೆಯ ಬಗ್ಗೆ ಒಂದೆರಡು ಮಾತನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ವ್ಯವಸ್ಥಾಪನಾ ಸಮಿತಿ ನಮ್ಮದು ವ್ಯವಸ್ಥಾಪನಾ ಸಮಿತಿಗೆ ಜವಾಬ್ದಾರಿ ಸಿಕ್ಕಿ ನಾವು ಅದನ್ನು ಅಧಿಕಾರ ಅಂತ ಹೇಳುವುದಿಲ್ಲ. ಯಾಕಂತ ಹೇಳಿದರೆ ಧಾರ್ಮಿಕ ಕ್ಷೇತ್ರಗಳಲ್ಲಿನ ಜವಾಬ್ದಾರಿ ಅದು ಅಧಿಕಾರ ಅಲ್ಲ, ಅದು ತಾಯಿಯ ಸೇವೆ ಮಾಡುವಂಥ ಒಂದು ಸೇವಾ ಭಾಗ್ಯ ನಮ್ಮ ಪಾಲಿಗೆ ಒದಗಿ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮಗೆ ಆ ಸೇವಾ ಭಾಗ್ಯ ಸಿಕ್ಕಿ ಸುಮಾರು 1.5 ವರ್ಷ ಹತ್ರ ಆಯಿತು. ದೇವಸ್ಥಾನದ ಆರ್ಥಿಕ ಸ್ಥಿತಿಗತಿಯ ಇತಿಮಿತಿಯೊಳಗೆ ಒಂದಿಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ನಾವು ಮಾಡಿದ್ದೇವೆ. ಅದರಲ್ಲಿ ನಾವು ಪ್ರಥಮವಾಗಿ ವ್ಯವಸ್ಥಾಪನಾ ಸಮಿತಿ ಸೇವಾ ಭಾಗ್ಯ ದೊರಕಿದ ಪ್ರಥಮ ಬಾರಿಯೇ ನಾವು ತೆಗೆದುಕೊಂಡದ್ದು ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತದ ಪರಿಕಲ್ಪನೆಯ ಆ ಒಂದು ಪರಿಕಲ್ಪನೆಯಂತೆ ಕ್ಷೇತ್ರದ ಪರಿಸರವನ್ನು ಸ್ವಚ್ಛಗೊಳಿಸುವುದು ಮತ್ತು ಸಂಪೂರ್ಣವಾಗಿ ಕ್ಷೇತ್ರದಲ್ಲಿ ಪ್ಲಾಸ್ಟಿಕ್ ನಿಷೇಧವನ್ನು ಮಾಡುವ ಮೂಲಕ ನಾವು ಸ್ವಚ್ಛ ಭಾರತದ ಒಂದು ಪರಿಕಲ್ಪನೆಯನ್ನು ಜಾರಿಗೆ ತರುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇವೆ. ನಂತರ ಕಾಮದುಗ ಯಾಗಶಾಲೆ ಇರ್ಬೋದು, ಪರಿಸರದ ಸ್ವಚ್ಛತೆ, ಪಾಕಶಾಲೆ ಬೇಕಾದ ಪರಿಕರಗಳನ್ನು ಖರೀದಿಸುವುದಿರ್ಬೋದು ಅಥವಾ ಪೂಜಾ ಪರಿಕರಗಳನ್ನು ಖರೀದಿಸುವುದಿರ್ಬೋದು,
ಸ್ಥಳದ ಜಾಗದ ತೆಂಗಿನ ತೋಟ ಅದರ ಬಗ್ಗೆ ಎಲ್ಲ ಸ್ವಲ್ಪ ಹೆಚ್ಚು ಮುತುವರ್ಜಿ ವಹಿಸಿ ಕೆಲಸ ಮಾಡಿದ್ದೇವೆ. ಆದರೆ ಇವತ್ತು ಕ್ಷೇತ್ರದ ಭಕ್ತರ ಬಾಯಲ್ಲಿ ಏನು ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಅಂತ ಹೇಳುವಂಥದ್ದು ಇವತ್ತು ಮಾತನಾಡ್ತಾ ಇರುವುದನ್ನು ನಾವು ಕೇಳ್ತಾ ಇದ್ದೇವೆ. ಆದರೆ ಯಾವ ಒಂದು ದೃಷ್ಟಿಯಲ್ಲಿ ತಾವು ಇವತ್ತು ಕ್ಷೇತ್ರ ಅಭಿವೃದ್ಧಿ ಹೊಂದಿದೆ ಅಂತ ಹೇಳುವಂತಹ ಮಾತನ್ನು ನೀವು ಹೇಳ್ತಾ ಇದ್ದೀರೋ ಬಹುಶಃ ನಂಗೆ ಅನಿಸ್ತಾ ಇದೆ ಅದು ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಮ್ಮ ಸನ್ಮಾನ್ಯ ಶಾಸಕರಾದಂತಹ ಸನ್ಮಾನ್ಯ ಸಂಜೀವ ಮಠಂದೂರವರ ವಿಶೇಷ ಅನುದಾನದಿಂದ ನಿರ್ಮಿತವಾದಂತಹ ಆವರಣ ಗೋಡೆ ಇರ್ಬೋದು, ಅಥವಾ ಇಂಟರ್ಲಾಕ್ ಅಳವಡಿಕೆ ಇರ್ಬೋದು, ಅಥವಾ ದೇವಳದ ಮುಂದಿನ ಕಾಂಕ್ರೀಟೀಕರಣ ಇರ್ಬೋದು, ದೇವಳದ ರಸ್ತೆಗೆ ಬರುವಂತಹ ಇಂಟರ್ಲಾಕ್ ಅಳವಡಿಕೆ ಇರ್ಬೋದು, ಸೋಲಾರ್ ಪಂಪ್ ಇರ್ಬೋದು, ಇದೆಲ್ಲವೂ ಕೂಡ ನಮ್ಮ ಶಾಸಕರ ವಿಶೇಷ ಅನುದಾನದಲ್ಲಿ ಅವರು ಒದಗಿಸಿಕೊಟ್ಟಂತಹ ಅನುದಾನದಿಂದ ಆದಂತಹ ಕೆಲಸ ಕಾರ್ಯಗಳು. ನನಗೆ ಇದು ಅವರಿಗೆ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಮೇಲಿನ ಅಭಿವೃದ್ಧಿಯ ಬಗೆಗಿನ ನಂಬಿಕೆ, ವಿಶ್ವಾಸ, ಬದ್ಧತೆಯ ಪ್ರತಿಬಿಂಬ ಅಂತ ನಾನು ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಇದು ಕುಂಜೂರು ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಸಾಕಷ್ಟು ಧಾರ್ಮಿಕ ಕೇಂದ್ರಗಳಿಗೆ ಅವರು ಅನುದಾನವನ್ನು ಒದಗಿಸಿಕೊಡುವ ಮೂಲಕ ನಮ್ಮ ಧಾರ್ಮಿಕ ಕೇಂದ್ರಗಳನ್ನ ಒಂದು ಅವಶ್ಯಕತೆಗಳನ್ನು ಪೂರೈಸುವಲ್ಲಿ ಸಫಲರಾಗಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಕ್ಷೇತ್ರದ ಭಕ್ತರ ಒಂದು ಪ್ರಮುಖವಾದಂತಹ ಒಂದು ಒತ್ತಾಸೆ, ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳು ನಡೆದಿವೆ. ಆದರೆ ಕ್ಷೇತ್ರದಲ್ಲಿ ಭಕ್ತರ ಅಪೇಕ್ಷೆ ಒಂದು ನೂತನ ಸಭಾಭವನ ನಿರ್ಮಾಣ ಆಗಬೇಕು ಅಂತ ಹೇಳುವಂತಹದ್ದು ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ ಕ್ಷೇತ್ರದ ಭಕ್ತರಲ್ಲಿದೆ. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಶಾಸಕರು ಈ ಬಗ್ಗೆ ಹೆಚ್ಚು ಮುತುವರ್ಜಿ ವಹಿಸಿ ಅದರ ಬಗ್ಗೆ ಕ್ರಮ ತೆಗೊಳ್ತಾರೆ ಅಂತ ಹೇಳುವಂಥ ವಿಶ್ವಾಸ ಇವತ್ತು ಕ್ಷೇತ್ರದ ಭಕ್ತರ ಪಾಲಿಗಿದೆ. ಮುಂದಿನ ದಿವಸದಲ್ಲಿ ಅವರು ಆ ಬಗ್ಗೆ ಮುತುವರ್ಜಿ ವಹಿಸಿ ಕ್ರಮ ತೆಗೊಳ್ತಾರೆ ಅಂತ ಹೇಳುತ್ತಾ ಅಷ್ಟು ಭರವಸೆ ನಮಗೆಲ್ಲರಿಗೂ ಕೂಡ ಇದೆ. ಹಾಗೆಯೇ ಬಂಧುಗಳೇ, ಈ ವರ್ಷ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಾವು ದುರ್ಗೆ ಕಲಾಪ್ರಿಯೆ, ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕೆ ಅಂತ ಹೇಳಿದ್ದಾರೆ. ಅಂದರೆ ನಾವು ತಾಪತ್ರಯ, ದುಃಖ ದುಮ್ಮಾನ, ಸಂಕಷ್ಟಗಳೆಂಬ ಬೆಂಕಿಯಲ್ಲಿ ಬೆಂದು ಹೋದವನಿಗೆ ತಂಪೆರೆಯುವಂತಹ ಒಂದು ಬೆಳದಿಂಗಳು ಅಂತ. ಇವತ್ತು ಶ್ರೀ ಕ್ಷೇತ್ರದಲ್ಲಿ ಯಾರು ತಮ್ಮ ಕಷ್ಟ ನಷ್ಟ ದುಮ್ಮಾನಗಳನ್ನು ಬಂದು ತಾಯಿಯಲ್ಲಿ ಅರಿಕೆ ಮಾಡಿಕೊಳ್ತಾರೋ ಶ್ರದ್ಧಾ ಭಕ್ತಿಪೂರ್ವಕವಾಗಿ ಅವರೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ಮಹಾತಾಯಿಯಾಗಿ ಇವತ್ತು ಪರಮ ಪವಿತ್ರವಾದಂತಹ ಕುಂಜೂರಿನ ಕ್ಷೇತ್ರದಲ್ಲಿ ತಾಯಿ ನೆಲೆಸಿದ್ದಾಳೆ. ಇದು ನಮ್ಮೆಲ್ಲರ ಭಾಗ್ಯ. ತಾಯಿ ಎಲ್ಲರಿಗೂ ಕೂಡ ಲೋಕ ಸಮಸ್ತ ಸುಖಿನೋ ಭವಂತು ಹೇಳುವ ರೀತಿಯಲ್ಲಿ ಎಲ್ಲರಿಗೂ ಕೂಡ ಮಂಗಲವನ್ನುಂಟು ಮಾಡಲಿ, ಎಲ್ಲರಿಗೂ ಒಳಿತನ್ನು ಮಾಡಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಗಿ ಇಷ್ಟೊಂದು ಕಾರ್ಯಕ್ರಮಗಳನ್ನು ಧಾರ್ಮಿಕ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ವ್ಯವಸ್ಥಿತ ರೀತಿಯಲ್ಲಿ ಜೋಡಿಸಿದಂಥ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಪ್ರದೀಪ್ ಕೃಷ್ಣ ಬಂಗಾರಡ್ಕ ಇವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅವರನ್ನ ಅಶೋಕ ಕುಂಜೂರು ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಂತೆ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದ ಮಿತ್ರರು, ಸುದ್ದಿ ಮಾಧ್ಯಮದವರು ಈ ಒಂದು ಕಾರ್ಯಕ್ರಮವನ್ನು ಲೈವ್ ಆಗಿ ಕೊಡ್ತಾ ಇದ್ದಾರೆ. ಅವರಿಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಕೋರ್ತಾ, ಅನು ಆಡಿಯೋಸ್ನ ಎಲ್ಲ ಕಲಾವಿದರಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ. ಧ್ವನಿ ಮುದ್ರಣ ಕಾರ್ಯಕ್ರಮದ ಕಲಾವಿದರಿದ್ದಾರೆ, ಇವರನ್ನೆಲ್ಲರನ್ನು ಕೂಡ ಸ್ವಾಗತಿಸ್ತಾ, ಪಂಚಾಯತಿನ ಎಲ್ಲ ಸದಸ್ಯರುಗಳು, ವಿವಿಧ ಸಂಘ ಸಂಸ್ಥೆಗಳ ಎಲ್ಲ ಸದಸ್ಯರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ಕೊಳ್ತಾ ಇದ್ದೀವಿ. ಇದೀಗ ಭಕ್ತಿಗೀತೆಗಳ ಧ್ವನಿ ಮುದ್ರಣವನ್ನು ಬಿಡುಗಡೆ ಮಾಡುವಂಥ ಸಮಾರಂಭ. ಇತಿಹಾಸಕಾರರ ಪ್ರಕಾರ ವಿಭಿನ್ನ ಬಿಂಬದಲ್ಲಿರುವಂತಹ ದೇಶದ ಎರಡನೇ ವಿಗ್ರಹವಾದಂಥ ಕುಂಜೂರು ಶ್ರೀ ದುರ್ಗಾಪರಮೇಶ್ವರಮ್ಮನವರಿಗೆ 6 ಭಕ್ತಿಗೀತೆಗಳು ಕುಂಜೂರು ಶ್ರೀ ದುರ್ಗೆ ಅನ್ನುವಂಥ ಹೆಸರಿನಲ್ಲಿ ನಾಡಿನ ಹೆಸರಾಂತ ಗಾಯಕರ ಕಂಠಸಿರಿಯಲ್ಲಿ ಮೂಡಿಬಂದಿದೆ. ಈ ಒಂದು ಕುಂಜೂರು ಶ್ರೀ ದುರ್ಗೆ ಅನ್ನುವಂಥ ಆಡಿಯೋವನ್ನು ಶ್ರೀ ಮಧ್ವಾಧೀಶ ವಿಠಲದಾಸ ಶ್ರೀ ರಾಮಕೃಷ್ಣ ಕಾಟುಕೆ ಇವರು, ಹಾಗೆ ಟಿ ವಿ ಗಿರಿ ಮಂಗಳೂರು, ಕಿಶೋರ್ ಪೆರ್ಲಾ,
ಅನುರಾಧ ಭಟ್, ವಿಜಯಶ್ರೀ ಮುಳಿಯ ಇಂಥ ಹೆಸರಾಂತ ಗಾಯಕರ ಕಂಠಸಿರಿಯಲ್ಲಿ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಈ ಒಂದು ಅನು ಆಡಿಯೋಸ್ ಇದರ ಸಾರಥ್ಯವನ್ನು ಚರಣ್ ಉಪ್ಪಳಿಗೆ ಇವರು ವಹಿಸಿದ್ದಾರೆ. ಸಾಹಿತ್ಯವನ್ನು ರಾಘವೇಂದ್ರ ಪ್ರಸಾದ್ ಹಾಗೂ ಡಾಕ್ಟರ್ ಅರುಣ್ ಉಳ್ಳಾಲ್ ಇವರು ನೀಡಿದ್ದಾರೆ. ಇದೀಗ ಅನು ಆಡಿಯೋಸ್ ಯೂಟ್ಯೂಬ್ ಚಾನಲನ್ನು ಲೋಕಾರ್ಪಣೆಗೊಳ್ಳಲಿದೆ. ಪ್ರಪ್ರಥಮವಾಗಿ ಅದರ ಪೋಸ್ಟರನ್ನು ಬಿಡುಗಡೆ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಗಣ್ಯರು ಸೇರಿ ಆ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಗೆ ಈ ಒಂದು ಭಕ್ತಿಗೀತೆಗಳ ಪುಸ್ತಕ ಕೂಡ ಅದನ್ನು ಪ್ರಿಂಟ್ ಮಾಡಿದ್ದಾರೆ. ಅದನ್ನು ಕೂಡ ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಬೇಕಂತೇಳಿ ಅತಿಥಿ ಅಭ್ಯಾಗದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಭಕ್ತಿಗೀತೆಗಳ ಪುಸ್ತಕ ಬಿಡುಗಡೆ ಸಮಾರಂಭ ನಮ್ಮ ಮೆಚ್ಚಿನ ಶಾಸಕರಾದಂಥ ಶ್ರೀ ಸಂಜೀವ ಮಠಂದೂರು ಇವರು ಆ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಲೋಕಾರ್ಪಣೆಗೊಳಿಸಬೇಕಾಗಿ ಅದರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದೀಗ ಅನು ಆಡಿಯೋಸ್ ಯೂಟ್ಯೂಬ್ ಚಾನಲನ್ನು ಲೋಕಾರ್ಪಣೆಗೊಳಿಸುವಂಥ ಕಾರ್ಯಕ್ರಮ ಮಾನ್ಯ ಶಾಸಕರು ರಿಮೋಟ್ ಒತ್ತುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕು. जय जय तु श्री क्षेत्र कुञ्जूरुपुरनिलये जय दुर्गे श्री दुर्गे वात्सल्यहृदये. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಲವು ವಿಶೇಷತೆಗಳಿಂದ ಗಮನ ಸೆಳೆಯುವ ಪವಿತ್ರ ಕ್ಷೇತ್ರ. ಇತಿಹಾಸಕಾರರ ಪ್ರಕಾರ ಇಲ್ಲಿರುವ ದೇವಿಯ ವಿಗ್ರಹವು ಆಂಧ್ರ ಪ್ರದೇಶದ ನಾಗಾರ್ಜುನ ಕೊಂಡದಲ್ಲಿರುವ ದೇವಿಯ ವಿಗ್ರಹದ ನಂತರ ಸಿಕ್ಕ ವಿಚಿತ್ರ ರೂಪದ ಮತ್ತೊಂದು ವಿಗ್ರಹ. ಅಂದರೆ ಈ ಬಿಂಬದಲ್ಲಿರುವ ದೇಶದ ಎರಡನೆಯ ವಿಗ್ರಹ ನಮ್ಮ ಕುಂಜೂರ ದೇವಿಯ ವಿಗ್ರಹ. ಈ ಮೂರ್ತಿ ಸಿಂಧು ಕೊಳ್ಳದ ಪುರೋಹಿತ ಹಾಗೂ ನೃತ್ಯದ ಭಂಗಿಯಲ್ಲಿರುವ ಮಾತೃ ದೇವತೆಯ ಮೂರ್ತಿಯನ್ನ ಹೋಲುವಂತಿದೆ. ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ ಬಯಲು ಪ್ರದೇಶ, ಬೆಟ್ಟ ಗುಡ್ಡಗಳ ಹಸಿರ ಕಾನನದ ಪ್ರದೇಶದಲ್ಲಿರುವ ಈ ದೇವಾಲಯವು ಕಣ್ಮನ ಸೆಳೆಯುವಂತಿದೆ. ಇನ್ನು ಹಲವರಿಗೆ ಮರೀಚಿಕೆಯಾಗಿರುವ ಈ ಐತಿಹಾಸಿಕ ದೇವಾಲಯವನ್ನ ಎಲ್ಲರಿಗೆ ಪರಿಚಯಿಸುವ ಒಂದು ಪುಟ್ಟ ಪ್ರಯತ್ನ ನಮ್ಮ ತಂಡದ್ದು. ಕ್ಷೇತ್ರದಲ್ಲಿ ನೆಲೆಸಿಹಳು ಶ್ರೀ ದುರ್ಗಾ ಪರಮೇಶ್ವರಿ. ಪುತ್ತೂರ ಸೀಮೆಯಲ್ಲಿ ಮಹಿಮಾತಿಶಯದಲ್ಲಿ ಕೀರ್ತಿ ಕರುಣಾಕರಿ. ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ಪಾಲಯಮಾ ಪಾಲಯಮಾ. ಸಿದ್ಧೇಶ್ವರಿ ದೇವಿ ಸಿದ್ಧಿ ವಿದ್ಯೆಗೆ ತಾಯಿ, ಸಿದ್ಧೇಶ್ವರಿ ದೇವಿ ಸಿದ್ಧಿ ವಿದ್ಯೆಗೆ ತಾಯಿ. ಕೋಮಲಾಂಗಿನಿ ನೀನು ಕಾಮರೂಪಿಣಿ. ದುರ್ಗಾ ಪರಮೇಶ್ವರಿ ತಾಯೇ ದೇವಿ ಸರ್ವೇಶ್ವರಿ. ಜಗದಲ್ಲಿ ಕೂಡ ಚೈತನ್ಯ ತುಂಬುವ ಶಕ್ತಿಯ ನೆಲೆಯೇ ಕುಂಜೂರು. ಭಕ್ತಿಯ ಸೆಲೆಯೇ ಕುಂಜೂರು. ಪುಣ್ಯದ ಹೊಳೆಯೇ ಕುಂಜೂರು. ಮಾರಮ್ಮ ದೇವಿ ದಯ ತೋರಮ್ಮ.
ಕುಂಜೂರು ಸೀಮೆಯ ಕುಂಜೂರಲಿ ನೆಲೆ ನಿಂತು ಭಕ್ತರನು ಹರಸುವವಳಿ. ನಿನ್ನಯ ನಾಮವೇ ಮಧುರ, ನಿನ್ನ ನಾಮವೇ ಚತುರ ಚತುರ. ಕುಂಜೂರಿನ ಶ್ರೀ ದುರ್ಗೆ ವರವನ್ನು ಕರುಣಿಪೆ ಭಕ್ತರಿಗೆ, ವರವನ್ನು ಕರುಣಿಪೆ ಭಕ್ತರಿಗೆ. ಕರುಣೆಯ ಕಂಗಳಲ್ಲಿ ಕಾಂತಿಯ ಸೂಸುತ್ತಲಿ ಮೆರೆಯುವೆ ದುರ್ಗಾ ಪರಮೇಶ್ವರಿ. ವರಗಳ ನೀಡುತ್ತಲಿ ಸರ್ವರ ಪೊರೆಯುನಿ ಧರಣಿಯ ಸರ್ವೇಶ್ವರಿ. ಧನ್ಯವಾದಗಳು. ಈ ಒಂದು ಅನು ಆಡಿಯೋಸ್ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಇವತ್ತಿನಿಂದಲೇ ಎಲ್ಲ ಭಕ್ತಾದಿಗಳು ವೀಕ್ಷಿಸ್ಬೋದು. ಯೂಟ್ಯೂಬ್ನಲ್ಲಿ ಅನು ಆಡಿಯೋಸ್ ಅನ್ನೋಂಥ ಲಿಂಕನ್ನು ಓಪನ್ ಮಾಡಿದರೆ ಈ ಎಲ್ಲ ಪದ್ಯಗಳು ನಮಗೆ ಸಿಗ್ತದೆ. ಈಗಾಗಲೇ ಬಿಡುಗಡೆಗೊಂಡಂಥ ಈ ಪದ್ಯಗಳು ಮೊಬೈಲ್ನಲ್ಲಿ ಎಲ್ಲರೂ ನೋಡ್ಬೋದು, ವೀಕ್ಷಿಸ್ಬೋದು. ಇದೀಗ ಈ ಒಂದು ಭಕ್ತಿಗೀತೆಗಳ ಗುಚ್ಛಕ್ಕೆ ಸ್ಪಂದಿಸಿದಂಥ, ತನ್ನ ಕಂಠದಾನಗಳನ್ನು ಮಾಡಿದಂಥ ಹಾಗೂ ಸಾಹಿತ್ಯವನ್ನು ನೀಡಿದಂಥ ಎಲ್ಲ ಕಲಾವಿದರಿಗೆ ಸನ್ಮಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಶ್ರೀಯುತ ಮಧ್ವಾಧೀಶ ವಿಠಲದಾಸ ಶ್ರೀ ರಾಮಕೃಷ್ಣ ಕಾಟುಕ್ಕೆ, ಹಾಗೆ ಟಿ ವಿ ಗಿರಿ ಮಂಗಳೂರು, ಕಿಶೋರ್ ಪೆರ್ಲಾ, ಅನುರಾಧ ಭಟ್, ವಿಜಯಶ್ರೀ ಮುಳಿಯ, ಹಾಗೆ ಸಾರಥ್ಯವನ್ನು ವಹಿಸಿಕೊಂಡಂಥ ಚರಣ್ ಉಪ್ಪಳಿಗೆ, ಸಾಹಿತ್ಯವನ್ನು ನೀಡಿದಂಥ ರಾಘವೇಂದ್ರ ಪ್ರಸಾದ್ ಹಾಗೂ ಡಾಕ್ಟರ್ ಅರುಣ್ ಉಳ್ಳಾಲ್ ದಯವಿಟ್ಟು ವೇದಿಕೆಗೆ ಬರಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಬೆವರನ್ನು ನೀಡಿದ ಎಲ್ಲ ಕಲಾವಿದರನ್ನು ಗುರುತಿಸುವುದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ದಯವಿಟ್ಟು ಎಲ್ಲ ಕಲಾವಿದರು ಆದಷ್ಟು ಬೇಗನೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದಕ್ಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶಾಸಕರೊಂದಿಗೆ ಎಲ್ಲ ಅತಿಥಿ ಅಭ್ಯಾಗತರು ಈ ಕಾರ್ಯಕ್ರಮ ನಡೆಸಿಕೊಡಬೇಕಾಗಿ ವಿನಂತಿ. ಇವತ್ತು 3 ಮಾತ್ರ ಉಪಸ್ಥಿತರಿದ್ದಾರೆ. ರಾಮಕೃಷ್ಣ ಕಾಟುಕಕ್ಕೆ ಅವರು ಅನೇಕ ಕ್ಯಾಸೆಟ್ಗಳು ಬಿಡುಗಡೆ ಆಗಿದೆ. ಆದರೂ ಈ ಒಂದು ವಿಶೇಷ ಮುತುವರ್ಜಿ ವಹಿಸಿ ಇಲ್ಲಿಯ ಒಂದು ಕ್ಯಾಸೆಟನ್ನು ಅವರು ಹಾಡಿದ್ದಾರೆ. ಹಾಗೂ ಇದಕ್ಕೆ ಶ್ರಮವಹಿಸಿದ ಎಲ್ಲ ಭಕ್ತಾದಿಗಳಿಗೆ, ಕಲಾವಿದರಿಗೆ ಹಾಗೂ ಸಾಹಿತಿಗಳಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಸನ್ಮಾನ ಸ್ವೀಕರಿಸಿದವರಿಗೆ ಹಾಗೂ ಸನ್ಮಾನಿಸಿದವರಿಗೆ ಧನ್ಯವಾದಗಳು. ಅನು ಆಡಿಯೋಸ್ ಅನ್ನುವಂಥ ಯೂಟ್ಯೂಬ್ ಚಾನಲ್ ಇವತ್ತು ಲೋಕಾರ್ಪಣೆಗೊಂಡಿದೆ. ಅದನ್ನು ಎಲ್ಲ ಭಕ್ತಾದಿಗಳು ವೀಕ್ಷಿಸಬಹುದು. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈ ಒಂದು ಕ್ಷೇತ್ರಕ್ಕೆ ಸನ್ಮಾನ್ಯ ಶಾಸಕರು ಅನೇಕ ಅನುದಾನಗಳನ್ನು ನೀಡಿದ್ದಾರೆ.
ದೇವಸ್ಥಾನದ ಆವರಣಗೋಡೆ ನಿರ್ಮಾಣ, ದೇವಸ್ಥಾನದ ಅಂಗಣದಲ್ಲಿ ಇಂಟರ್ಲಾಕ್ ಅಳವಡಿಕೆ, ದೇವಸ್ಥಾನದ ಎದುರು ಭಾಗದಲ್ಲಿ ಕಾಂಕ್ರೀಟೀಕರಣ, ದೇವಸ್ಥಾನದ ಎದುರು ಭಾಗದ ಸೋಲಾರ್ ದೀಪ ಅಳವಡಿಕೆ, ದೇವಸ್ಥಾನದ ಸಂಪರ್ಕ ರಸ್ತೆಗೆ ಕಾಂಕ್ರೀಟ್ ಮತ್ತು ಇಂಟರ್ಲಾಕ್ ಅಳವಡಿಕೆ, ಒಟ್ಟು 37.5 ಲಕ್ಷ ರೂಪಾಯಿಯ ಅನುದಾನವನ್ನು ಸನ್ಮಾನ್ಯ ಶಾಸಕರು ನೀಡಿದ್ದಾರೆ. ಅವರಿಗೆ ಇನ್ನೂ ಅನೇಕ ಬೇಡಿಕೆಗಳು ಕೂಡ ಇದೆ, ದಯವಿಟ್ಟು ಅದನ್ನು ಅವರು ಆಲಿಸಬೇಕು. ದೇವಸ್ಥಾನದ ಅನುಕೂಲತೆಗಾಗಿ ಕೊಳವೆ ಬಾವಿಯ ಅಗತ್ಯ ಇದೆ. ದೇವಸ್ಥಾನ ಸಂಪರ್ಕಿಸುವ ಮುಖ್ಯ ರಸ್ತೆಯಲ್ಲಿ ಸೇತುವೆಯು ನಾದು ರಸ್ತೆಯಲ್ಲಿ ಅದು ಹೊಸ ಸೇತುವೆಯನ್ನು ನಾವು ಅಪೇಕ್ಷಿಸುತ್ತೇವೆ. ಹಾಗೆ ಕುಂಜೂರು ಕುಕ್ಕಾಡಿ ಸಂಪರ್ಕ ರಸ್ತೆಯ ಬೇಡಿಕೆ, ಕುಂಜೂರು ಮೇರ್ಲ ಸಂಪರ್ಕ ರಸ್ತೆಯ ಬೇಡಿಕೆ, ದೇವಸ್ಥಾನಕ್ಕೆ ಒಂದು ಸುಸಜ್ಜಿತವಾದಂತಹ ಸಭಾಭವನದ ಬಹಳ ಹಿಂದಿನ ಒಂದು ಬೇಡಿಕೆ ಇದು, ಅದನ್ನು ಸಾಮಾನ್ಯ ಶಾಸಕರು ನೆರವೇರಿಸ್ತಾರೆ ಅನ್ನುವಂಥ ಭರವಸೆಯೊಂದಿಗೆ, ಬಹುಶಃ ದೇವಸ್ಥಾನದ ಇತಿಹಾಸದಲ್ಲಿ ಇಷ್ಟೊಂದು ದೊಡ್ಡ ಮೊತ್ತದ ಒಂದು ಅನುದಾನವನ್ನು ಯಾವ ಶಾಸಕನೂ ನಮಗೆ ನೀಡಿಲ್ಲ. ಇಷ್ಟೊಂದು ಅನುದಾನ ನೀಡಿ ನಮಗೆ ಸಹಕರಿಸಿದಂಥ ಸನ್ಮಾನ್ಯ ಶಾಸಕರಿಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದ ಸಂಜೀವ ಮಠಂದೂರವರೇ ಹಾಗೂ ಸನ್ಮಾನಿಸಿದ ಎಲ್ಲ ಸದಸ್ಯರೇ, ಸನ್ಮಾನವನ್ನು ಸ್ವೀಕರಿಸಿದಂಥ ನಮ್ಮೆಲ್ಲರ ಮೆಚ್ಚಿನ ಶಾಸಕರು, ಅಭಿವೃದ್ಧಿಯ ಹರಿಕಾರ ಅಂತೇಳಿ ಅವರನ್ನು ಎಲ್ಲರೂ ಕರೀತಾರೆ. ದಯವಿಟ್ಟು ಸನ್ಮಾನ್ಯ ಶಾಸಕರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿ ದುರ್ಗಾ ಪರಮೇಶ್ವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ಎಲ್ಲ ನಮ್ಮ ಭಗವದ್ಭಕ್ತರಿಗೆ ನವದುರ್ಗೆಯರನ್ನು ಆರಾಧನೆ ಮಾಡುವಂಥ ಈ ದಸರಾ ಮಹೋತ್ಸವದ ಶುಭಾಶಯವನ್ನು ಕೂಡ ಸಲ್ಲಿಸ್ತಾ, ಇವತ್ತು ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೀತಿರುವಂಥ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ನಿಮಿತ್ತ ನಡೆಯುತ್ತಿರುವಂಥ ಈ ಒಂದು ಧಾರ್ಮಿಕ ಸಭೆ ಹಾಗೂ ಭಕ್ತಿಗೀತೆಗಳ ಕುಂಜೂರು ಶ್ರೀದುರ್ಗೆ ಎನ್ನುವಂಥ ಆ ಒಂದು ಕ್ಯಾಸೆಟ್ನ ಬಿಡುಗಡೆಯ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ KMFನ ಜಾಯಿಂಟ್ ಡೈರೆಕ್ಟರ್ ಸನ್ಮಿತ್ರ ಅಂತ ಡಾಕ್ಟರ್ ರಾಮಕೃಷ್ಣ ಭಟ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ದಾಸ ಸಾಹಿತ್ಯದ ಭಜನೆಯ ಮುಖಾಂತರ ಭಜಕರನ್ನು ಇವತ್ತು ಒಟ್ಟುಗೂಡಿಸಿದಂಥ ಕಾಟುಕೆ ರಾಮಕೃಷ್ಣ ಭಟ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನನ್ನ ಸನ್ಮಿತ್ರ ಅಂತ ಮುರಳೀಕೃಷ್ಣ ಹಸಂತಳ್ಕ ಅವರೇ, ಹಿರಿಯ ಅಂತ ಕೃಷಿಕರು, APMCಯ ಮಾಜಿ ಅಧ್ಯಕ್ಷರು ಅಂತ ಕೃಷ್ಣ ಪ್ರಸಾದ್ ಭಂಡಾರಿ ಅವರೇ, ಈ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಪ್ರದೀಪ್ ಕೃಷ್ಣ ಬಂಗಾರಡ್ಕ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಭಗವತ್ ಭಕ್ತರೇ, ಇಡೀ ನಾಡು ಸಂಭ್ರಮಿಸ್ತಾ ಇದೆ. ನಾವೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ. ರಾಜಪ್ರಭುತ್ವದಿಂದ ಪ್ರಜಾಪ್ರಭುತ್ವಕ್ಕೆ ಬಂದಾಗ, ಪ್ರಜೆಗಳೇ ಪ್ರಭುಗಳಾದಾಗ, ರಾಜ ಮಾಡುವ ಕೆಲಸವನ್ನು ಇವತ್ತು ಪ್ರಜೆ ಮಾಡ್ತಾ ಇದ್ದಾನೆ. ದಸರಾ ನಮ್ಮ ನಾಡ ಹಬ್ಬ. ಆ ದಸರಾ ಮೈಸೂರು ಮಹಾರಾಜರ ಕಾಲಿಂದ ಹಂಪೆಯ ಶ್ರೀಕೃಷ್ಣ ದೇವರಾಯನ ಕಾಲದಿಂದ ನಾವು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ಎನ್ನುವಂಥ ಇತಿಹಾಸವನ್ನು ನಾವು ನೋಡ್ತಾ ಇದ್ದೇವೆ. ಆ ಇತಿಹಾಸವನ್ನು ನೋಡ್ತಾ ನಾವು ಕೂಡ, ಪ್ರಜೆಗಳು ಕೂಡ ಇನ್ನೊಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಕೆಲಸ ಭಕ್ತಿಯ ಮುಖಾಂತರ, ಶ್ರದ್ಧೆಯ ಮುಖಾಂತರ, ಈ ದೇವಸ್ಥಾನ, ದೈವಸ್ಥಾನ, ಭಜನಾ ಮಂದಿರಗಳ ಮುಖಾಂತರ ಇವತ್ತು ಮತ್ತೊಮ್ಮೆ ಜನಸಾಮಾನ್ಯರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಜಗತ್ತು ಭಾರತವನ್ನು ನೋಡ್ತಾ ಇದೆ. ಯಾಕೆ ಜಗತ್ತು ಭಾರತವನ್ನು ನೋಡ್ತಾ ಇದೆ ಅಂದರೆ,
ಸರ್ವೇ ಜನ ಸುಖಿನೋ ಭವಂತು ಹೇಳುವಂಥ ಒಂದು ಧರ್ಮ ಇದ್ರೆ ಅದು ಹಿಂದೂ ಧರ್ಮ. ಜಗತ್ತಿನ ಎಲ್ಲ ಜನರಿಗೂ ಸುಖವನ್ನು ಕೊಡಬೇಕೆನ್ನುವಂಥ ಚಿಂತನೆ ಇರುವಂಥ ದೇಶ ಭಾರತ. ಅಂತ ಭಾರತದ ಆಧ್ಯಾತ್ಮಿಕ ಬದುಕು ಇವತ್ತು ಇಡೀ ಜಗತ್ತಿನ ಪ್ರತಿ ರಾಷ್ಟ್ರದ ಪ್ರತಿ ವ್ಯಕ್ತಿಗೂ ಕೊಡಬಲ್ಲದು ಯಾವುದರ ಮುಖಾಂತರ ಅಂದರೆ ಭಜನೆಯ ಮುಖಾಂತರ ಅಂತೇಳಿ, ಯೋಗದ ಮುಖಾಂತರ ಅಂತ ಹೇಳಿ ಈ ದೇಶದ ನಮ್ಮ ಋಷಿ ಮುನಿ ಪರಂಪರೆಯಿಂದ ಇದನ್ನು ಸಾಬೀತುಪಡಿಸಿದ್ದಾರೆ. ಪತಂಜಲಿ ಮುನಿಯ ಮುಖಾಂತರ ಆರೋಗ್ಯವನ್ನು ಹೇಗೆ ಕಾಪಾಡಬಹುದು ಅಂತೇಳಿ ಆ ಯೋಗದ ಮುಖಾಂತರ ಇವತ್ತು ಜಗತ್ತು ಭಾರತದ ಯೋಗವನ್ನು ಒಪ್ಪಿಕೊಳ್ಳುವಂಥ ಸಂಗತಿ ಆಯಿತು. ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಅಂತವರು ಭಜನೆಯ ಮುಖಾಂತರ ಭಗವಂತನನ್ನು ಹೇಗೆ ಒಲಿಸಿ ನೆಮ್ಮದಿಯನ್ನು ಕಾಣ್ಬೋದು ಅಂತೇಳಿ ಹರೇ ಕೃಷ್ಣ ಹರೇ ರಾಮ ಅಂತೇಳಿ ಭಜನೆ ಆಡಿಕೊಂಡು ಅಮೆರಿಕದಿಂದ ಇಂಗ್ಲೆಂಡಿಂದ ಭಾರತಕ್ಕೆ ಬರುವಂಥ ಒಂದು ಇತಿಹಾಸ ಈ ದೇಶದಲ್ಲಿದೆ. ಇಲ್ಲಿರುವಂಥ ಋಷಿ ಮುನಿಗಳ ಮುಖಾಂತರ ಯಾವ ರೀತಿಯಾಗಿ ಒಂದು ಸಂಸ್ಕಾರವನ್ನು ಕಾಣ್ಬೋದು ಅಂತೇಳಿ ನಾವು ರಾಮಾಯಣ ಮಹಾಭಾರತದಿಂದ ಆದಿಯಾಗಿ ಇವತ್ತಿನ ತನಕ ಜಗತ್ತಿಗೆ ಒಂದಷ್ಟು ಸಂದೇಶವನ್ನು ಕೊಟ್ಟಿದ್ದೇವೆ. ಈ ರೀತಿಯಾಗಿ ಭವ್ಯವಾದಂಥ ಒಂದು ಪರಂಪರೆ, ಭವ್ಯವಾದಂಥ ಒಂದು ಆಧ್ಯಾತ್ಮಿಕ ಇತಿಹಾಸ ಇರುವಂಥ ಈ ದೇಶದಲ್ಲಿ ಇವತ್ತು ದೇವರ ಆಚರಣೆ, ದೇವರ ಆರಾಧನೆ ವೈವಿಧ್ಯಮಯವಾಗಿ ಇವತ್ತು ಭೌಗೋಳಿಕವಾಗಿ ಪ್ರದೇಶವಾರು ಅಲ್ಲಿಯ ಜನರ ಜೀವನ ಪದ್ಧತಿಗೆ ಅನುಗುಣವಾಗಿ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ತುಳುನಾಡು, ಪರಶುರಾಮ ಸೃಷ್ಟಿಯ ಈ ತುಳುನಾಡನ್ನು ದೇವರ ನಾಡು ಅಂತ ಹೇಳ್ತಾರೆ. ನಾನು ಮೊನ್ನೆ ಬೆಂಗಳೂರಿಂದ ಆದಿಚುಂಚನಗಿರಿಗೆ ಬಂದಿದ್ದೆ. ಆದಿಚುಂಚನಗಿರಿಯ ಮಹಾಸ್ವಾಮಿಗಳು ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದ ಪಡಿಬೇಕಿದ್ರೆ ನಮ್ಮ ಶಿಕ್ಷಣ ಸಚಿವರಿದ್ದರಲ್ಲಿ ನಾಗೇಶ್, ಶಿಕ್ಷಣ ಸಚಿವರಲ್ಲಿ ನಾನು ಮಾತಾಡಬೇಕಿದ್ರೆ ಸ್ವಾಮೀಜಿಯವರು ಹೇಳಿದರು, ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಅವರ ಸಂಸ್ಕಾರ ಈ ನಾಡಿಗೆ ಒಂದು ಹೊಸತನವನ್ನು ಕೊಡಬಲ್ಲದು, ಈ ನಾಡನ್ನು ಪರಿವರ್ತನೆ ಮಾಡುವಂಥ ಶಕ್ತಿ ಆ ತುಳುನಾಡಿಗೆ ಇದೆ ಅಂತೇಳಿ. ನನಗೂ ಖುಷಿ ಆಯಿತು, ನಾನು ತುಳುನಾಡಿನಿಂದ ಬಂದವ ಅಂತೇಳಿ. ನಾಗೇಶ್ ಕೂಡ ಅವರು ಕೂಡ ಹೇಳಿದರು, ಅವರ ಆಚಾರ ವಿಚಾರಗಳು, ಅವರ ಅಲ್ಲಿಯ ಒಂದು ಕಲ್ಚರ್ ಡಿಫರೆಂಟ್ ಅಂತೇಳಿ ಅವರು ಹೇಳಿದರು, ಇಂಗ್ಲೀಷಲ್ಲಿ ಹೇಳಿದರು ಕಲ್ಚರ್ ಡಿಫರೆಂಟ್ ಅಂತೇಳಿ. ಯಾಕೆ ಈ ಕಲ್ಚರ್ ಡಿಫರೆಂಟ್ ಆಗಿದೆ ಅಂದರೆ, ನಮ್ಮಲ್ಲಿ ಇರುವಂಥ ಭೂತಾರಾಧನೆ ಇರ್ಬೋದು, ನಾಗಾರಾಧನೆ ಇರ್ಬೋದು, ನಮ್ಮ ಭಜನೆಯ ಆರಾಧನೆ ಇರ್ಬೋದು, ಇವತ್ತು ದೇವರಲ್ಲಿರುವಂಥ ಶ್ರದ್ಧೆ ಭಕ್ತಿ, ಆ ಧರ್ಮನಿಷ್ಠೆ, ಧರ್ಮಿಷ್ಠ ನಾಗರಿಕರು ಇವತ್ತು ಈ ಸಮಾಜದಲ್ಲಿ, ಈ ತುಳುನಾಡಿನಲ್ಲಿ ಒಂದು ವೈಶಿಷ್ಟ್ಯಮಯವಾದಂಥ ಒಂದು ಬದುಕನ್ನು, ವೈಶಿಷ್ಟ್ಯಮಯವಾದಂಥ ಆಚರಣೆಗಳನ್ನು ಬಾಕಿಯವರಿಗೆ ಪರಿಚಯಿಸುವಂಥ ಸಂಗತಿ ಆಗಿದೆ. ಆ ಒಂದು ಕೆಲಸವನ್ನು ಇವತ್ತು ಇಲ್ಲಿ ನಾವು ಕುಂಜೂರು ಶ್ರೀದುರ್ಗೆ ಕ್ಯಾಸೆಟ್ ಬಿಡುಗಡೆ ಮಾಡೋ ಮುಖಾಂತರ ಇವತ್ತು ಭಗವಂತನನ್ನು ಭಜನೆಯ ಮುಖಾಂತರವೂ ಕಾಣ್ಬೋದು, ಪ್ರಕೃತಿಯ ಮುಖಾಂತರವೂ ಕಾಣ್ಬೋದು, ದೇವಸ್ಥಾನದಲ್ಲಿಯೂ ಕಾಣ್ಬೋದು ಎನ್ನುವಂಥ ಬೃಹದಾಕಾರದ ವಿಚಾರವನ್ನು ಇಟ್ಟುಕೊಂಡಂಥ ನಾವೆಲ್ಲ ಇವತ್ತು ಏಕಾಗ್ರತೆಯನ್ನು ಪಡೆಯುವ ದೃಷ್ಟಿಯಿಂದ ನಾವು ದೇವಸ್ಥಾನಕ್ಕೆ ಬಂದಾಗ ನಮ್ಮ ಮನಸ್ಸು ಗರ್ಭಗುಡಿಯ ಕಡೆಗೆ ಏಕಾಗ್ರತೆಗೆ ಹೋಗ್ತದೆ. ಗರ್ಭಗುಡಿಯಲ್ಲಿರುವಂಥ ಆ ಮೂರ್ತಿ, ಭಗವಂತನ ಮೂರ್ತಿಯ ಕಡೆಗೆ ನಮ್ದು ಹೋಗ್ತದೆ. ಮನೆಯಲ್ಲಿ ಇದ್ದಾಗ, ಮೂರ್ತಿ ಇಲ್ಲದೇ ಇದ್ದಾಗ, ಭಾವಚಿತ್ರ ಇಲ್ಲದೇ ಇದ್ದಾಗ ನಮ್ಮ ಮನಸ್ಸನ್ನು ಏಕಾಗ್ರತೆಗೆ ಕೊಂಡೋಗ್ಬೇಕಿದ್ರೆ ಬಹುಶಃ ಈ ಕ್ಯಾಸೆಟ್ ಕಾರಣ ಆಗ್ತದೆ. ಈ ಕ್ಯಾಸೆಟ್ಟಿನ ಮುಖಾಂತರ, ಹಾಡಿನ ಮುಖಾಂತರ, ಗಾಯನದ ಮುಖಾಂತರ ಕೂಡ ನಾವು ಭಗವಂತನನ್ನು ಕಾಣ್ಬೋದು ಅಂತೇಳಿ. ನಮ್ಮಲ್ಲಿ ಹಲವು ವಿಧದಿಂದ ಭಗವಂತನನ್ನು ಕಾಣ್ತೇವೆ. ನನಗೆ ವಿಚಿತ್ರ ಅಂದರೆ, ಭಾಳಷ್ಟು ಜನ ನಾನು ಏನು ಆಟ ಗೊಬ್ಬಬೆ ಕೃಷ್ಣ ಪ್ರಸಾದ್ ಭಂಡಾರಿ ಅವರೇ, ಏನು ಯಕ್ಷಗಾನ ಗೊಬ್ಬಬೆ ನಾವು ಪರಕ್ಕೆ ಉಂಟು ಅಂತ ಹೇಳ್ತಾರೆ. ಯಕ್ಷಗಾನದಲ್ಲಿ ಕೂಡ, ಕಲೆಯಲ್ಲಿ ಕೂಡ ನಾವು ಭಗವಂತನನ್ನು ಕಾಣ್ತೇವೆ ಇಲ್ಲಿ. ಅದು ಮಾತ್ರ ಅಲ್ಲ, ನಾನು ಒಂದು ಭಜನೆ ಹಾಡಿಸ್ತೇನೆ, ಒಂದು ಹರಕೆ ಹೇಳ್ತೇನೆ, ಭಜನೆ ಮುಖಾಂತರ ಭಗವಂತನ ಆ ಹರಕೆಯನ್ನು ತೀರಿಸ್ತೇನೆ ಎನ್ನುವಂಥ ಒಂದು ಮಾನಸಿಕತೆ ನಮ್ಮಲ್ಲಿದೆ.
ಅಂತ ಒಂದು ಪವಿತ್ರವಾದಂಥ ಭಾವನೆ ನಮ್ಮ ಜನರಲ್ಲಿದೆ. ಎಲ್ಲ ಕಡೆ ನಾವು ಭಗವಂತನನ್ನು ಕಾಣ್ತೇವೆ, ಹಾಡಿನಲ್ಲಿ ಕೇಳ್ತೇವೆ, ನೋಡ್ತೇವೆ, ನರ್ತನದಲ್ಲಿ ನೋಡ್ತೇವೆ ಭಗವಂತನನ್ನು, ಗರ್ಭಗುಡಿಯಲ್ಲಿ ಭಗವಂತನನ್ನು ನೋಡ್ತೇವೆ, ಭಜನೆಯಲ್ಲಿ ಭಗವಂತನನ್ನು ಕಾಣ್ತೇವೆ, ಚರಾಚರ ವಸ್ತುಗಳಲ್ಲಿ ಕೂಡ ಭಗವಂತನನ್ನು ಕಾಣ್ತೇವೆ. ಅಂತ ಒಂದು ಇತಿಹಾಸ ಇರುವಂಥ ಈ ನಾಡಲ್ಲಿ ಇವತ್ತು ವಿಶೇಷವಾಗಿ ನಾವು ದುರ್ಗೆಯನ್ನು ಆರಾಧನೆ ಮಾಡುವಂಥ ಈ ಒಂದು ಪರ್ವಕಾಲದಲ್ಲಿ ವಿಶೇಷವಾಗಿ ನಾನು ಲೆಕ್ಕ ಆಗ್ತಾ ಇದೆ, ಆರ್ಯಾಪಲ್ಲಿ ಎಷ್ಟು ದೇವಸ್ಥಾನಗಳಿದೆ ಅಂತೇಳಿ. ನಮ್ಮ ಮುರಳೀಕೃಷ್ಣ ಅಸಂತರ ಕೇಳಿದರು, 5 ದೇವಸ್ಥಾನ ಉಂಟು ಮಾರ್ರೆ ಅಂತೇಳಿ. ಆದರೆ ನೀವೆಷ್ಟು ಧರ್ಮಿಷ್ಠರು, ಭಗವಂತನ ಬಗ್ಗೆ ನಿಮಗೆಷ್ಟು ಕಾಳಜಿ, ಆಸಕ್ತಿ, ಆ ಭಗವಂತನ ಕಾರ್ಯ ಮಾಡುವಲ್ಲಿ ನಿಮ್ಮ ಮಹತ್ ಕಾರ್ಯಗಳು ಎಂಥದ್ದು ಅಂತ ನಾವು ನೋಡ್ಬೋದು. ಒಂದು ಗ್ರಾಮದಲ್ಲಿ 5 ದೇವಸ್ಥಾನ, ಇನ್ನಷ್ಟು ಭಜನಾ ಮಂದಿರಗಳು ಇದೆ ಅಂದರೆ ಪ್ರತಿಯೊಬ್ಬ ಹಿಂದೂ ಕೂಡ ಇವತ್ತು ಶ್ರದ್ಧೆ ಭಕ್ತಿಯಿಂದ ಇಲ್ಲಿ ಆ ಭಗವಂತನ ಆರಾಧನೆ ಮಾಡ್ತಾನೆ ಅಂತ ಲೆಕ್ಕ. ಆ ಆರಾಧನೆ ಮಾಡುವಂಥ ಸಂದರ್ಭದಲ್ಲಿ ಆ ದೇಗುಲ ಕೂಡ ಇವತ್ತು ಶ್ರದ್ಧೆ ಭಕ್ತಿಯ ಜೊತೆಯಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ಒಂದಷ್ಟು ಮೂಲಭೂತ ಸೌಲಭ್ಯಗಳನ್ನು ಕೂಡ ಒದಗಿಸುವಂಥ ಸಂಗತಿಯನ್ನು ಮಾಡಬೇಕಾಗಿದೆ. ಬರುವಂಥ ಭಕ್ತರು ಭಕ್ತಿಯಿಂದ ಬರಬೇಕಿದ್ರೆ ಅಲ್ಲಿ ಆ ಒಂದು ಪರಿಶುದ್ಧತೆಯನ್ನು, ಅಲ್ಲಿ ಒಂದಷ್ಟು ಸ್ವಚ್ಛತೆಯನ್ನು, ಅಲ್ಲಿ ಒಂದಷ್ಟು ಕುಡಿಯುವ ನೀರು, ಬೇರೆ ಬೇರೆ ಮೂಲಭೂತ ಸೌಲಭ್ಯಗಳನ್ನು ಕೂಡ ಪಡ್ಕೊಳ್ಬೇಕು. ಅದು ಇದ್ದಾಗ ಮಾತ್ರ ಜನ ಅಲ್ಲಿ ಹೆಚ್ಚು ಬಂದು ಅಲ್ಲಿ ದೇವರ ದರ್ಶನ ಮಾಡಿ ಆ ಎಲ್ಲ ತಮ್ಮ ಬೇಡಿಕೆಗಳನ್ನು ಪೂರೈಸಿಕೊಂಡು ಹೋಗುವಂಥ ಸಂಗತಿ ಆಗ್ಬೋದು. ಅದಕ್ಕೆ ಬೇಕಾಗಿ ಇವತ್ತು ಕರ್ನಾಟಕ ಸರ್ಕಾರ ಕೂಡ ಹೆಚ್ಚು ಮಾತಾಡೋದಿಲ್ಲ, ಯಾಕಂದರೆ ಸಾಂಸ್ಕೃತಿಕ ಕಾರ್ಯಕ್ರಮ ಉಂಟು ಗೊತ್ತು ನನಗೆ. ಇನ್ನು ಧಾರ್ಮಿಕ ಭಾಷಣ ಮಾಡುವವರಿದ್ದಾರೆ, ರಾಮಕೃಷ್ಣ ಕಾಟುವಿಕೆ ಅವರಿದ್ದಾರೆ, ಇನ್ನೊಬ್ಬರು ರಾಮಕೃಷ್ಣ ಇದ್ದಾರೆ, 2 ರಾಮಕೃಷ್ಣರಿದ್ದಾರೆ ಇಲ್ಲಿ. ಕರ್ನಾಟಕ ಸರ್ಕಾರ ಇವತ್ತು ವಿಶೇಷವಾಗಿ ದೈವಸ್ಥಾನಗಳ ಬಗ್ಗೆ ಕಾಳಜಿ ಇಟ್ಟು ಇವತ್ತೊಂದು ಕಾನೂನನ್ನು ತಂದಿದೆ. ದೇವಸ್ಥಾನಗಳ ರಕ್ಷಣಾ ಮಸೂದೆ ಅಂತೇಳಿ ನಮ್ಮ ಅವಧಿಯಲ್ಲಿ ತಂದಿದೆ. ಅದನ್ನು ತರಲಿಕ್ಕೆ ಕಾರಣ, ನಮ್ಮ ಎಲ್ಲ ದೇವಸ್ಥಾನಗಳು ಇವತ್ತು ಸರ್ಕಾರಿ ಜಾಗದಲ್ಲಿದ್ದು ಯಾವುದೋ ಒಂದು ಸುಪ್ರೀಂ ಕೋರ್ಟಿನ ಆದೇಶಕ್ಕೆ ಒಳಪಟ್ಟು ಆ ದೇವಸ್ಥಾನಗಳನ್ನು ಒಡೆಯಬೇಕು ಎನ್ನುವಂಥ ಆದೇಶ ಬಂದಾಗ ಅದರ ರಕ್ಷಣೆ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ಸರ್ಕಾರ ದೇವಸ್ಥಾನಗಳೊಂದು ರಕ್ಷಣಾ ಮಸೂದೆಯನ್ನು ತಂದಿದೆ. ನಮ್ಮ ಗೋವಿನ ಬಗ್ಗೆ ನಾನು ರಾಮಕೃಷ್ಣ ಭಟ್ ಅವರು ಮಾತಾಡ್ತಾ ಇದ್ದೇವೆ. ಸುಮಾರು 25-30 ವರ್ಷದ ಹಿಂದೆ ನಾನು ಮತ್ತು ಅವರು ಕೋಲಾರ ಜಿಲ್ಲೆಯ ಕೈವಾರ ಕ್ಷೇತ್ರದ ಚಿಂತಾಮಣಿಯಲ್ಲಿ 2 ದಿವಸ ಮಲಗಿದ್ದೇವೆ. ಒಂದು ದೇವಸ್ಥಾನದಲ್ಲಿ ತುಂಬ ನುಸಿ ಕಚ್ಚಿಸಿಕೊಂಡು ಮಲಗಿದ್ದೇವೆ. ನಾವು ಮಲಗಿದ್ದು ಯಾಕಂದರೆ ಅಲ್ಲಿಂದ ಒಂದಷ್ಟು ಗೋವುಗಳನ್ನು ನಮ್ಮ ಜಿಲ್ಲೆಗೆ ತರಬೇಕು ಅಂತೇಳಿ ಲಾರಿ ಮಾಡಿಕೊಂಡು ಹೋಗಿ ಅಲ್ಲಿಂದ ಒಂದಷ್ಟು ಹಸುಗಳನ್ನು ನಾವು ತರುವಂಥ ಕೆಲಸವನ್ನು ಮಾಡಿದೆವು. ಅಷ್ಟು ದೂರದಿಂದ ಗೋವನ್ನು ತರುವಂಥ ಉದ್ದೇಶ ಏನಂದರೆ, ಒಂದು ನಮಗೆ ಪೌಷ್ಟಿಕ ಆಹಾರ, ಇನ್ನೊಂದಷ್ಟು ನಮ್ಮ ರೈತರು ಗೋವನ್ನು ಸಾಕಿ ಅವರು ಕೂಡ ಗೋಪಾಲಕರಾಗಿ ಒಂದಷ್ಟು ಧರ್ಮಿಷ್ಠರಾಗಿ ಜೀವನ ಮಾಡಲಿ ಅಂತೇಳಿ, ಬದುಕು ಕಟ್ಟಿಕೊಳ್ಳಿ ಅಂತೇಳಿ ಇವತ್ತು ಆ ಗೋವಿನ ರಕ್ಷಣೆಗಾಗಿ ಇವತ್ತು ಗೋಹತ್ಯೆ ಮಸೂದೆಯನ್ನು ತಂದೆವು. ಭಾಳಷ್ಟು ಜನ ಕೇಳ್ಬೋದು, ಸ್ವಾತಂತ್ರ್ಯ ಬಂದಾಗಲೇ ಗೋಹತ್ಯೆ ಮಸೂದೆ ಇತ್ತು ಅಂತೇಳಿ. ಆ ಗೋಹತ್ಯೆ ಮಸೂದೆಯ ಕಾನೂನಲ್ಲಿ ಒಂದಷ್ಟು ತೊಡಕುಗಳಿತ್ತು. ಆ ಗೋಕಳ್ಳರಿಗೆ ಬೇಕಾದಂಥ ಶಿಕ್ಷೆ ಕೊಡುವಂಥ ಸೆಕ್ಷನ್ಗಳು ಇರಲಿಲ್ಲ. ಅದನ್ನೆಲ್ಲ ಇವತ್ತು ಹಾಕಿ ಇವತ್ತು ಆ ಗೋವಿನ ರಕ್ಷಣೆ ಮಾಡುವಂಥ ಕಾಯ್ದೆಯನ್ನು ಕೂಡ ನಮ್ಮ ಕರ್ನಾಟಕ ಸರ್ಕಾರ ತಂದಿದೆ. ಇವತ್ತು ದೇವಸ್ಥಾನಗಳು ಅಲ್ಲಿ ಶ್ರದ್ಧೆ ಭಕ್ತಿಯನ್ನು ಕೊಡುವ ಜೊತೆಯಲ್ಲಿ ಬಡವರಿಗೂ ಒಂದಷ್ಟು ಕಲ್ಯಾಣ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತೇಳಿ ಸಪ್ತಪದಿ ಕಾರ್ಯಕ್ರಮವನ್ನು ತರುವಂಥ ಸಂಗತಿಯನ್ನು ಮಾಡ್ತಾ ಇದ್ದೇವೆ. ಒಟ್ಟು ದೇವಸ್ಥಾನಗಳು ಕೂಡ ಮುಂದಿನ ದಿನಗಳಲ್ಲಿ ಧಾರ್ಮಿಕ ಶಿಕ್ಷಣವನ್ನು, ಧಾರ್ಮಿಕ ಶ್ರದ್ಧೆಯನ್ನು, ಭಕ್ತಿಯನ್ನು ಕೊಡುವಂಥ ಕೆಲಸ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ವಿಶೇಷವಾದಂಥ ಕಾರ್ಯಕ್ರಮಗಳನ್ನು ತಂದಿದೆ. ಆ ಮುಖಾಂತರ ಒಂದಷ್ಟು ದೇವಸ್ಥಾನಗಳ ಜೀರ್ಣೋದ್ಧಾರ ಅಭಿವೃದ್ಧಿಗೂ ನಾನು ಕೂತಲ್ಲೇ ಲೆಕ್ಕ ಆಗ್ತಾ ಇದ್ದೆ. ಸುಮಾರು 13 ಕೋಟಿ ರೂಪಾಯಿ ನಾನು 3 ವರ್ಷದಲ್ಲಿ ಈ ದೇವಸ್ಥಾನಗಳ ಜೀರ್ಣೋದ್ಧಾರ, ದೇವಸ್ಥಾನಗಳ ಅಭಿವೃದ್ಧಿ, ದೇವಸ್ಥಾನಗಳಲ್ಲಿ ತಡೆಗೋಡೆ, ಇಂಟರ್ಲಾಕ್, ಕುಡಿಯುವ ನೀರಿಗಾಗಿ 13 ಕೋಟಿ ರೂಪಾಯಿಯನ್ನು ನಾನು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕೊಟ್ಟಿದ್ದೇನೆ. ಅದರಲ್ಲಿ ವಿಶೇಷವಾಗಿ ಅವಕಾಶ ಇಲ್ಲದೆ ಇರುವಂಥ ಒಂದು ಸಣ್ಣ ನೀರಾವರಿ ಇಲಾಖೆಯಲ್ಲಿ
ನಾನು ಸುಮಾರು 15 ಕೋಟಿ ರೂಪಾಯಿಯಲ್ಲಿ ನಾನು ಮೊನ್ನೆ ಲೆಕ್ಕ ಹಾಕಿದ್ದೆ. ಸುಮಾರು 9 ಕೋಟಿ ರೂಪಾಯಿಯನ್ನು ಎಲ್ಲ ದೇವಸ್ಥಾನದ ಬದಿಯ ಆ ತಡೆಗೋಡೆಗೆ ಕೊಟ್ಟದ್ದು. ದೇವಸ್ಥಾನಗಳು ನಮ್ಮದು ಒಂದು ನದಿಯ ಬದಿಯಲ್ಲಿದೆ, ತೋಡಿನ ಬದಿಯಲ್ಲಿದೆ, ಯಾವುದೋ ಗುಡ್ಡೆಯ ಬದಿಯಲ್ಲಿದೆ. ಅಲ್ಲಿ ಒಂದಷ್ಟು ಬರೆ ಜರಿದು ಲ್ಯಾಂಡ್ ಸ್ಲೈಡ್ ಆಗಿ ಒಂದಷ್ಟು ಆ ದೇವಸ್ಥಾನಕ್ಕೆ ಅಪಾಯಕಾರಿ ಒಂದು ಸಂದರ್ಭದಲ್ಲಿ ಅದನ್ನು ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಈ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸರ್ಕಾರದ ಬೇರೆ ಬೇರೆ ಅನುದಾನವನ್ನು ಒದಗಿಸುವಂಥ ಸಂಗತಿಯನ್ನು ಕೂಡ ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿಯ ದೇವಸ್ಥಾನದ ಬಗ್ಗೆ ಪ್ರದೀಪ್ ಕೃಷ್ಣ ಅವರು ಉಲ್ಲೇಖ ಮಾಡಿದರು. ನಾವು ಎಲ್ಲ ದೇವಸ್ಥಾನಕ್ಕೆ ಕೊಟ್ಟಿದ್ದೇವೆ, ಬಂಗಾರಡ್ಕ ಅವರೇ ಇಲ್ಲಿಗೆ ಸ್ವಲ್ಪ ಹೆಚ್ಚು ಕೊಟ್ಟಿದ್ದೇವೆ. ಯಾಕಂದರೆ ಮುರಳಿ ಕೃಷ್ಣ ಇದ್ದಾರೆ, ಇದು ನಮ್ಮದು ಶಕ್ತಿ ಕೇಂದ್ರ ಒಂದು. ಇನ್ನಷ್ಟು ನಮ್ಮ ಭಾಳಷ್ಟು ಇಲ್ಲಿ ಸೈನಿಕರು, ನಮ್ಮ ಸಂಘದ ಪ್ರಚಾರಕರು, ಭಾಳಷ್ಟು ಜನ ಈ ದೇಶಕ್ಕೆ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಂಥ ಜನ ಈ ಆರ್ಯಪ್ಪಲ್ಲಿದ್ದಾರೆ. ಬಹುಶಃ ಅವರಿಗೆ ಕೊಡದಿದ್ದರೆ ಮತ್ತೆ ಯಾರಿಗೆ ಕೊಡೋದು ಅಂತೇಳಿ ವಿಶೇಷವಾಗಿ ನಿಮ್ಮನ್ನು ಒಂದಷ್ಟು ಅನುದಾನ ಕೊಟ್ಟು ಇಲ್ಲಿಯ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ವೇಗ ಕೊಡುವಂಥ ಸಂಗತಿಯನ್ನು ಮಾಡಿದ್ದೇವೆ. ಸುಮಾರು 50 ಲಕ್ಷದ ರಸ್ತೆಗೆ ಕಾಂಕ್ರೀಟೀಕರಣ, ಪೂರ್ತಿ ಕಾಂಕ್ರೀಟೀಕರಣ ಮಾಡಬೇಕು ಅಂತೇಳಿ ನಮ್ಮ ಹಸನ್ ಇವರೆಲ್ಲ ಕೇಳಿದಾಗ ಅದನ್ನು ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಆ ಕಾಂಕ್ರೀಟೀಕರಣ ಪೂರ್ತಿ ರಸ್ತೆ ಆಗಲಿಕ್ಕಿದೆ. ಕುಡಿಯುವ ನೀರಿಗೆ ನಾನು ಹೇಳಿದೆ, ಖಂಡಿತ ಬೋರ್ವೆಲ್ಲನ್ನು ನಾನು ಜಿಲ್ಲಾ ಪಂಚಾಯತಿಯಿಂದ ಒದಗಿಸಿಕೊಡ್ತೇನೆ. ನೀವು ಯಾವಾಗ ಬೇಕೋ ಆಗ ಬೋರ್ವೆಲ್ ತೆಗೆದು ನಿಮಗೆ ಬೇಕಾದಷ್ಟು ನೀರನ್ನು ಈ ದೇವಸ್ಥಾನಕ್ಕೆ ಬಳಕೆ ಮಾಡ್ಬೋದು. ಒಟ್ಟು ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಇವತ್ತು ಸರ್ಕಾರದ ಹಣ, ಸಂಜೀವ್ ಮಠಂದವರು ಅಡಿಕೆ ಮಾರಿ ದುಡ್ಡು ಕೊಡೋದಲ್ಲ, ನೀವು ಕೊಟ್ಟಂಥ ಆ ತೆರಿಗೆ ಹಣದಲ್ಲೇ ನಾವು ನಿಮ್ಮ ಊರಿಗೆ, ನಿಮ್ಮ ದೇವಸ್ಥಾನಕ್ಕೆ ಏನೇನು ಕೊಡಬೇಕು ಅದನ್ನು ಕೊಡ್ತಾ ಇದ್ದೇವೆ. ಆದರೆ ಹಿಂದೆ ಯಾಕೆ ಬರ್ತಾ ಇರಲಿಲ್ಲ ಅಂತ ಪ್ರಶ್ನೆ ಮಾಡ್ಬೋದು. ನಾನು ಅದರ ಬಗ್ಗೆ ಮತ್ತೆ ಚರ್ವಣಕ್ಕೆ ಹೋಗೋದಿಲ್ಲ. ಆದರೆ ನಮ್ಮಲ್ಲಿ ಒಂದು ರಾಜಕೀಯದಲ್ಲಿ ಧರ್ಮ ಬೇಕು, ಧರ್ಮಾಧಾರಿತ ರಾಜಕಾರಣ ಬೇಕು, ಅದರಲ್ಲಿ ಹಿಂದುತ್ವ ಪರವಾದಂಥ ಒಂದು ರಾಜಕಾರಣ ಬೇಕು ಅಂತೇಳಿ ನಾವು ವಿಚಾರ ಮಾಡಿಕೊಂಡು ದೇವಸ್ಥಾನಗಳಿಗೆ ಮತ್ತು ದೈವಸ್ಥಾನಗಳಿಗೆ, ಭಜನಾ ಮಂದಿರಗಳಿಗೆ ಈ ಸವಲತ್ತನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಳಷ್ಟು ಜನರ ಬೇಡಿಕೆ ಇದೆ. ಭಜನಾ ಮಂದಿರಗಳು ಎಲ್ಲವೂ ಇವತ್ತು ಸರ್ಕಾರಿ ಜಾಗದಲ್ಲಿದೆ. ಏನಾದರೂ ಒಂದು ಅದಕ್ಕೆ RTC ಮಾಡಿಕೊಡಬೇಕು. ಒಂದಷ್ಟು ಗರಡಿಗಳು ಇವತ್ತು ಸಾರ್ವಜನಿಕವಾಗಿ ನಮ್ಮ ಭೂತಾರಾಧನೆ ಆಗುವಂಥ ಏನು ಆ ಊರಿನ ಏನು ಅಂತ ಹೇಳ್ತಾರೆ ದೈವಸ್ಥಾನಗಳು, ಆ ದೈವಸ್ಥಾನಗಳಿಗೆ ಇವತ್ತು ಸರ್ಕಾರ ಜಾಗ ಮಾಡಿಕೊಡು. ನಾನು ಅದಕ್ಕೂ ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆ ಹಾಕಿದ್ದೆ. ಅದಕ್ಕೆ ಸಚಿವರು ಈಗ ಅವಕಾಶ ಇಲ್ಲ, ಮುಂದೆ ನೋಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾನೆ. ಯಾಕಂದರೆ ಇದಕ್ಕೆಲ್ಲ ಒಂದು ಕಾನೂನುಬದ್ಧವಾದಂಥ ಒಂದು ಜಾಗ ಅಡಿಸ್ಥಳ ಆದರೆ ಒಂದಷ್ಟು ಸರ್ಕಾರದ ಸವಲತ್ತನ್ನು ಪಡ್ಕೊಳ್ಬೋದು. ಒಂದಷ್ಟು ಕಾನೂನಿನ ಚೌಕಟ್ಟಲ್ಲಿ ಅದಕ್ಕೆ ಬೇರೆ ಬೇರೆ ಸವಲತ್ತನ್ನು ಕೂಡ ಪಡ್ಕೊಳ್ಬೋದು ಅಂತೇಳಿ ಅದರ ಬಗ್ಗೆ ಕೂಡ ಇವತ್ತು ನಾವು ಯೋಚನೆಯನ್ನು ಮಾಡ್ತಾ ಇದ್ದೇವೆ. ಖಂಡಿತ ನಮ್ಮ ಸರ್ಕಾರ ಹಿಂದೂಗಳ ಭಾವನೆಯನ್ನು ರಕ್ಷಣೆ ಮಾಡೋ ದೃಷ್ಟಿಯಿಂದ, ಹಿಂದೂಗಳ ಶ್ರದ್ಧೆ ಭಕ್ತಿಗೆ ಪೂರಕವಾದಂಥ ದೇವಸ್ಥಾನಗಳ ರಕ್ಷಣೆ ಮಾಡೋ ದೃಷ್ಟಿಯಿಂದ, ಗೋವಿನ ರಕ್ಷಣೆ ಮಾಡೋ ದೃಷ್ಟಿಯಿಂದ ಇವತ್ತು ಕಟಿಬದ್ಧವಾಗಿ ಒಂದಷ್ಟು ಕಾನೂನುಗಳನ್ನು ತಂದಿದೆ. ಮುಂದಿನ ದಿನಗಳಲ್ಲಿ ಕೂಡ ಹಿಂದೂ ಪರವಾದಂಥ ಚಿಂತನೆ ಸರಿಸಮಾನವಂತ ನಮ್ಮ ತಾಯಂದಿರನ್ನು ಒಟ್ಟು ಮಾಡಿ ಅವರಲ್ಲಿ ಭಕ್ತಿಯನ್ನು ಮೂಡಿಸುವ ಮುಖಾಂತರ ಹೊಸ ಪೀಳಿಗೆಗೂ ಪ್ರೇರಣೆ ಕೊಡುವಂಥ ಕೆಲಸವನ್ನು ಮಾಡಿದರೆ ಅವರಿಗೂ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನಾಡಿಸಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು ಶ್ರೀ ಸಂಜೀವ್ ಮಠಂದೂರವರೇ. ಇತಿಹಾಸದಿಂದಲೇ ಹೊಸ ಧಾರ್ಮಿಕ ಇತಿಹಾಸವನ್ನು ನಾವೆಲ್ಲರೂ ಸೇರಿ ನಿರ್ಮಿಸೋಣ. ಕೃಷ್ಣ ಅಂತ ಹೇಳಿದ್ರೆ ಅದು ಒಂದು ಶಕ್ತಿ.
ಈ ಒಂದು ವೇದಿಕೆಯಲ್ಲಿ 5 ಮಂದಿ ಕೃಷ್ಣಂದಿರಿದ್ದಾರೆ. ಹಾಗಾದ್ರೆ ಪಂಚಶಕ್ತಿಗಳು ಒಟ್ಟು ಕೂಡಿದಾಗೆ ಅಷ್ಟು ಶಕ್ತಿ ನಮಗೆ ಇದೆ. ಒಬ್ಬರು ಮಾತ್ರ ಸಜ್ಜೀವನ, ಎಲ್ಲರೂ ಕೃಷ್ಣಂದಿರೆ. ಸೂರ್ಯ ಇದ್ದ ಕಾರ್ಯಕ್ರಮ ಮುಂದುವರಿಸೋಣ. ಇನ್ನು ಮುಂದಕ್ಕೆ ಈ ಒಂದು ವೇದಿಕೆಯಲ್ಲಿ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರು ಶ್ರೀ ಮುರಳೀಕೃಷ್ಣ ಹಸಲ್ತರ್ಕ ಅವರು ನಮ್ಮ ಈ ಒಂದು ದೇವಳದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕೂಡ ಸಹಕಾರವನ್ನು ನೀಡುತ್ತಿರ್ತಕ್ಕಂಥವರು ಶ್ರೀಯುತ ಮುರಳೀಕೃಷ್ಣ ಹಸಲ್ತರ್ಕ ಇವರು ಮುಂದಿನ ಮಾತು. ತಾಯಿ ಮಹಿಷಮರ್ದಿನಿ ಸ್ವರೂಪಿ ದುರ್ಗಾ ಪರಮೇಶ್ವರಿಗೆ ಶಿರಸ ನಮಸ್ಕಾರವನ್ನು ಸಲ್ಲಿಸ್ತಾ ಈ ಒಂದು ಧಾರ್ಮಿಕ ಕಾರ್ಯಕ್ರಮದ ಮತ್ತು ಈ ಒಂದು ಆಡಿಯೋ ರಿಲೀಸಿನ ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರು ಆಗಿರ್ತಕ್ಕಂಥ ಡಾಕ್ಟರ್ ರಾಮಕೃಷ್ಣ ಭಟ್ ಅವರೇ, ವೇದಿಕೆಯಲ್ಲಿ ನಮ್ಮ ಜೊತೆ ಈ ಧಾರ್ಮಿಕ ಕ್ಷೇತ್ರದ ಅಭಿವೃದ್ಧಿ, ಊರಿನ ಕ್ಷೇತ್ರದ ಅಭಿವೃದ್ಧಿ ಯಾವ ರೀತಿ ಮಾಡಿ ತೋರಿಸ್ಬೋದು ಅಂತ ಸಾಧಿಸಿ ತೋರಿಸಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಜನಪರ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಠಂದೂರು ಅವರೇ, ವೇದಿಕೆಯಲ್ಲಿರ್ತಕ್ಕಂಥ ಭಜನೆಯೇ ಅದು ಇವತ್ತು ಪ್ರತಿಯೊಂದು ಮನೆಯಲ್ಲೂ ಭಜನೆ ಮತ್ತೆ ಆರಂಭ ಆಗುವಂತೆ ಮಾಡಿಸಿ ತೋರಿಸಿರ್ತಕ್ಕಂಥ ಸಾಧಕರಾಗಿರ್ತಕ್ಕಂಥ ರಾಮಕೃಷ್ಣ ಕಾಟುಕುಕ್ಕೆ ಅವರೇ, ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ತದನಂತರ ಧಾರ್ಮಿಕ ಕೇಂದ್ರಗಳನ್ನೇ ಯಾವ ರೀತಿ ಪುನರುತ್ಥಾನ ಮಾಡಿ ತೋರಿಸಬಹುದು ಅಂತ ಸಾಧಿಸಿ ತೋರಿಸಿರ್ತಕ್ಕಂಥ ಮತ್ತೋರ್ವ ಸಾಧಕರಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಕೃಷ್ಣ ಪ್ರಸಾದ್ ಭಂಡಾರಿ ಕೋಟೆಲ್ ಅವರೇ, ಸಹೋದರ ಈ ಒಂದು ಕ್ಷೇತ್ರದ ಜವಾಬ್ದಾರಿಯನ್ನು ವಹಿಸಿರ್ತ ನಂತರ ತನ್ನನ್ನು ತಾನು ಇಡೀ ತಂಡವನ್ನ ಒಟ್ಟು ಸೇರಿಸಿಕೊಂಡು ಒಂದು ಅಭಿವೃದ್ಧಿಯನ್ನ, ಕ್ಷೇತ್ರದ ಅಭಿವೃದ್ಧಿ, ಸಾನ್ನಿಧ್ಯದ ಅಭಿವೃದ್ಧಿಯನ್ನ ಮಾಡಿ ತೋರಿಸಿರ್ತಕ್ಕಂಥ ಪ್ರದೀಪ್ ಕೃಷ್ಣ ಬಂಗಾರಡ್ಕ ಅವರೇ, ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳೇ, ಶ್ರದ್ಧೆ ತಾಯಂದ್ರೆ, ಸಜ್ಜನ ಬಂಧುಗಳೇ, ಅತ್ಯಂತ ಸಂತೋಷ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ಇವತ್ತು ನವರಾತ್ರಿ ಆರಾಧನೆಯ 7ನೇ ದಿನ, ಕಾಳರಾತ್ರಿಯ ಆರಾಧನೆಯ ದಿನ, ಮೂಲ ನಕ್ಷತ್ರ. ಈ ದಿನ ಬಹಳಷ್ಟು ವರ್ಷಗಳಿಂದ ಈ ಕ್ಷೇತ್ರದ ಮಹಿಮೆಯನ್ನು ಇಡೀ ಜಗತ್ತಿಗೆ ಸಾರಬೇಕು. ಇವತ್ತು ನಮ್ಗೆಲ್ರಿಗೂ ಗೊತ್ತಿದೆ, ಆಧುನಿಕ ಯುಗದಲ್ಲಿ ಈ ಸುದ್ದಿ ಮಾಧ್ಯಮಗಳ ಮುಖಾಂತರ ಒಂದಷ್ಟು ಜನ ಇವತ್ತು ಅನುಕೂಲತೆ ಶಾಸ್ತ್ರ ಹೇಳುವಂತ ಸಂದರ್ಭ, ಆದ್ರೂ ಇವತ್ತು ಜಗತ್ತಿನಲ್ಲಿ ಭಕ್ತಿ ಶ್ರದ್ಧೆ ಹೆಚ್ಚಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೇಷ್ಠ ಭಕ್ತಿಗೆ ಒಲಿಯುವಂತ ಈ ಶ್ರೇಷ್ಠ ಜಾಗ, ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಜಾಗ ಕುಂಜೂರು ದುರ್ಗಾ ಪರಮೇಶ್ವರಿಯ ಈ ಒಂದು ಕ್ಷೇತ್ರದ ಮಹಿಮೆಯನ್ನ ಇಡೀ ಜಗತ್ತಿಗೆ ಸಾರುವಂತ ಈ ಕೆಲಸವನ್ನ, ಈ ಪುಣ್ಯ ದಿನದಂದು ಮಾಡಿದ್ದಕ್ಕೆ ನಾನು ಎಲ್ಲರಿಗೂ ಸಹ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಕಾರಣ ಇಷ್ಟೇ, ಒಂದು ಆಧುನಿಕ ಕಾಲದಲ್ಲಿ ನಾವೆಲ್ಲ ಒಂದಷ್ಟು ಬದಲಾವಣೆಗಳನ್ನು ನಾವು ಮಾಡಬೇಕಾಗಿದೆ. ಆದರೆ ಸಂಜೀವಣ್ಣ ಹೇಳಿದಾಗೆ ಇಡೀ ಜಗತ್ತಿನಲ್ಲಿ ಭಾರತ ಬದಲಾಗ್ತಾ ಇರತಕ್ಕಂಥ ಸಂದರ್ಭ, ನಾವು ಒಂದಷ್ಟು ಧಾರ್ಮಿಕತೆಗೆ ಒತ್ತು ಕೊಟ್ಟು ಆ ಧಾರ್ಮಿಕತೆಯನ್ನ ಮುಂದಿನ ಜನಾಂಗಕ್ಕೆ, ಮುಂದಿನ ಪೀಳಿಗೆಗೆ ಕೊಡುವಂತ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭ, ತಾಯಿ ಮಹಿಷಮರ್ದಿನಿ ಸ್ವರೂಪಿಯಾಗಿರ್ತಕ್ಕಂಥ ದುರ್ಗಾ ಪರಮೇಶ್ವರಿಯನ್ನ ಕೊಂಡಾಡುವಂತ, ಭಜಿಸುವಂತ ಆ ಒಂದು ಹಾಡುಗಳನ್ನ, ಗೀತೆಗಳನ್ನ, ಭಜನೆಗಳನ್ನ ಇವತ್ತು ಜಗತ್ತಿಗೆ ಕೊಡುವಂತ ಕೆಲಸವನ್ನ ಇಲ್ಲಿಯ ಏನು ಅನು ವಿಡಿಯೋ ನಮ್ಮೊಬ್ಬ ಸಹೋದರ ಸಂಘದ ಸ್ವಯಂ ಸೇವಕನಾಗಿ ಅನೇಕ ವರ್ಷಗಳ ಕಾಲ ಆ ಒಂದು ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ ಹೇಳುವಂತ ಕಲ್ಪನೆಯನ್ನು ಇಟ್ಟುಕೊಂಡು ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಕೆಲಸಗಾರ, ಸುಮಾರು 2 ವರ್ಷಗಳಿಂದ ಪರಿಪೂರ್ಣವಾಗಿ ಈ ಒಂದು ಕ್ಷೇತ್ರದ ಈ ಒಂದು ಹಾಡಿನ ಬಿಡುಗಡೆ ಮಾಡಬೇಕು, ಈ ರೀತಿ ಒಂದು ಭಜನೆ, ಈ ರೀತಿಯ ಒಂದು ಗೀತೆಯನ್ನು ಇಡೀ ಜಗತ್ತಿಗೆ ಕೊಡುವಂತ ಕೆಲಸವನ್ನು ಮಾಡಬೇಕು ಅಂತ ಕಲ್ಪನೆಯನ್ನು ಇಟ್ಟುಕೊಂಡು ಇಡೀ ತಂಡದ ಸಹಕಾರವನ್ನು ಮಾಡಿಕೊಂಡು, ವಿಶೇಷವಾಗಿ ರಾಮಕೃಷ್ಣ ಕಾಟುಕುಕ್ಕೆ ಅವರ ಮಾರ್ಗದರ್ಶನ, ಅವರು ಸಾಧಕನ ಮಾರ್ಗದರ್ಶನದಲ್ಲಿ ಈ ಒಂದು ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳಿರ್ಬೋದು, ಆ ತಂಡವನ್ನ ಸಹಕಾರವನ್ನ ತಗೊಂಡು ಈ ಕೆಲಸವನ್ನ ಮಾಡಿದ್ದಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಎರಡನೇದು, ಒಂದಷ್ಟು ಕ್ಷೇತ್ರದ ಅಭಿವೃದ್ಧಿ ಆಗಿದೆ. ನೆನಪಿನಲ್ಲಿಟ್ಟುಕೊಳ್ಬೇಕು, ಈ ಕ್ಷೇತ್ರ ಈಗಾಗಲೇ ಬ್ರಹ್ಮಕಲಶ ಆಗಿ 9 ವರ್ಷ ಕಳೆದು 10ನೇ ವರ್ಷ ನಾವೆಲ್ಲ ಇದ್ದೀವಿ. ಬಹಳಷ್ಟು ನನಗೆ ಅತ್ಯಂತ ಸಂತೋಷ ಏನು ಅಂತ ಕೇಳಿದ್ರೆ, ಬೇಡಿದ್ದನ್ನ ನಿಷ್ಕಲ್ಮಶತೆಯಿಂದ ಬೇಡಿದ್ದನ್ನ ಕೊಡುವಂತ ತಾಯಿ ಜಗನ್ಮಾತೆ ಕುಂಜೂರಿನ ಮಹಿಷಮರ್ದಿನಿ ಸ್ವರೂಪಿ ದುರ್ಗಾ ಪರಮೇಶ್ವರಿ. ನಮ್ಗೆಲ್ರಿಗೂ ಗೊತ್ತಿದೆ. ಎರಡನೇದೇನು ಅಂತ ಕೇಳಿದ್ರೆ, ಈ ತಾಯಿಯನ್ನ ಅತ್ಯಂತ ಮುಗ್ಧತೆ ಮತ್ತು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವಂತ ಜನ ಇರ್ತಕ್ಕಂಥ ಒಂದು ಕ್ಷೇತ್ರ ಇದ್ರೆ
ಇದ್ರೆ ಅದು ಕುಂಜೂರಿನ ಪರಿಸರ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಆಗತ್ತೆ. ನಾನು 6 ವರ್ಷದಿಂದ ಈ ಕ್ಷೇತ್ರದ 6 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತ ಯೋಗ ಭಾಗ್ಯ ನನಗೆ ಸಿಕ್ಕಿತ್ತು. ಆಗ ನನ್ಗೆ ಗೊತ್ತಿತ್ತು, ಒಂದು ಸವಾಲನ್ನು ಸ್ವೀಕಾರ ಮಾಡಿದ್ವಿ. ಒಂದಷ್ಟು ದಿನಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು, ಬ್ರಹ್ಮಕಲಶೋತ್ಸವ ಮಾಡಬೇಕು, ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳುವಂತ ಕಾಲಘಟ್ಟದಲ್ಲಿ ನಮ್ಮ ಕಣ್ಣ ಮುಂದೆ ಇರತಕ್ಕಂಥ ಈ ಒಂದು ಸಭಾಂಗಣ ಮಾಡಬೇಕು ಅಂತ ಇದ್ರೆ ಕೇವಲ 15-20 ದಿವಸಗಳು ನಮ್ಮ ಹತ್ರ ₹1 ದುಡ್ಡಿರಲಿಲ್ಲ. ಆಗ ಒಂದು ಸವಾಲನ್ನ ಸ್ವೀಕಾರ ಮಾಡಿ ಬ್ರಹ್ಮಕಲಶದ ಮುಂಚಿನ ದಿವಸ ಆ ಕೆಲಸವನ್ನ ಮಾಡಿ ಅಲ್ಲೇ ಅನ್ನ ಸಂತರ್ಪಣೆ ಮಾಡುವಂತ ಒಂದು ಭಾಗ್ಯವನ್ನು ಕೊಟ್ಟಿರ್ತಕ್ಕಂಥ ಜಾಗ ಇದ್ರೆ ಅದು ಕುಂಜೂರಿನ ದುರ್ಗಾ ಪರಮೇಶ್ವರಿ ಈ ಕ್ಷೇತ್ರ. ಅಂತ ಕ್ಷೇತ್ರದಲ್ಲೂ ನಾವೆಲ್ಲರೂ ಒಟ್ಟು ಸೇರಿ ಒಂದು ಮನಸ್ಸಿನಿಂದ ಇವತ್ತು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಎರಡೇ ವಿಚಾರ. ಒಂದು, ತಾಯಿಯ ಸಾನ್ನಿಧ್ಯ ವೃದ್ಧಿಗೋಸ್ಕರ ಈ ರೀತಿಯ ಕಲಾ ಸೇವೆಗಳಿರ್ಬೋದು, ಇವತ್ತು ಗೀತೆ ಭಜನೆಗಳಿರ್ಬೋದು, ಇವತ್ತು ಈ ರೀತಿಯ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಚಂಡಿಕಾಯಾಗ ಇರ್ಬೋದು, ಈ ರೀತಿಯ ಕಾರ್ಯಗಳು ಒಂದು ಭಾಗದಿಂದ ನಡೀತಾ ಇದೆ. ಎಲ್ಲರೂ ಭಕ್ತಿ ಶ್ರದ್ಧೆಯಿಂದ ಅನೇಕ ಭಾಗ ಈ ವರ್ಷ ವಿಶೇಷವಾಗಿ ನಾನು ಹೊರಗಡೆಯಿಂದ ಬಹಳಷ್ಟು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಯಾಕೆ ಅಂತ ಕೇಳಿದ್ರೆ ಈ ವರ್ಷ ಪ್ರಥಮ ಬಾರಿಗೆ ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಅನೇಕ ಹೊಸ ನೂತನ ಪ್ರಯೋಗಗಳನ್ನ ಮಾಡೋದ್ರ ಮುಖಾಂತರ ಈ ಧಾರ್ಮಿಕತೆಗೆ ಹೆಚ್ಚು ಒತ್ತುವನ್ನು ಕೊಡುವಂತ ಕೆಲಸವನ್ನು ಮಾಡಿದ್ದೀವಿ. ಎರಡನೇದು, ಒಂದಷ್ಟು ಶಾಸಕರ ನೆರವಿನಿಂದ ಹೊರಾಂಗಣದ ಹೊರಭಾಗದಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಿದೆ. ನಮ್ಮ ಒಂದು ಎಲ್ಲರ ಅಪೇಕ್ಷೆ ಇದೆ, ಈ ಭಾಗದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸಭಾಂಗಣವನ್ನು ಮಾಡೋದ್ರ ಮುಖಾಂತರ ನಮಗೆ ಅನ್ನದಾನಕ್ಕೆ ಇರ್ಬೋದು, ನಿತ್ಯ ನಿರಂತರ ತಾಯಿ ದುರ್ಗಾ ಪರಮೇಶ್ವರಿಯಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ಅನ್ನದಾನ ಇರ್ಬೋದು, ಅಥವಾ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಇರ್ಬೋದು, ಆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಸಭಾಂಗಣವನ್ನ ಈಗಾಗಲೇ ಶಾಸಕರ ಹತ್ರ ಈ ಒಂದು ಎಲ್ಲ ಕ್ಷೇತ್ರದ ಈ ಎಲ್ಲ ಊರಿನ ಜನರ ಪರವಾಗಿ ಮನವಿಯನ್ನ ಮಾಡಿದ್ದೇನೆ. ಈ ಶಾಸಕರು ಈ ಮುಂದಿನ ದಿನಗಳಲ್ಲಿ ಆ ಒಂದು ಸಭಾಂಗಣದ ವ್ಯವಸ್ಥೆಗೆ ಸಹಕರಿಸ್ತೇವೆ ಅಂತ ಹೇಳುವಂತ ಭರವಸೆಯನ್ನು ಹೇಳಿದ್ದಾರೆ. ಖಂಡಿತವಾಗಿ ಆ ಒಂದು ಸಭಾಂಗಣ, ಸುಸಜ್ಜಿತವಾಗಿರ್ತಕ್ಕಂಥ ಸಭಾಂಗಣವನ್ನ ನಾವು ಈ ಊರಿನ ಜನರಿಗೆ ಉಪಯೋಗವಾಗುವಂತೆ ಮಾಡುವಂತ ಶಕ್ತಿ ತಾಯಿ ಜಗನ್ಮಾತೆ ಅನುಗ್ರಹಿಸ್ಲಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಒಂದಷ್ಟು ಜನರನ್ನ ಇಲ್ಲಿ ನೆನೆಸಿಕೊಳ್ಬೇಕು. ಒಂದು, ಈಗಿನ ವ್ಯವಸ್ಥಾಪನಾ ಸಮಿತಿ, ನಾವು ವ್ಯವಸ್ಥಾಪನಾ ಸಮಿತಿಯನ್ನು ರಚನೆ ಮಾಡಬೇಕಾದ್ರೆ ಇಲ್ಲೊಂದು ಈ ಕ್ಷೇತ್ರವನ್ನ ಪರಿಪೂರ್ಣವಾಗಿ ಅಭಿವೃದ್ಧಿ ಮಾಡುವಂತ ಮತ್ತು ಆ ಸಾನ್ನಿಧ್ಯಕ್ಕೆ ಒತ್ತು ಕೊಟ್ಟು ಕೆಲಸ ಮಾಡುವಂತ ಒಂದು ಸಮಿತಿ, ಒಂದು ತಂಡವಾಗಿ ಕೆಲಸ ಮಾಡಿದಾಗ ಯಾವ ರೀತಿ ಸಾಧನೆ ಮಾಡಿ ತೋರಿಸಬಹುದು ಅಂತ ಹೇಳುವುದನ್ನ ಈಗಿನ ಪ್ರದೀಪ್ ಕೃಷ್ಣ ಮತ್ತು ಅವರ ಎಲ್ಲ ವ್ಯವಸ್ಥಾಪನಾ ಸಮಿತಿ ತಂಡ ಬಹಳಷ್ಟು ಸುಂದರವಾಗಿ ತೋರಿಸಿಕೊಟ್ಟಿದೆ. ಕಳೆದ ವರ್ಷ ಅವಕಾಶ ಇರಲಿಲ್ಲ, ಅದರ ಮೊದಲನೇ ವರ್ಷ ಅವಕಾಶ ಇರಲಿಲ್ಲ. ಕೋವಿಡ್ ನಂತ ಸಂದರ್ಭದಲ್ಲೂ ಅತ್ಯಂತ ಕಷ್ಟಕರವಾಗಿರ್ತಕ್ಕಂಥ ಸಂದರ್ಭ, ನಾನು ಅನೇಕ ಸಲಹೆಗಳನ್ನು ಕೊಟ್ಟಿದ್ದೆ. ಆದ್ರೆ ಆ ಒಂದು ಕೋವಿಡ್ ನಂತ ಸಂದರ್ಭದಲ್ಲೂ ಪ್ರಸಾದನ್ನ ಪ್ರತಿ ಮನೆಯಿಂದ ಆ ಪೂಜೆಗೆ ಮತ್ತೆ ನೈವೇದ್ಯಕ್ಕೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ಹಣವನ್ನು ವಾಟ್ಸಾಪಿನ ಮುಖಾಂತರ ಯಾವುದೋ ಮುಖಾಂತರ ಕೇಳಿಯೋ ಸಂಗ್ರಹ ಮಾಡಿ ಒಂದಿನಿತು ಈ ಕ್ಷೇತ್ರದಲ್ಲಿ ಯಾವುದೇ ಸೇವೆಗಳಿಗೆ, ಯಾವುದೇ ಚಟುವಟಿಕೆಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಒಂದು ಕಾರ್ಯನಿರ್ವಹಿಸಿರ್ತಕ್ಕಂಥ ತಂಡ ಇದ್ರೆ ಆ ಈ ಒಂದು ವ್ಯವಸ್ಥಾಪನಾ ಸಮಿತಿ ಈಗಿನ ತಂಡ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲೇಬೇಕು. ಎರಡನೇದು, ಈ ಕ್ಷೇತ್ರ, ಈ ಭಾಗದ ಎಲ್ಲ ಜನಗಳು ಯಾವುದೊಂದು ಪ್ರಸಾದ ನನಗೆ ಗೊತ್ತಿದೆ, ನಾವು ಯಾವುದೋ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಈ ಭಾಗದ ಜನ, ಪ್ರಸನ್ನ ಯಾವಾಗಲೂ ಅವರನ್ನು ಹೇಳ್ತಾ ಇದ್ರು, ಈ ಭಾಗದ ಜನ ಅತ್ಯಂತ ಮುಗ್ಧತೆ ಮತ್ತು ಆ ನಿಷ್ಕಲ್ಮಶತೆಯಿಂದ ಆ ದೇವರ ಕೆಲಸವನ್ನ ಮಾಡುವಂತ ಜನ. ಆ ತಾಯಿಗೋಸ್ಕರ ಸೇವೆ, ನಾವು ಯಾವ ರೀತಿಯ ಸೇವೆಯನ್ನು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಿದ್ದೇವೆ. ಅಗತ್ಯ ಬಿದ್ದರೆ ಕಸವನ್ನು ಗುಡಿಸ್ತೀವಿ, ಅಗತ್ಯ ಬಿದ್ದರೆ ಮರಕ್ಕೂ ಹತ್ತೀವಿ. ಈ ರೀತಿಯ ಒಂದು ಕೆಲಸವನ್ನ ಮಾಡುವಂತ ಮಾನಸಿಕತೆ ಇರ್ತಕ್ಕಂಥ ಈ ಭಾಗದ ಜನ, ಅವರಿಗೂ ಸಹ ನಾನು ಒಂದು ಹೃದಯಾಂತರದ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮೂರನೇದು, ಇವತ್ತಿನ ಈ ಒಂದು ಹಾಡು ಚರಣ್ ಉಪ್ಪಳಿಗೆ ಮತ್ತು ತಂಡ, ಅನುರಾಧ ಭಟ್ ಮತ್ತು ಹಿರಿಯ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ರಾಮಕೃಷ್ಣ ಕಾಟುಕುಕ್ಕೆ ಅವರ ಮಾರ್ಗದರ್ಶನದಲ್ಲಿ ಆ ತಾಯಿಯ ವೈಭವವನ್ನ, ತಾಯಿಯ ಮಹಾತ್ಮೆಯನ್ನ ಇಡೀ ಜಗತ್ತಿಗೆ ಸಾರುವಂತ ಕೆಲಸ ಆಗಿರ್ತಕ್ಕಂಥದಕ್ಕೆ ನಾನು ಎಲ್ಲರ ಪರವಾಗಿ ಆ ತಂಡಕ್ಕೆ ಹೃದಯಾಂತರಾಳದ ಕೃತಜ್ಞತೆ, ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತು ಒಂದಷ್ಟು ಕೆಲಸಗಳನ್ನ ಮಾಡಬೇಕಾದ್ರೆ ಈ ವ್ಯವಸ್ಥಾಪನಾ ಸಮಿತಿಯ ತಂಡದಲ್ಲಿರ್ತಕ್ಕಂಥ ಚಂದು ಪೂಜಾರಿ ಅವರು ಇರ್ಬೋದು, ಮಾಲಿಂಗ ನಾಯ್ಕರು ಇರ್ಬೋದು, ಇವತ್ತು ಈ ಸಾಧನೆ ಇಲ್ಲಿಯ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತಿದ್ರೆ ನಮ್ಮ ವಿಶ್ವನಾಥ್ ಕುಲಾಲ್ ಅವರು ನಿರಂತರವಾಗಿ ಅದು ಮಾಡಬೇಕು, ಇದು ಮಾಡಬೇಕು, ನೆನಪಿಸುವಂತ, ಎಚ್ಚರಿಸುವಂತ ಕೆಲಸವನ್ನ ಶಾಸಕರಿಗೆ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಈ ರೀತಿಯ ಕೆಲಸದಿಂದ ಒಬ್ಬೊಬ್ಬರು, ನಾನು ಹೇಳ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಕೆಲಸದಿಂದ, ಆ ತಂಡ ಟೀಮ್ ವರ್ಕಿನಿಂದಾಗಿ ಈ ರೀತಿಯ ಕೆಲಸಗಳಾಗಿದೆ. ಊರಿನವರ, ವ್ಯವಸ್ಥಾಪನಾ ಸಮಿತಿಯ, ಪರವೂರಿನವರ ಎಲ್ಲರ ಸಹಕಾರದಿಂದ ಇನ್ನಷ್ಟು ಈ ಕ್ಷೇತ್ರ ಬೆಳಗ್ಲಿ, ಆ ಸಾನ್ನಿಧ್ಯ ವೃದ್ಧಿಯಾದ ರೀತಿಯಲ್ಲೇ ಆ ಸೂರ್ಯ ಚಂದ್ರರ ಯಾವ ರೀತಿ
ಹುಣ್ಣಿಮೆಯ ಚಂದ್ರ ಬೆಳಗ್ತಾ ಇದ್ದಾನ, ಅದೇ ರೀತಿ ನಿತ್ಯ ನಿರಂತರವಾಗಿ ತಾಯಿ ಮಹಿಷಮರ್ದಿನಿ ಸ್ವರೂಪಿ ದುರ್ಗಾ ಪರಮೇಶ್ವರಿಯ ಈ ಸಾನ್ನಿಧ್ಯ ಬೆಳಗಿ ಬರಬೇಕು ಅಂತ ಹೇಳುವಂತ ಅಪೇಕ್ಷೆಯನ್ನ ಪಡ್ತಾ ನಮ್ಮೆಲ್ಲರಿಗೆ ಸಹ ಆ ನವರಾತ್ರಿಯ ಸಂದರ್ಭದಲ್ಲಿ ತಾಯಿ ವಿಶೇಷವಾಗಿ ಅನುಗ್ರಹಿಸಬೇಕು ಅಂತ ಹೇಳುವಂತ ಪ್ರಾರ್ಥನೆ ಸಲ್ಲಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದಾರೆ. ಜೈ ಶ್ರೀರಾಮ್. ಕ್ಷೇತ್ರದ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ಕೂಡ ಸಲಹೆ ಸೂಚನೆಯನ್ನು ನೀಡುವುದರೊಂದಿಗೆ ನಮಗೆ ಸದಾ ಬೆನ್ನೆಲುಬಾಗಿ ಸಹಕಾರವನ್ನು ಕೊಡ್ತಕ್ಕಂಥವರು ಧಾರ್ಮಿಕ ಪರಿಷತ್ತಿನ ಸದಸ್ಯರು ಮುರಳೀಕೃಷ್ಣ ಹಸಂತರ್ಕ ಇವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದವನ್ನು ಅರ್ಪಿಸುತ್ತಾ ಇನ್ನು ಮುಂದಕ್ಕೆ ಶ್ರೀಯುತ ರಾಮಕೃಷ್ಣ ಕಾಟುಕ್ಕೆ ಇವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನು ನಡೆಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಪ್ರಗತಿಪರ ಕೃಷಿಕರು ಆಗಿರುವಂತಹ ಶ್ರೀ ಕೃಷ್ಣ ಪ್ರಸಾದ್ ಭಂಡಾರಿ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನಮೋ ದೇವಿ ಮಹಾದೇವಿ ಶಿವಾಯಿ ಸತತಂ ನಮಃ. ನಮ್ಮ ಪ್ರಕೃತಿ ಭದ್ರಾಯಿ ನಿಯತಾ ಪ್ರಣತಾ ಶ್ರುತಾಂ. ತಾಯಿ ಕುಂಜೂರು ದುರ್ಗಾ ಪರಮೇಶ್ವರಿಗೆ ವಂದಿಸುತ್ತಾ ಈ ನವರಾತ್ರಿ ಶರನ್ನವರಾತ್ರಿಯ ಮಧ್ಯಕಾಲದಲ್ಲಿ ಅಂತೂ ಜ್ಞಾನಶಕ್ತಿ ರೂಪಿಣಿಯಾದ ಶಾರದೆಯನ್ನು ಆರಾಧಿಸಲಿಕ್ಕೆ ಆರಂಭಿಸತಕ್ಕಂಥ ದಿವಸದ ಈ ದಿವಸ ನಿಮ್ಮ ಒಟ್ಟಿಗೆ ಒಂದಷ್ಟು ಹೊತ್ತು ಸೇರಿಕೊಳ್ಳುವಂಥ ಒಂದು ಭಾಗ್ಯ ಸಿಕ್ಕಿದ್ದಕ್ಕಾಗಿ ನಾನು ನಿಮಗೆಲ್ಲ ಕೊಟ್ಟದಾಗಿ ನಿಮಗೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ಈ ಕ್ಷೇತ್ರ ನನಗೂ ಸಾಧಾರಣ 40 ವರ್ಷದ ನಂಟು. ಹಿಂದೆ ಅಜೀರ್ಣವಾಗಿದ್ದಂಥ ದೇವಸ್ಥಾನವನ್ನು ಬಹುಶಃ ಮಚ್ಚಮಲೆ ಗೋವಿಂದ ಭಟ್ರು ಇದನ್ನು ಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿ ಇಟ್ಟಂಥ ಸಮಯದಲ್ಲಿಯೂ ಕೂಡ ಚಟುವಟಿಕೆಗಳಿಗೆ ಆರ್ಥಿಕ ದೃಷ್ಟಿಯಿಂದ ಇತ್ಯಾದಿ ತೊಂದರೆ ಆಗಿದ್ದಂಥ ಸಮಯದಲ್ಲಿ ವಿಶ್ವನಾಥ ಬಲ್ಯಾಯರು ಅಂತ ದಿವಂಗತ ಈಗ ಇಲ್ಲ ಅವರು ಅವರಲ್ಲಿ ಬರ್ತಿದ್ದ ವ್ಯಕ್ತಿಗಳನ್ನೆಲ್ಲ ಸೇರಿಸಿ ಇಲ್ಲೊಂದು ಊರಿನವರನ್ನೆಲ್ಲ ಸೇರಿಸಿ ಒಂದು ಸಮಿತಿ ಮಾಡಿ ಶುಕ್ರವಾರ ಎಲ್ಲರೂ ಸೇರುವಾಗೆ ಮಾಡಿದರು. ಆ ನಂತರ ಈಗ ನಮ್ಮಲ್ಲಿ ಕಾಣ್ತಕ್ಕಂಥ ಈಗಿನ ನಂತರದ ಜನರೇಷನ್ ಇದ್ದಾರೆ, ಅದರ ಹಿಂದಿನ ತಲೆಮಾರಿನವರು ಕೂಡ ಈ ಸ್ಥಳದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಅಂದರೆ ಇಲ್ಲಿ ಬೇರೆ ಎಲ್ಲಿಯೂ ಹಲವಾರು ದೇವಸ್ಥಾನಗಳಲ್ಲಿ ನೋಡಿದ್ದೇನೆ, ಇಲ್ಲಿ ಸಿಕ್ಕತಕ್ಕಂಥ ಒಂದು ಪ್ರಾಮಾಣಿಕ ಸ್ವಯಂ ಸೇವಕರು ಬೇರೆ ಕಡೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಿಶಿಷ್ಟವಾದ ಕ್ರಮ ಉಂಟು ಇಲ್ಲಿ. ಯಾಕೆಂದರೆ 40 ವರ್ಷ ಹಿಂದೆ ಇವರು ಚಂದ ಪೂಜಾರಿ ಈಗಲೂ ಇದ್ದಾರೆ, ಹಾಗೆ ಬೆಳೆಯಪ್ಪ ಗೌಡ್ರು ಅಂತಿದ್ರು, ಈಗ ಇದ್ದಾರೆ ಇಲ್ಲೋ ಗೊತ್ತಿಲ್ಲ ನನಗೆ. ಮತ್ತು ಇಲ್ಲೊಬ್ಬರು ನಾಯಕರಿದ್ದರು ಹಿಂದೆ. ಅಷ್ಟು ಜನರು ಮತ್ತು ಇಲ್ಲಿ ಸದಾಶಿವ ಕಲ್ರಾಯರು ಅಂತ ಇದ್ರು. ಅವರೆಲ್ಲ ಸೇರಿ ಜನ ಕಡಿಮೆ ಆದರೂ ಕೂಡ ಆ ಹೊತ್ತಿನಲ್ಲಿ ಆ ಕಾಲದಲ್ಲಿ ಅತ್ಯಂತ ಕಷ್ಟ ಇದ್ದ ಕಾಲ, ಆರ್ಥಿಕವಾಗಿ ತುಂಬ ಕಷ್ಟ ಇದ್ದ ಕಾಲದಲ್ಲಿಯೂ ಈ ಎಲ್ಲ ಕ್ರಿಯೆಗಳು ದೇವರಿಗೆ ಆಗಬೇಕಂತ ಕ್ರಿಯೆಗಳು ನಡೀತಾ ಇತ್ತು ಇಲ್ಲಿ. ನಂತರ ಯುವಕರು ಅಂದರೆ ಪಲಕದವರೊಬ್ಬರು ಆಗಿದ್ರು, ಅದರ ನಂತರ ನಮ್ಮ ಮುರಳಿಯವರು, ಅದಕ್ಕಿಂತ ಮಹಾಬಲರಯ್ಯವರಿದ್ದರು. ನಂತರ ಯುವ ಪರಂಪರೆಯಲ್ಲಿ ಬಂದಾಗ ಆ ಕಾಲಕ್ಕೆ ಸರಿಯಾಗಿ ಮತ್ತು ಆರ್ಥಿಕ ಸ್ಥಿತಿ ವ್ಯತ್ಯಾಸ ಆದಾಗೆ ಇಲ್ಲಿನ ವೃದ್ಧಿ ಮಾಡುವಂಥ ಶ್ರದ್ಧೆಯೂ ಜಾಸ್ತಿ ಆಯಿತು, ಜನರು ಜಾಸ್ತಿ ಆದರು. ಇಲ್ಲೇ ನನಗೆ ನನ್ನ ಪರಿಚಯದವರು ತುಂಬ ಆತ್ಮೀಯರಿದ್ದಾರೆ. ಯಾಕಂತಂದರೆ ಬೇರೆ ಎಲ್ಲಿಯೂ ನನಗೆ ಇಲ್ಲಿ ಬಂದರೆ ಖುಷಿಯಾಗುವುದೇನು ಅಂತ ಹೇಳಿದರೆ ಆ ಜನರ ಹತ್ರ ಮಾತಾಡುವಂಥದ್ದು. ಅಂದರೆ ನನ್ನನ್ನು ಒಂದು ಮನೆಯವನ್ನಾಗಿ ಮಾಡಿಕೊಂಡಿದ್ದಾರೆ ಅವರು. ಹಾಗಿರುವಂಥ ಒಂದು ಸಂತೋಷ ಇದೆ. ಮತ್ತು ಈ ಕ್ಷೇತ್ರ ತುಂಬ ಪವರ್ಫುಲ್. ಯಾಕಂದರೆ 1000 ವರ್ಷದ ಹಿಂದೆ ಆವಿಷ್ಕೃತವಾದಂಥ ಒಂದು ಮೂರ್ತಿ ಎಷ್ಟೋ ಸಮಯದಲ್ಲಿ ಸುಪ್ತವಾಗಿದ್ದುಕೊಂಡು ತದನಂತರ ಊರಿನವರಿಂದ ಸೇವೆಯನ್ನು ಪಡಿತಾ ಬಂತು. ಅದರ ನಂತರ ನಿರಂತರವಾಗಿ ಇಲ್ಲಿ ಪೂಜಾ ಕ್ರಿಯೆಗಳ ಇತ್ಯಾದಿಗಳು ಅತಿ ಸೂಕ್ಷ್ಮಲ್ಲೇ ಆದರೂ ನಡೀತಾಗಲೇ ಬಂತು. ಈಗ ಸ್ವಲ್ಪ ವಿಸ್ತೃತವಾಗಿ ಕ್ರಮಬದ್ಧವಾಗಿ ಆಗ್ತಾ ಇದೆ. ಇಲ್ಲಿ ಹೆಚ್ಚು ನಾನು ಮಾತಾಡಲಿಕ್ಕೆ ಹೋಗಿಲ್ಲ, ಯಾಕಂದರೆ ಇನ್ನು ಇದಕ್ಕೆ ತೊಂದರೆ ಆಗ್ತದೆ. ನನ್ನದು ಒಂದು ರಿಕ್ವೆಸ್ಟ್ ನಾನು ಮೊನ್ನೆ ಹೇಳಿದ್ದೆ ನಮ್ಮ ಪ್ರದೀಪ್ ಕೃಷ್ಣ ಅವರ ಹತ್ರ, ನಾವೆಲ್ಲ ಸಹಕಾರ ಕೊಟ್ಟರೆ ಅದನ್ನು ಸಾಧಿಸ್ಬೋದು. ಎಂತಂದರೆ ದೇವರಿಗೆ ನಾವು ಸಾನ್ನಿಧ್ಯ ಕೊಡಲಿಕ್ಕೆ ಏನಿಲ್ಲ, ನಾವು ಯಾರು ಸಾನ್ನಿಧ್ಯ ಕೊಡಲಿಕ್ಕೆ. ಆದರೆ ಒಂದು ಸ್ಥಳದಲ್ಲಿರುವಂಥ ಸಾನ್ನಿಧ್ಯ ವೃದ್ಧಿ ಅಂತ ಹೇಳುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಮಗೆ ಸಿಕ್ಕತಕ್ಕಂಥ ಲಾಭ ಏನು ಅಂತ ಹೇಳುವ ದೃಷ್ಟಿಯಿಂದ ಮಾಡ್ತಕ್ಕಂಥ ವಿಷಯಗಳು. ಪೂಜೆ ಪುನಸ್ಕಾರ ಇತ್ಯಾದಿಗಳೆಲ್ಲ ದೇವರಿಗೆ ನಾವು ಮಾಡುವುದೇನಂತ ಲಾಭದ ನೆಲೆಯಲ್ಲಿ ಮಾಡುವುದಲ್ಲದೆ ಕಾಮ್ಯಕರ್ಮಗಳನ್ನು ಮಾಡುವುದಲ್ಲದೆ ಕೇವಲ ದೇವರೇ ನೀವು ಸಂತೋಷವಾಗಿರಿ ಅಂತ ಹೇಳುವ ರೂಪದಲ್ಲಿ ಯಾರೂ ಮಾಡೋದಿಲ್ಲ ಹೆಚ್ಚಿನವರು. ಆ ರೂಪ ಬರಬೇಕಾದ್ರೆ ಯಾವುದೇ ಬ್ಯಾಟ್ರಿಗೆ ಚಾರ್ಜ್ ಮಾಡಿದರೆ ಮಾತ್ರ ಕರೆಂಟ್ ಇರ್ತದೆ, ಅದರಲ್ಲಿ ಕೆಲಸ ಮಾಡಿಸ್ಲಿಕ್ಕಾಗ್ತದೆ. ಹಾಗೆಯೇ ದೇವಸ್ಥಾನದಲ್ಲಿ
ಉಳಿದಿರ್ತಕ್ಕಂಥ ಮೂರ್ತಿ ಸ್ವರೂಪ ಈ ದೇವರಿಗೆ ನಾವು ಮಾಡತಕ್ಕಂಥ ಆರಾಧನಾ ಕ್ರಿಯೆ ಕ್ರಮಬದ್ಧವಾಗಿದ್ದರೆ ಮಾತ್ರ ಅಲ್ಲಿಂದ ನಮಗೆ ಸಿಕ್ಕತಕ್ಕಂಥ ಅನುಗ್ರಹಗಳು ಸಿಗ್ತದೆ, ಅದು ಊರಿಗೆ ಕ್ಷೇಮ ಉಂಟಾಗ್ತದೆ. ಅಂತ ದುರ್ಗಾ ದೇವಸ್ಥಾನದಲ್ಲಿ ಮುಖ್ಯವಾಗಿ ನಡಿಬೇಕಾದ್ದು ಏನು ಅಂತ ಹೇಳಿದ್ರೆ ಅದೇ ಹೇಳ್ತದೆ, ಪುರಾಣವೇ ಹೇಳ್ತದೆ, ಮಾರ್ಕಾಂಡೇಯ ಪುರಾಣದಲ್ಲಿ ಬರ್ತಕ್ಕಂಥ ಸಪ್ತಶತಿ ಅಂತ ಹೇಳುವಂಥ 700 ಶ್ಲೋಕಗಳ ದೇವಿ ಮಹಾತ್ಮೆ ಅಂತ ಹೇಳುವ ಶ್ಲೋಕಗಳ ಒಂದು ಇದಿದೆ, ನಿತ್ಯ ಪಾರಾಯಣ ಕ್ರಮ ಇಲ್ಲಿ ಕೂಡ ಇದೆ. ಅದು ಅಂದರೆ ನಿತ್ಯವಾಗಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಅದಕ್ಕೆ ಜನಕ್ಕೆ ಸಿಗಬೇಕು ಸರಿಯಾದ್ದು, ಮತ್ತು ಅದಕ್ಕೆ ಸಂಭಾವನೆ ಇತ್ಯಾದಿಗಳನ್ನ ಕಷ್ಟಪಟ್ಟರೆ ಮಾಡಲಿಕ್ಕೆ ಅಸಾಧ್ಯವಾದ್ದೇನೂ ಅಲ್ಲ. ಈ ಸ್ಥಳದಲ್ಲಿ ದಿವಸಕ್ಕೆ ಒಂದು ಸಲವಾದರೂ ಪಠಣ ಇಡೀ 365 ದಿವಸ ಮಾಡಲಿಕ್ಕೆ ಸಾಧ್ಯ ಆದರೆ ಈ ದೇವಸ್ಥಾನವನ್ನು ಯಾರಿಗೆ ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೊಡ್ಡ ಸಾನ್ನಿಧ್ಯದಲ್ಲಿ ಖಂಡಿತ ಬರ್ತದೆ. ಅದನ್ನ ನಾವಂದರೆ ಒಂದು ದಿವಸಕ್ಕಂದರೆ 365 ದಿವಸ ನಡಿಬೇಕಾದ್ರೆ ಬೀಳ್ತಕ್ಕಂಥ ಖರ್ಚನ್ನು ಒಬ್ಬೊಬ್ಬರು ಮನೆಯವರು ಒಬ್ಬೊಬ್ಬರು ವಹಿಸಿಕೊಂಡು ಸ್ವಲ್ಪ ಬರೀ ಕಡಿಮೆಯಲ್ಲಿ ಆಗಲಿಕ್ಕಿಲ್ಲ, ಆದರೆ ಪ್ರಯತ್ನ ಪಟ್ಟ ಈಗಿನ ಕಾಲದಲ್ಲಿ ಅಷ್ಟೇನು ಕಷ್ಟ ಅಲ್ಲ. ಇದನ್ನು ಮಾಡುವಂಥ ಕೆಲಸ ಮಾಡಿದರೆ ಈಗಿರುವ 10 ಪಾಲು ಕಾರ್ಣಿಕ ಇದರಲ್ಲಿ ಕ್ಷೇತ್ರದಲ್ಲಿ ಬಂದು ತೋರಿಸಿಕೊಟ್ಟಿದ್ದ ಕ್ಷೇತ್ರ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಅದನ್ನೆಲ್ಲ ಚಿಂತನೆ ಮಾಡಿ ಮಾಡಬೇಕಷ್ಟೇ, ಅಷ್ಟು ಸುಲಭದಲ್ಲಿ ಆಗುವಂಥದ್ದಲ್ಲ. ಎಲ್ಲ ಇದ್ದಾರೆ, ಅದಕ್ಕೆ ಒಳ್ಳೆ ಯುವಕರೆಲ್ಲ ಇದ್ದಾರೆ, ಅವರೆಲ್ಲ ಮಾಡ್ತಾರೆ ಅಂತ ಹೇಳೋದು. ಮತ್ತು ಇಲ್ಲೇನಂತ ಹೇಳಿದ್ರೆ ಈ 2-3 ವರ್ಷದಿಂದ ಸ್ವಲ್ಪ ಹೆಚ್ಚು ಇಲ್ಲಿ ಚಟುವಟಿಕೆ ಕಾಣ್ತಾ ಉಂಟು. ಒಬ್ಬ ವ್ಯವಸ್ಥಾಪಕ ಸಮಿತಿ ಅಧ್ಯಕ್ಷ ಜನರ ಒಟ್ಟಾಗಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆ ಜನರ ಹೃದಯವನ್ನು ತಿಳ್ಕೊಂಡು ಕ್ಷೇತ್ರದ ಇಂಪಾರ್ಟೆನ್ಸನ್ನು ತಿಳ್ಕೊಂಡು ಮಾಡುವಂಥ ಪ್ರಯತ್ನ ಮಾಡಿದರೆ ಹೇಗಾಗುವುದು ಅಂತ ಹೇಳುವುದನ್ನು ತೋರಿಸಿಕೊಟ್ಟಿದ್ದಾರೆ ಪ್ರದೀಪ್ ಕೃಷ್ಣ ಅವರು. ಅವರನ್ನು ಅಭಿನಂದಿಸ್ತೇನೆ. ಮತ್ತು ನಾನು ನನ್ನ ಪ್ರೀತಿ ಪಾತ್ರದ ಎಲ್ಲರ ಹೆಸರುಗಳು ಸ್ವಲ್ಪ ಬರ್ತೋಗ್ತದೆ ನನಗೆ. ಇಲ್ಲಿ ಸುಮಾರು ಜನ ಇದ್ದಾರೆ ಕಾರ್ಯಕರ್ತರು, 1-2-3 ಮಹಿಳೆಯರು ಯಾವಾಗಲೂ ನೋಡ್ಲಿಕ್ಕೆ ಸಿಕ್ಕವರಿದ್ದಾರೆ. ಯಾವ ಕೆಲಸ ಆದರೂ ಕೂಡ ಮನೆ ಕೆಲಸ ಬಿಟ್ಟು ಇಲ್ಲಿ ಬರುವಂಥ ಒಂದು ಅಂಥ ಅದ್ಭುತವಾದಂಥ ಕಾರ್ಯಕರ್ತವರಿಂದ ಉಂಟು. ಅವರನ್ನು ಅಭಿನಂದಿಸ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಶ್ರೀದೇವಿ. ಧನ್ಯವಾದಗಳು ಶ್ರೀ ಕೃಷ್ಣ ಪ್ರಸಾದ್ ಭಂಡಾರಿ ಕೂಟೆಲ್ ಅವರೇ. ತಮ್ಮಂಥ ಹಿರಿಯರ ಮಾರ್ಗದರ್ಶನ ಇದ್ದರೆ ನಾವು ಯಾವುದನ್ನು ಸಾಧಿಸ್ತೇವೆ ಅನ್ನುವಂಥ ಒಂದು ಛಲವನ್ನು ಹೊತ್ತು ಇಂದಿನ ಯುವಕರ ತಂಡ ಇವತ್ತು ಇಲ್ಲಿ ಇದೆ. ಖಂಡಿತ ಸಾಧಿಸ್ತೇವೆ. ನಿಮ್ಮಂಥ ಹಿರಿಯರ ಮಾರ್ಗದರ್ಶನ ನಮಗೆ ಬೇಕು. ಇದೀಗ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸಭೆಯ ಸಭಾಧ್ಯಕ್ಷರಾದಂಥ ಶ್ರೀ ರಾಮಕೃಷ್ಣ ಭಟ್ ಬುದ್ರಾಜಿ ಅವರಿಂದ ಹಿತನುಡಿಗಳು. ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಶರನ್ನವರಾತ್ರಿ ಸಂಭ್ರಮದ 7ನೆಯ ದಿನಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಶ್ರೀಯುತ ರಾಮಕೃಷ್ಣ ಕಾಟುಗುಕ್ಕೆ ದಾಸ ಪರಂಪರೆಯ ಪೂರ್ವಿಕರು ಇವರನ್ನು ಈ ಕ್ಷೇತ್ರಕ್ಕೆ ಆಗಮಿಸಿ ಅವರಿಂದ ಭಕ್ತಿಗೀತೆಗಳನ್ನು ಹಾಡಿಸುವಂಥ ಒಂದು ಸುಸಂದರ್ಭ. ಈ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ನಮ್ಮ ಆತ್ಮೀಯರು ಪುತ್ತೂರು ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂಥ ಶ್ರೀಯುತ ಸಂಜೀವ ಮಠಂದೂರವರವರೇ, ದಾಸ ಪರಂಪರೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿರುವಂತಹ ಅಭಿನವ ಪುರಂದರದಾಸರಂತೆ ಖ್ಯಾತಿರಾದ ಈ ನಾಡಿನ ಪರಿಚಯಸ್ಥರಾದಂಥ ಮನೆ ಮನೆಗಳಲ್ಲಿ ಪರಂಪರೆಯ ಭಜನೆಯನ್ನು ಬೆಳಗಿಸುವಂತಹ ಸನ್ಮಾನ್ಯರಾಗಿರುವಂತಹ ಶ್ರೀಯುತ ರಾಮಕೃಷ್ಣ ಕಾಟುಕ್ಕೆ ಅವರೇ, ಪುತ್ತೂರು APMC ಹಿರಿಯ ಅಧ್ಯಕ್ಷರಾಗಿದ್ದಂತಹ ಹಾಗೂ ಅನೇಕ ದೇವಸ್ಥಾನಗಳ ಭಕ್ತರಾಗಿರುವಂಥ ಪ್ರಕೃತಿಪರ ಕೃಷಿಕರಾಗಿರುವಂಥ, ಮುಖ್ಯವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಕುಂಜೂರು ಇದರ ಪರಮ ಭಕ್ತರಾಗಿರುವಂಥ ಆತ್ಮೀಯರಾಗಿರುವಂಥ ಶ್ರೀಯುತ ಕೃಷ್ಣ ಪ್ರಸಾದ್ ಭಂಡಾರಿ ಕೂಟೇಲರವರೇ, ಸನ್ಮಾನ್ಯ ಮಿತ್ರರು ಹಾಗೂ ಕರ್ನಾಟಕ ಧಾರ್ಮಿಕ ತತ್ವ ಪರಿಷತ್ತಿನ ಸದಸ್ಯರಾಗಿರುವಂತಹ ಶ್ರೀಯುತ ಮುರಳೀಕೃಷ್ಣ ಹಸಂತಡ್ಕರ್ ಅವರೇ, ಈ ಕ್ಷೇತ್ರದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಈ ಕ್ಷೇತ್ರವನ್ನು ಸನ್ಮಾರ್ಗದಲ್ಲಿ ಮುನ್ನಡೆಯುವಂತಹ, ಕ್ಷೇತ್ರವನ್ನು ಎಲ್ಲ ಪರಿಚಯಿಸಿರುವಂತಹ ಹಾಗೂ ಆ ಪ್ರಯತ್ನದಲ್ಲಿ ಜಯಶಾಲಿ ಆಗಿರುವಂತಹ ಮಿತ್ರರು ಆಗಿರುವಂತಹ ಶ್ರೀ, ನನಗೆ ಹೆಸರು ಪ್ರದೀಪ್ ಕೃಷ್ಣ. ನಾನು ಯಾವಾಗಲೂ ಮಾತನಾಡಿದೆ, ಯಾಕೆಂದರೆ ಆತ್ಮೀಯರಾದರೆ ಪಕ್ಕ ಹೆಸರು ಮರ್ತೋಗುತ್ತೆ. ಯಾಕೆ ಇದನ್ನು ನಾನು ನೋಡ್ತಾ ಇಲ್ಲ. ಎಲ್ಲ ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಗಣ್ಯರೇ, ಅಧ್ಯಕ್ಷ ಸ್ಥಾನದಲ್ಲಿರುವ ಕಾರಣ ಇವರನ್ನೆಲ್ಲ ನಾನು ಸಂಬೋಧಿಸಬೇಕಾಗುತ್ತೆ. ಯಾಕಂತ ಹೇಳಿದರೆ ಅವರ ಕರ್ತವ್ಯ ಅದು.
ಯಾರಾದರೂ ಹೆಸರು ಬಿಟ್ಟು ಹೋಗಬಾರ್ದು. ಜೊತೆಯಲ್ಲಿ ಈ ಕ್ಷೇತ್ರಕ್ಕೆ ಬಂದಿರುವಂತಹ ಭಗವದ್ಭಕ್ತರೇ, ಪತ್ರಕರ್ತರೇ, ಎಲ್ಲ ಆತ್ಮೀಯ ಮಿತ್ರರೇ, ಕ್ಷೇತ್ರದ ಹಿತೈಷಿಗಳೇ, ಎಲ್ರಿಗೂ ನಮಿಸುತ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮ ಯೂಟ್ಯೂಬ್ನಲ್ಲಿ ನಮ್ಮ ಕ್ಷೇತ್ರದ ಒಂದು ಏನು ಭಕ್ತಿಗೀತೆಗಳ ಪ್ರಸಾರ ಆಗುವಂತಹ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಕಾರ್ಯಕ್ರಮದ ಕ್ಯಾಸೆಟ್ ಬಿಡುಗಡೆ ಮಾಡಲಾಗಿದೆ. ಒಳ್ಳೆಯ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ಬಹಳ ಹಿಂದಿನಿಂದಲೇ ಮಾಡುವಂತಹ ಒಂದು ಯೋಚನೆ ಇತ್ತು. ಯಾಕಂತ ಹೇಳಿದ್ರೆ ನಮ್ಮ ಕ್ಷೇತ್ರ ಇನ್ನೂ ಪಸರಿಸಿರಬೇಕು, ಈ ಕ್ಷೇತ್ರಕ್ಕೆ ಭಗವದ್ಭಕ್ತರು ಹೆಚ್ಚಾಗಬೇಕು, ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ನಮ್ಮ ಭಕ್ತರು ಬಂದ ಹಾಗೆ ಆ ಕ್ಷೇತ್ರದ ಪಾವಿತ್ರ್ಯತೆ ಮತ್ತು ಅದರ ಏನು ಹೇಳ್ತೇವೆ ನಾವು, ಅದರ ಈಗ ಒಂದು ಸಂದರ್ಭದಲ್ಲಿ ಆ ಕ್ಷೇತ್ರ ಸ್ವಲ್ಪ ಕ್ಷೀಣಿಸಿದಂಥ ಸಂದರ್ಭದಲ್ಲಿ ಅದನ್ನು ಇನ್ನೂ ಹೆಚ್ಚು ಮಾಡುವಂಥದ್ದು ಭಗವದ್ಭಕ್ತರೇ, ಬೇರೆ ಯಾರೂ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಕ್ಷೇತ್ರದ ಹಿತೈಷಿಗಳು, ಅಭಿಮಾನಿಗಳು ಹಾಗೂ ಈ ಕ್ಷೇತ್ರಕ್ಕೆ ನಂಬಿಕೊಂಡಿರುವಂಥವರೇ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಈ ಕ್ಷೇತ್ರವನ್ನು ಉನ್ನತೀಕರಣಗೊಳಿಸಲು, ಈ ಕ್ಷೇತ್ರವನ್ನು ಮುನ್ನಡೆಸಲು ಇವತ್ತು ಮಾಡಿದಂಥ ಒಂದು ಕಾರ್ಯ ಏನಿದೆ, ಒಂದು ಕ್ಯಾಸೆಟ್ ಬಿಡುಗಡೆ, ಇದೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ. ಇದೇ ರೀತಿಯ ಹಾರೈಕೆಗಳು ಇನ್ನೂ ಮುಂದುವರಿಯಲಿ ಅಂತೇಳಿ ಹೇಳ್ತಾ ನಾನು ಒಂದೆರಡು ವಿಷಯಗಳನ್ನು ಅಧ್ಯಕ್ಷ ನೆಲೆಯಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶ್ರೀಯುತ ಪ್ರಸಾದ್ ಭಂಡಾರಿ ಅವರು ಹೇಳಿದಾಗೆ ಅವರು 40 ವರ್ಷದ ಹಿಂದಿನಿಂದ ಈ ಕ್ಷೇತ್ರದ ಭಕ್ತರು ಮತ್ತು ಪರಿಚಿತರು. ನಾನು ಸಾಧಾರಣ ಒಂದು 58 ವರ್ಷದವನು. ಈ ಕ್ಷೇತ್ರವನ್ನು ಬಾಲ್ಯಾವಸ್ಥೆಯಿಂದಲೇ ನೋಡ್ತಾ ಇದ್ದ ಸಂದರ್ಭ, ಯಾವ ರೀತಿ ಈ ಕ್ಷೇತ್ರ ಬಹಳ ಜೀರ್ಣಾವಸ್ಥೆಯಲ್ಲಿತ್ತು. ಅನೇಕ ಭಗೀರಥರು ಈ ಕ್ಷೇತ್ರಕ್ಕೆ ಶ್ರಮ ಪಟ್ಟಿದ್ದಾರೆ. ಶ್ರೀಯುತ ಗೋವಿಂದ ಭಟ್ಟರವರ, ಮಚ್ಚಿಮಲೆ ಗೋವಿಂದ ಭಟ್ಟರವರ ಹೆಸರು ಹೇಳಿದರು. ಅನೇಕರನ್ನು ನಾವು ನೋಡಿದ್ದೇವೆ. ತಲೆಯಲ್ಲಿ ಮರಗಳನ್ನು ಹೊತ್ತುಕೊಂಡು ಇಲ್ಲಿ ಮಾರ್ಗ ಎಲ್ಲ ಇಲ್ಲಂದ ಸಂದರ್ಭ. ಆ ಸಂದರ್ಭದಲ್ಲಿ ಇಲ್ಲಿ ನಮಗೆ ಆಶ್ಚರ್ಯ ಆಗ್ತಾ ಇತ್ತು, ಎಷ್ಟೆಷ್ಟು ದೊಡ್ಡ ರೀಪಗಳು, ಪಕ್ಕಾಸಗಳನ್ನು ಇಲ್ಲಿ ಹೇಗೆ ತಂದರು ಅಂತೇಳಿ. ಅವ್ರ ಮಗ ವಿರೂಪಾಕ್ಷ ಭಟ್ರು ಅವರೆಲ್ಲ ಸೇರಿ ತಲೆಯಲ್ಲಿ ಮರಗಳನ್ನು ತಮ್ಮ ಮನೆಯಿಂದ ಹೊತ್ತು ತಂದು ಈ ಒಂದು ಕ್ಷೇತ್ರದಲ್ಲಿ ಅಳವಡಿಸಿದ್ದಂಥ ನಾನು ಕಣ್ಣಾರೆ ಕಂಡಿದ್ದೇನೆ. ಇಲ್ಲಿ ಸುತ್ತಮುತ್ತಲು ಕಾಡಿನಿಂದ ತುಂಬಿದಂಥ ಪ್ರದೇಶವಾಗಿತ್ತು. ಅನಂತರ ಬಂದ ಅನೇಕ ಏನು ನಮ್ಮ ಅಧ್ಯಕ್ಷರು ಏನಿದ್ದಾರೆ, ಆಡಳಿತ ಮಂಡಳಿ ಅಧ್ಯಕ್ಷರಾಗಲಿ ಅಥವಾ ಮಂಡಳಿಗಳಾಗಲಿ ಶ್ರಮ ವಹಿಸಿದ್ದಾರೆ. ಎಲ್ಲರೂ ಹೇಳಿದಂತೆ ಈ ಕ್ಷೇತ್ರಕ್ಕೆ ದುಡಿದಿದ್ದಾರೆ. ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ದುಡಿದಂತಹ ಆ ಒಂದು ಕ್ಷೇತ್ರ ಇವತ್ತು ಈ ಒಂದು ಸ್ಥಿತಿಗೆ ಬರಲಿಕ್ಕೆ ಕಾರಣವಾಗಿದೆ. ಅವರ ಹೆಸರಲ್ಲಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಂದ ಪ್ರಾರಂಭವಾಗಿ ಇತ್ತೀಚಿನ ಈ ಪ್ರದೀಪ್ ಕೃಷ್ಣರವರೆಗೂ ಒಂದಲ್ಲ ಒಂದು ರೀತಿಯಲ್ಲಿ ಈ ಕ್ಷೇತ್ರದ ಉನ್ನತಿಗೆ ಇವರು ಸಹಕರಿಸಿದ್ದಾರೆ. ಈ ಕ್ಷೇತ್ರದಲ್ಲಿ 2013ರಲ್ಲಿ ಕಲಶೋತ್ಸವ ಬಹಳ ಅದ್ದೂರಿಯಿಂದ ಎಲ್ಲ ನಾಡಿಗೆ ಪಸರಿಸುವಂತೆ ಒಂದು ರೀತಿಯಲ್ಲಿ ಆಗಿದೆ. ಆ ಕಲಶೋತ್ಸವವನ್ನು ಈಗಲೂ ಕೂಡ ಜನರು ನೆನಪಿಸಿಕೊಳ್ಳುವಂಥ ರೀತಿಯಲ್ಲಿ ಶ್ರೀಯುತ ಮುರಳೀಕೃಷ್ಣ ಹಸಂತಡ್ಕ ಅವರ ನೇತೃತ್ವದಲ್ಲಿ ನಡೆದಿದೆ. ಸ್ವತಃ ಅವರು ಮರವನ್ನು ಕಡಿದು ತೆಗೆದು ಬರಲಿಕ್ಕೆ ಅವರು ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಜೀಪನಲ್ಲಿ, ನನಗೆ ನೆನಪಿದೆ ಇನ್ನು ಕೂಡ. ಅಂತಹ ಒಂದು ಶ್ರದ್ಧೆ ಇದೆ, ಅಂತಹ ಒಂದು ನಿಷ್ಠೆ ಇದೆ. ಹಾಗೆ ಏನಂತ ಹೇಳಿದ್ರೆ ಶೋಲ್ಡರಿಂಗ್ ದ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ ನಾವು, ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತುಕೊಳ್ಳುವಂಥದ್ದು. ಆ ರೀತಿಯ ಒಂದು ತಂಡ ಇಲ್ಲಿದೆ ಅಂತ ಹೇಳಿ ಆದರೆ ಈ ಕ್ಷೇತ್ರ ಎಂದಿಗೂ ಪುನಃ ಹಿಂದಿನ ಸ್ಥಿತಿಗೆ ಹೋಗಲಾರದು. ಇದು ಮುಂದೆ ಮುಂದೆ ಹೋಗಲಿಕ್ಕೆ ಅವಕಾಶ ಇದೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಮಾನ್ಯ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನೇಕ ಅನುದಾನಗಳನ್ನು ಈ ಕ್ಷೇತ್ರಕ್ಕೆ ನೀಡಿ ಕ್ಷೇತ್ರವನ್ನು ಸಹಕರಿಸುವಲ್ಲಿ, ಕ್ಷೇತ್ರವನ್ನು ಬೆಳಗುವಲ್ಲಿ ಕಾರಣೀಭೂತರಾಗಿದ್ದಾರೆ. ಇವತ್ತು ಹೇಳ್ಬೋದು ಅವರು ನಮ್ಮದೇ ಹಣ ನಾವು ಕೊಟ್ಟಿದ್ದಾರೆ ಅಂತೇಳಿ. ಆದರೆ ನಮ್ಮದೇ ಹಣವನ್ನು ನಾವು ಪಡೆಯುವಲ್ಲಿವರೆಗೆ ಈ ಶಾಸಕರು ಬರಬೇಕಾಗಿತ್ತು. ಅಲ್ಲಿವರೆಗೆ ನಮ್ಮದೇ ಹಣವನ್ನು ನಾವು ಇಲ್ಲಿವರೆಗೆ ಪಡೀಲಿಕ್ಕೆ ಆಗಲಿಲ್ಲ. ಆದರೂ ರೀತಿಯಲ್ಲಿ ಮುಂದೆ ಕೂಡ ಈ ಕ್ಷೇತ್ರ ಇನ್ನೂ ಬೆಳಗಲಿ. ಶ್ರೀಯುತ ಶಾಸಕರಿಗೆ ಮುಂದೆ ಕೂಡ ದೇವಿಯು ಈ ಒಂದು ಬೆಳಗಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿ, ಮುಂದೆ ಕೂಡ ಜನಸೇವೆಗೆ ಅವಕಾಶ ಮಾಡಿಕೊಡಲಿ. ಬಹಳ ನೆಚ್ಚಿನ ಶಾಸಕರು ಎಲ್ಲ ನಾನು ಕೇಳಿದಲ್ಲಿ ಅವರ ಒಂದು ಒಳ್ಳೆಯ ಗುಣಗಳನ್ನು ಹಾಗೂ ಸಹಕಾರಿ ಮನೋಭಾವಗಳ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ, ಪರೋಪಕಾರ ಜೀವನದ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ. ಅವರ ಊರಿನಲ್ಲೇ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಹಾಲಿನ ಸೊಸೈಟಿಯಿಂದ ಹಿಡಿದು ಇತ್ತೀಚೆಗೆ ಕಾಲುಬಾಯಿ ಜ್ವರದ ಚುಚ್ಚುಮದ್ದು ನೀಡುವಂತಹ ಕಾರ್ಯಕ್ರಮ ಉದ್ಘಾಟನೆಯಿಂದ ಹಿಡಿದು ಅನೇಕ ಕಾರ್ಯಕ್ರಮಗಳಲ್ಲಿ ತಾವೇ ಸ್ವತಃ ನಿಂತು ಸ್ವಯಂಸೇವಕರಾಗಿ ಮಾಡುವಂತಹ ನೆಚ್ಚಿನ ಶಾಸಕರು ಇದ್ದಾರೆ. ಅವರ ಸೇವೆ ಈ ದೇವಸ್ಥಾನ ನಮಗೆ ಕೇಳೋದಿಲ್ಲ, ಈ ದೇವಸ್ಥಾನಕ್ಕೆ ಅವರ ಸೇವೆ ಇನ್ನೂ ಕೂಡ ಸಿಗಲಿ, ಅವರಿಗೆ ಒಂದು ಕೊಡುವಂಥ ಶಕ್ತಿ ದೇವರು ಕೊಡಲಿ ಅಂತೇಳಿ ಹೇಳ್ತೀನಿ. ಅದೇ ರೀತಿಯಲ್ಲಿ ಈ ಕ್ಷೇತ್ರದ ಮುಂದಿನ ಬೆಳವಣಿಗೆಗೆ
ಬಾಕಿ ಎಲ್ಲ ಇಲ್ಲಿ ಏನು ಸಹಕರಿಸಿದ್ದಾರೆ ಅದೇ ರೀತಿ ಇನ್ನೂ ಕೂಡ ಸಹಕಾರ ಮುಂದೆ ನಿರಲಿ ಅಂತೇಳಿ ಹೇಳ್ತಾ, ಈ ಒಂದು ಕ್ಷೇತ್ರ ಇನ್ನೂ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ನಾನು ಈ ಕ್ಷೇತ್ರದಲ್ಲಿ ಇಷ್ಟು ಅಧ್ಯಕ್ಷ ಸ್ಥಾನದಲ್ಲಿ ಭಾಷಣ ಮಾಡುವಷ್ಟು ದೊಡ್ಡ ವ್ಯಕ್ತಿ ಏನಲ್ಲ. ನನಗಿಂತ ಅನೇಕ ಈ ಸೇವೆಗೆ, ಈ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸಿದವರು ಅನೇಕರಿದ್ದಾರೆ. ಆದರೂ ಕೂಡ ಇವತ್ತು ಪ್ರದೀಪ್ ಕೃಷ್ಣರವರು ದೂರವಾಣಿ ಮೂಲಕ ನೀವು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳಿ ಅಂತೇಳಿ ಕೇಳಿದಾಗ ನಾನು ಸಂಕೋಚದಿಂದಲೇ ಒಪ್ಪಿಕೊಂಡೆ. ಯಾಕೆಂತ ಹೇಳಿದರೆ ನನಗಿಂತ ಹಿರಿಯರು ಇಲ್ಲಿ ಅನೇಕರಿದ್ದಾರೆ. ಈ ದೇವಸ್ಥಾನಕ್ಕೆ ಸೇವೆ ಸಲ್ಲಿಸಿದವರಿದ್ದಾರೆ, ಈ ದೇವಸ್ಥಾನದ ಮುತುವರ್ಜಿ ವಹಿಸಿಯವರಿದ್ದಾರೆ. ಅವರಿಗೆಲ್ಲರಿಗೂ ನಾನು ನನ್ನ ಶಿರಸ ವಹಿಸ್ತಾ ಇದ್ದೇನೆ. ನಾನು ಅವರಿಗಿಂತ ಎಲ್ಲ ತುಂಬ ಚಿಕ್ಕವನು ಈ ದೇವಸ್ಥಾನಕ್ಕೆ ನಾವು ತುಲನೆ ಮಾಡಿದಾಗ ಅಂತೇಳಿ ಹೇಳ್ತಾ, ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಸಹಕರಿಸಿದ ಎಲ್ಲರಿಗೂ ವಂದಿಸುತ್ತಾ, ಆ ದೇವಿಯು ಇನ್ನೊಮ್ಮೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ನೀಡಲಿ, ಈ ದೇವಸ್ಥಾನಕ್ಕೆ ಇನ್ನೂ ಉದ್ಧಾರ ಮಾಡಲಿಕ್ಕೆ ಅಂತೇಳಿ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ತಾಯಿಯ ಹಾಲೆ ಅಮೃತ, ಅದು ಬಿಟ್ಟರೆ ಗೋಮಾತೆಯ ಹಾಲೆ ಅಮೃತ ಅಂತ ಗೋಮಾತೆಗೆ ವೈದ್ಯರಾಗಿರುವಂಥ ತಮ್ಮಿಂದ ಹಿತನುಡಿಗಳನ್ನು ನುಡಿದಿದ್ದೀರಿ. ಧನ್ಯವಾದಗಳು ಸರ್. ಕಾರ್ಯಕ್ರಮನ ಮುಂದುವರಿಸ್ತೇವೆ. ಇದೀಗ ಇತ್ತೀಚೆಗೆ ಲೋಕಾರ್ಪಣೆಗೊಂಡಂಥ ಅನು ಆಡಿಯೋಸ್ ಇದಕ್ಕಾಗಿ ದುಡಿದಂಥ ವ್ಯಕ್ತಿಗಳು ಇಬ್ಬರಿಗೆ ಸನ್ಮಾನ ಬಾಕಿ ಇದೆ. ದಯವಿಟ್ಟು ಅವರು ವೇದಿಕೆ ಬರಬೇಕು. TV ಗಿರಿ ಮಂಗಳೂರು, ಕಿಶೋರ್ ವಿಜಯಶ್ರೀ ಮುಳಿಯ, ದಯವಿಟ್ಟು ತಾವು ವೇದಿಕೆಗೆ ಬರಬೇಕು. ಸನ್ಮಾನ್ಯ ಶಾಸಕರು ಹಾಗೂ ಎಲ್ಲ ಅತಿಥಿಗಳು ಸೇರಿ ಅವರನ್ನು ಗೌರವಿಸಬೇಕಂತೇಳಿ ಇವರ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಯೂಟ್ಯೂಬ್ ಚಾನೆಲ್ನ ಗಾಯನದಲ್ಲಿ ತಮ್ಮ ಪಾತ್ರವನ್ನು ವಹಿಸಿದ್ದೀರಿ. ತಾವು ಅನಂತ ಧನ್ಯವಾದಗಳು ನಿಮಗೆ. ನಿಮ್ಮ ಕಂಠದಾನ ಇದೇ ರೀತಿ ಮುಂದುವರಿದು ಲೋಕವಿಖ್ಯಾತಿಯನ್ನು ತಾವು ಗಳಿಸಿರಿ ಅಂತೇಳಿ ಆ ದೇವಿಯಲ್ಲಿ ಪ್ರಾರ್ಥಿಸಿ ನಮಗೆ ಸನ್ಮಾನವನ್ನು ಅರ್ಪಿಸ್ತಾ ಇದ್ದೇನೆ. ಕಿಶೋರ್ ಪೆರ್ಲಾ ಅವರ ತಮ್ಮ ಇದ್ದಾರೆ, ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು. ಕಿಶೋರ್ ಪೆರ್ಲಾ ಅವರ ಪರವಾಗಿ ಸನ್ಮಾನವನ್ನು ಸ್ವೀಕರಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧನ್ಯವಾದಗಳು. ಸನ್ಮಾನವನ್ನು ಸ್ವೀಕರಿಸಿದವರಿಗೆ ಹಾಗೂ ಸನ್ಮಾನಿಸಿದಂಥ ಎಲ್ಲ ಅತಿಥಿ ಗಣ್ಯರಿಗೆ, ಇದೀಗ ಬಂದಂಥ ಅತಿಥಿಗಳಿಗೆ ಸ್ಮರಣಿಕೆಯನ್ನೊಂದು ನೀಡಬೇಕಾಗಿದೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಪ್ರದೀಪ್ ಕೃಷ್ಣರವರು, ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ರಾಮಕೃಷ್ಣ ಭಟ್ ಮುದ್ರಾಜಿ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಸಭೆಯ ಅಧ್ಯಕ್ಷರಾದಂಥ ರಾಮಕೃಷ್ಣ ಭಟ್ ಮುದ್ರಾಜಿ ಅವರಿಗೆ, ಹಾಗೆ ಮುರಳಿ ಕೃಷ್ಣ ಭಟ್ ಹಸಂತಡ್ಕ ಇವರಿಗೆ, ಸಭಾ ಕಾರ್ಯಕ್ರಮದ ಸವಿನೆನಪಿಗಾಗಿ, ಹಾಗೆ ಕೃಷ್ಣ ಪ್ರಸಾದ್ ಭಂಡಾರಿ ಅವರಿಗೆ, ತಮ್ಮ ಅಮೂಲ್ಯ ಕ್ಷಣವನ್ನು ನಮ್ಮೊಂದಿಗೆ ಕಳೆದಂಥ ಶ್ರೀ ಕೃಷ್ಣ ಪ್ರಸಾದ್ ಭಂಡಾರಿ ಅವರಿಗೆ ಸ್ಮರಣಿಕೆ. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ ಶ್ರೀ ನವೀನ್ ಕುಮಾರ್ ಜಿಟಿ ಇವರಿಂದ.
ಇವತ್ತು ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಭಕ್ತಿಗೀತೆ ಮುದ್ರಣ ಗೀತೆಯನ್ನು ಬಿಡುಗಡೆ ಮಾಡುವಂಥ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿರುವಂಥ ನಮ್ಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಸಮೀಪದವರಾದಂಥ ದಕ್ಷಿಣ ಕನ್ನಡ ಹಾಲು ಉತ್ಪಾದಕರ ಸಹಕಾರಿ ಸಂಘದ ಜಂಟಿ ನಿರ್ದೇಶಕರು ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಇವರಿಗೆ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಾನ್ಯ ಶಾಸಕರಾದಂಥ ಸಂಜೀವ ಮಠಂದೂರಿಯವರು ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂಥ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀಯುತ ರಾಮಕೃಷ್ಣ ಕಾಟುಗುಕ್ಕೆ ಖ್ಯಾತ ದಾಸ ಸಂಕೀರ್ತನಗಾರರು, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಹಿರಿಯರಾದಂಥ ಕೃಷ್ಣ ಪ್ರಸಾದ್ ಭಂಡಾರಿ ಕೂಟೇಲು ಪ್ರಗತಿಪರ ಕೃಷಿಕರು, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಂದು ಈ ಕಾರ್ಯಕ್ರಮದಲ್ಲಿ ಕುಂಜೂರು ಶ್ರೀ ದುರ್ಗೆ ಎನ್ನುವಂಥ ಸಾಹಿತ್ಯವನ್ನು ಬಿಡುಗಡೆ ಮಾಡಿರುವಂಥ ಅನು ಆಡಿಯೋಸ್ ಯೂಟ್ಯೂಬ್ ಚಾನೆಲ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಮುರಳಿ ಕೃಷ್ಣ ಹಸನ್ ತಡ್ಕ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಹಕರಿಸಿದಂಥ ಎಲ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಸುದ್ದಿ ಮಾಧ್ಯಮದವರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದವರಿಗೂ ಕೂಡ ಎಲ್ರಿಗೂ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೆಯೇ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೂ ಕ್ಷೇತ್ರದ ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಈ ಒಂದು ಸಮಾರಂಭದ ಸಲುವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀವಿ. ಇನ್ನು ಮುಂದಿನ ಕಾರ್ಯಕ್ರಮ ದಾಸ ಭಕ್ತಿ ರಸಮಂಜರಿ ಕಾರ್ಯಕ್ರಮ ದೇವಳದಲ್ಲಿ ರಂಗಪೂಜೆ ಆದ ಬಳಿಕ ಈ ಒಂದು ಕಾರ್ಯಕ್ರಮ ಮುಂದುವರಿಯುತ್ತದೆ. जय जय तु श्री क्षेत्र कुंजूरु पुरनिलय जय दुर्गे श्री दुर्गे वात्सल्यहृदय. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮದಲ್ಲಿರುವ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹಲವು ವಿಶೇಷತೆಗಳಿಂದ ಗಮನ ಸೆಳೆಯುವ ಪವಿತ್ರ ಕ್ಷೇತ್ರ. ಇತಿಹಾಸಕಾರರ ಪ್ರಕಾರ ಇಲ್ಲಿರುವ ದೇವಿಯ ವಿಗ್ರಹವು ಆಂಧ್ರ ಪ್ರದೇಶದ ನಾಗಾರ್ಜುನ ಕೊಂಡದಲ್ಲಿರುವ ದೇವಿಯ ವಿಗ್ರಹದ ನಂತರ ಸಿಕ್ಕ ವಿಚಿತ್ರ ರೂಪದ ಮತ್ತೊಂದು ವಿಗ್ರಹ. ಅಂದರೆ ಈ ಬಿಂಬದಲ್ಲಿರುವ ದೇಶದ ಎರಡನೆಯ ವಿಗ್ರಹ ನಮ್ಮ ಕುಂಜೂರ ದೇವಿಯ ವಿಗ್ರಹ. ಈ ಸಿಂಡುಕೊಳ್ಳದ ಪುರೋಹಿತ ಹಾಗೂ ನೃತ್ಯದ ಬಂಧುವಲ್ಲಿರುವ ಮಾತೃ ದೇವತೆಯ ಮೂರ್ತಿಯನ್ನ ಹೋಲುವಂತಿದೆ. ಸುತ್ತಲೂ ಹಚ್ಚ ಹಸಿರಿನಿಂದ ಕೂಡಿದ ಬಯಲು ಪ್ರದೇಶ, ಬೆಟ್ಟ ಗುಡ್ಡಗಳ ಹಸಿರ ಕಾನನದ ಪ್ರದೇಶದಲ್ಲಿರುವ ಈ ದೇವಾಲಯವು ಕಣ್ಮನ ಸೆಳೆಯುವಂತಿದೆ. ಇನ್ನು ಹಲವರಿಗೆ ಮರೀಚಿಕೆಯಾಗಿರುವ ಈ ಐತಿಹಾಸಿಕ ದೇವಾಲಯವನ್ನ ಎಲ್ಲರಿಗೆ ಪರಿಚಯಿಸುವ ಒಂದು ಪುಟ್ಟ ಪ್ರಯತ್ನ ನಮ್ಮ ತಂಡದ್ದು. ಶ್ರೀ ದುರ್ಗಾ ಪರಮೇಶ್ವರಿ ಪುತ್ತೂರ ಸೀಮೆಯಲ್ಲಿ ಮಹಿಮಾತಿಶಯದಲ್ಲಿ ಕೀರ್ತಿ ಬೆಳಗಿಹ ಮಾತೆ ಕರುಣಾಕರಿ. ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ಪಾಲಯ ಮಾಂ ಸಿದ್ಧೇಶ್ವರಿ ದೇವಿ ಸಿದ್ಧಿ ವಿದ್ಯೆಗೆ ತಾಯಿ, ಸಿದ್ಧಿ ವಿದ್ಯೆಗೆ ತಾಯಿ, ಕೋಮಲಾಂಗಿನಿ ನೀನು ಕಾಮರೂಪಿಣಿ. ದುರ್ಗಾ ಪರಮೇಶ್ವರಿ ತಾಯೇ ದೇವಿ ಸರ್ವೇಶ್ವರಿ.
ಜಡದಲ್ಲಿ ಕೂಡ ಚೈತನ್ಯ ತುಂಬುವ ಶಕ್ತಿಯ ನೆಲೆಯೇ ಕುಂಜೂರು, ಭಕ್ತಿಯ ಸೆಲೆಯೇ ಕುಂಜೂರು, ಪುಣ್ಯದ ಹೊಳೆಯೇ ಕುಂಜೂರು. ಬಾರಮ್ಮ ದೇವಿ ದಯ ತೋರಮ್ಮ, ಪುತ್ತೂರು ಸೀಮೆಯ ಕುಂಜೂರಲಿ ನೆಲೆ ನಿಂತು ಭಕ್ತರನು ಹರಸುವವಳೇ. ನಿನ್ನಯ ನಾಮವೇ ಮಧುರ, ನಿನ್ನ ನಂಬಿದವನೇ ಚತುರ ಚತುರ. ಕುಂಜೂರಿನ ಶ್ರೀ ದುರ್ಗೆ ವರವನು ಕರುಣಿಪೆ ಭಕ್ತರಿಗೆ, ವರವನು ಕರುಣಿಪೆ ಭಕ್ತರಿಗೆ. ಕರುಣೆಯ ಕಂಗಳಲಿ ಕಾಂತಿಯ ಸೂಸುತ್ತಲಿ ಮೆರೆಯುವೆ ಹೇ ದುರ್ಗಾ ಪರಮೇಶ್ವರಿ. ವರಗಳ ನೀಡುತ್ತಲಿ ಸರ್ವರ ಪೊರೆಯುನಿ ಧರಣಿಯ ಸರ್ವೇಶ್ವರಿ. ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ, ಪಾಲಯ ಮಾಂ ಪಾಲಯ ಮಾಂ. ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ, ಪಾಲಯ ಮಾಂ ಪಾಲಯ ಮಾಂ. ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ, ಪಾಲಯ ಮಾಂ ಪಾಲಯ ಮಾಂ. ಸಿದ್ಧೇಶ್ವರಿ ದೇವಿ ಸಿದ್ಧಿ ವಿದ್ಯೆಗೆ ತಾಯಿ, ಸಿದ್ಧೇಶ್ವರಿ ದೇವಿ ಸಿದ್ಧಿ ವಿದ್ಯೆಗೆ ತಾಯಿ. ಕೋಮಲಾಂಗಿನಿ ನೀನು ಕಾಮರೂಪಿಣಿ, ವಜ್ರಕಾಯಳು ನೀನು ವಜ್ರ ಪ್ರಭಾ ಶೋಭಿತೆ. ಮಲಯಾಚಲವಾಸಿನಿ ವಜ್ರೇಶ್ವರಿ. पशुपाश विमोचके सदाचार प्रवर्तकी, तापत्रयाग्निनाशकी, आह्लादन चंद्रिके. चराचर जगन्नाथे हरि ब्रह्मेन्द्र सेविते. चराचर जगन्नाथे हरि ब्रह्मेन्द्र सेविते. सर्वाभरणाभूषिते भक्त मानसा पूजिते, सर्वाभरणाभूषिते भक्त मानसा पूजिते. कुंजूरु श्री दुर्गा परमेश्वरी, पालय मां पालय मां. कुंजूरु श्री दुर्गा परमेश्वरी, पालय मां पालय मां. सर्व
ಸರ್ವತೀರ್ಥಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಮಂತ್ರಾತ್ಮಿಕೆ ಸರ್ವತತ್ವಾತ್ಮಿಕೆ ಸಕಲಾಗಮ ಸಂಸ್ತುತಿ ಸನಕಾದಿವಂದಿತೆ ಸಕಲಾಗಮ ಸಂಸ್ತುತಿ ಸನಕಾದಿವಂದಿತೆ ಮುನಿಮಾನಸ ಹಂಸಿಕೆ ವೇದಾಂತ ಭೂಮಿಕೆ ಮುನಿಮಾನಸ ಹಂಸಿಕೆ ವೇದಾಂತ ಭೂಮಿಕೆ ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ಪಾಲಯ ಮಾಂ ಪಾಲಯ ಮಾಂ ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ಪಾಲಯ ಮಾಂ ಪಾಲಯ ಮಾಂ ಸಿದ್ಧೇಶ್ವರಿ ದೇವಿ ಸಿದ್ಧಿ ವಿದ್ಯೆಗೆ ತಾಯಿ ಸಿದ್ಧೇಶ್ವರಿ ದೇವಿ ಸಿದ್ಧಿ ವಿದ್ಯೆಗೆ ತಾಯಿ ಕೋಮಲಾಂಗಿನಿ ನೀನು ಕಾಮರೂಪಿಣಿ ವಜ್ರಕಾಯಳು ನೀನು ವಜ್ರ ಪ್ರಭಾ ಶೋಭಿತೆ ಮಲಯಾಚಲವಾಸಿನಿ ವಜ್ರೇಶ್ವರಿ ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ಪಾಲಯ ಮಾಂ ಪಾಲಯ ಮಾಂ ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ ಪಾಲಯ ಮಾಂ ಪಾಲಯ ಮಾಂ
ಶ್ರೀ ವಿಘ್ನೇಶ್ವರಾಯ ನಮಃ. ಮಂತ್ರನ್ನೋ ಯಂತ್ರವಿ ತದೈಚನ ಜಾನೇ ಸ್ತುತಿಮಹೋ ನಚಾಂಧ್ಯಾವಳಿ ತದವಿಜಯಾನೇ ನಜಾನೇ ಮುದ್ರಾಸ್ತೆ ತದವಿಜನ ಜಾನೇ ವಿಲಪನಂ ಪರನಕ್ಷದಾನೆ ಮಾದಸ್ತುತೆ ಶಹರಣಂ ವಿಜಯರಜ್ಞಾನೇ ನದ್ರವಿರವಿರಹೇಣ ಸತಯ ವಿಜಯ ಶಕ್ಯತ್ವಾ ತವ ಚರಣಯಾಚ್ಯುತಿರಭೂತ ತದೇತಚ್ಛಂತವ್ಯಂ ಜನನಿ ಸಕಲೋದ್ಧಾರಿ ಶಿವೆ ಪುತ್ರೋಜಾಯೇತ ಕುಮಾತಾ ದಿವ್ಯಾಂ ಪುತ್ರಾಸ್ತೆ ಜನನಿ ಬಹವಃ ಸಂತಿ ಸರ್ವಾಃ ಸ್ಮರಂತೇಷಾಂ ಮಧ್ಯೆ ವಿರಲತರಲೋಹಂ ತವ ಸುತಃ ಅದೇಯೋ ಯಂತ್ಯಾಯಃ ಸಂಚಿತಮಿದನ್ನೋ ತವ ಶಿವೆ ಕುಪುತ್ರೋ ಜಾಯೇತ ಕ್ವಚಿತ್ ಕುಮಾತಾ ನ ಭವತಿ ಜಗನ್ಮಾತರ್ಮಾತಸ್ತವ ಚರಣಸೇವಾ ನರಚಿತ ನವಾದತ್ತಂ ದೇವಿ ದ್ರವಿಣಮಪಿ ಭೂಯಸ್ತವ ಮಯಾ ತಥಾಪಿ ತ್ವಂ ಸ್ನೇಹಂ ಮಯಿ ನಿರ್ಪಮಯ್ಯ ಪ್ರಗುರುಷೇ ಕುಪುತ್ರೋ ಜಾಯೇತ ಕ್ವಚಿತ್ ಕುಮಾತಾ ನ ಭವತಿ ಪರಿತ್ಯಕ್ತ್ವಾ ದೇವಾನ್ ವಿವಿಧ ಸೇವಾ ಕುಲತಯ ಮಯಾ ಪಂಚಾಶೀತೆ ರಚಿಕಮಪನೇತೆ ತವಯಸಿ ಇದಾನೀಂ ಚೇನ್ಮಾತಸ್ತವ ಯದಿ ಕೃಪಾನಾಪಿ ಭವಿತಾ ನಿರಾಲಂಬೋ ಲಂಬೋದರ ಜನನಿ ಕಯ್ಯಾಮಿ ಶರಣಂ ಶಪಾಕೋ ಜಲಪಾಕೋ ಭವತಿ ಮತ್ಸ್ಯಪಾಕೋ ಪಮಗಿರ ನಿರಾತಂಕೋ ರಂಕೋ ವ್ಯಹರತಿ ಚರಂಕೋಟಿ ಕನಕೈಃ ತವಾಪರ್ಣೆ ಕರ್ಣೆ ವಿಶತಿ ಮನುಪರ್ಣೆ ಫಲಮಿದಂ ಜನಃ ಕೋ ಜಾನೀತೆ ಚರನ್ ಜಪನೀಯಂ ಜಪವಿಥೋ ಚಿತಾ ಭಸ್ಮಾಲೇಪೋ ಗರುಲಮಶಂದಿಕ್ ಪಡಥರೋ ಜಟಾಚಾರಿ ಕಂಠೆ ಭಯಗಪತ್ಯಹಾರಿ ಪಶುಪತಿ ಕಪಾಲೇ ಭೂತೇಶೋ ಭಜತಿ ಜಗದೀಶೈಕಪದವೀಂ ಭವಾನಿ ದುರ್ವಾಣಿ ಗ್ರಹಣ ಪರಿಪಾಟಿ ಫಲಮಿದಂ ನ ಮೋಕ್ಷಸ್ಯಾಕಾಂಕ್ಷಾ ನ ಭವಾಂಛಾಪಿ ಚ ನಮೇ ನ ವಿಜ್ಞಾನಾಪೇಕ್ಷಾ ಶಶಿಮುಖಿ ಸುಖೇಚ್ಛಾಪಿ ನ ಪುನಃ ಅತಸ್ತ್ವಾಂ ಸಂಯಾಚೇ ಜನನಿ ಜನನಂ ಯಾತು ಮಮ ವೈ ಮೃಡಾನಿ ರುದ್ರಾಣಿ ಶಿವ ಶಿವ ಭವಾನೀತಿ ಜಪತಃ ನಾರಾಚಿತಾ ಸೇವಿಚನ ವಿಧಾಪಚಾರೈ ಕಿಂ ರೂಕ್ಷ ಚಿಂತನ ಪರೈನ ಗತಂ ಮಚೋಭಿಃ ಶ್ಯಾಮೇ ತ್ವಮೇವ ಯದಿ ಕಿಂಚನ ಮಯ್ಯನಾಥೇ ದತ್ಸೇ ಕೃಪಾಮುಚಿತಮಂಬ ಪರಂತವೈವ ಆವತ್ಸಮಗ್ನ ಸ್ಮರಣಂ ತುದೀಯಂ ಕರೋಮಿ ದುರ್ಗೆ ಕರುಣಾರ್ಣವೇಶಿ ನೈದಚ್ಛಠತ್ವಂ ಮಮ ಭಾವಯೇಥಾಃ क्षुधा तृषार्ता जननी स्मरन्ति जगदम्ब वेद्रोत्रिकिं परिपूर्णा करुणास्तिके निर्मये अपराध परम्परावृतं नहि माता समपेक्षते सुतं मत्समपादकी नास्ति पावकने तत्समानहि एवं ज्ञात्वा महादेवी यथा योग्यं तथा कुरु यत्रैव शरो मदीयं तत्रैव तव स्वरूपं यत्रैव मनो मदीयं तत्रैव वदद्वयन्ते खड्गं चक्रगदेषु चापरिघानुशूलं भुजण्डीं शिर शङ्खं सन्दधतीं करैस्तनयनां सर्वाङ्गभूषावृतां नीलाश्मद्विद्यमास्य पाददशकां सेवे महाकालिकां यामस्तोत्सविर्यहरौ कमलजो हन्तुं अचङ्कैटभम् अख्यास्रक्परशुगदेशु कलशम्पद्दं धनुष्पुण्डिकां दण्डं शक्तिमसिञ्चतर्म जलजं घण्टातुराभाजनं शूलं पाश सुदर्शने च दधतीं हस्तैः प्रसन्नानां सेवे सैरिभमर्दिनीम्यहमहालक्ष्मीं सरोयस्थितां घण्टाशुभहवानि शङ्खमुसले चक्रं धनुस्सायकं हस्ताब्जैर्दधतीं घनान्तविलसच्छेतां च तुल्यप्रभां गौरी देह समभवान् त्रिजगतामाचार्यभूतां पूर्वामत्र सरस्वतीमनुभजे शुम्भादित्यार्दिनीं गुरवे सर्वलोकानां भवरोगिणं निचये सर्वविद्यानां दक्षिणामूर्तये नमः अगजाननपद्मार्कं गजाननमहर्निशम् अनेकन्तं भक्तानाम् एकदन्तम् उपास्महे ಆರ್ಯಾಪಗ್ರಾಮ ಶ್ರೀ ಕ್ಷೇತ್ರ ದುರ್ಗಾ ಪರಮೇಶ್ವರಿಯ ಶ್ರವದ್ರಿಯ ಕಿವಿಯಲ್ಲಿ ಸಾನ್ನಿಧ್ಯದಲ್ಲಿ
ಪ್ರತಿ ವರ್ಷದಂತೆ ಮಾಡುವಂತಹ ಸಂಪ್ರದಾಯಯುಕ್ತವಂತಹ ಆಚರಣೆಯನ್ನು ಶರನ್ನವರಾತ್ರೋತ್ಸವದ ಸಪ್ತಮ ತಿಥಿಯ ಇವತ್ತು ಕಾಲರಾತ್ರಿ ಎಂಬುದಾಗಿ ಭಗವಂತನ ಆರಾಧಿಸಲ್ಪಟ್ಟೆ. ಇವತ್ತು ನಮ್ಮ ಪುರುಷೋತ್ತಮ ಅದೇ ರೀತಿಯಾಗಿ ಸಹೋದರರು ಸದಾಶಿವ ಗೋವಿಂದ ಅದೇ ರೀತಿಯಾಗಿ ಮನೆ ಮಂದಿಯವರು ಸಹೋದರರು ಸೇರಿಕೊಂಡು ಉತ್ತಮ ರೀತಿಯಲ್ಲಿ ಶ್ರದ್ಧಾಭಕ್ತಿ ಪೂರ್ವಕವಾಗಿ ಉತ್ತಮ ರೀತಿಯಲ್ಲಿ ಭಗವಂತನಿಗೆ ಅರ್ಪಣೆ ಮಾಡಿದ್ದಾರೆ. ಪ್ರಾತಃ ಕಾಲದಲ್ಲಿ ಮಹಾಗಣಪತಿ ಭವನದಿಂದ ಆರಂಭಿಸವಾಗಿ ಮಧ್ಯಾಹ್ನ ಮಾಡಿದಂತಹ ಕುಂಕುಮಾರ್ಚನೆ, ನವರಾತ್ರಿ ಪೂಜೆ, ಪುಷ್ಪ ಪೂಜೆ, ಅದೇ ರೀತಿಯಾಗಿ ತ್ರಿಮಧುರ ಸೇವೆ, ಅದೇ ರೀತಿಯಾಗಿ ಮಹಾಪೂಜೆ, ಸರ್ವ ಸೇವೆಗಳು ಅದೇ ರೀತಿಯಾಗಿ ಮಹಾನ್ನದಾನವನ್ನು ಕೂಡ ಮಾಡಿಕೊಂಡು ಪ್ರದೋಷಗಳಲ್ಲಿ ರಂಗಪೂಜೆಯ ಪ್ರಸನ್ನ ಕಾಲದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೀವಿ. ಕೊಟ್ಟಂತಹ ಸೇವೆ ಭಗವಂತನು ಅಕ್ಷಯ ರೂಪದಲ್ಲಿ ಸ್ವೀಕಾರ ಮಾಡಿಕೊಂಡು ತಪ್ಪಿದ್ದರೂ ಜ್ಞಾತಾಜ್ಞಾತವಾಗಿ ಸರ್ವ ಭಕ್ತರು ನಂಬಿಕೊಳ್ಳುವಂತಹ ಆರಾಧ್ಯ ದೇವರು ದುರ್ಗಾಪರಮೇಶ್ವರ ಶ್ರೀಮತಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆಗೊಳ್ಳುತ್ತಾರೆ. ಯಾವುದೇ ನ್ಯೂನಾಧಿಕ ದೋಷ ಇದ್ದರೂ ಕೂಡ ಪರಿಹಾರ ಮಾಡಿ ಕ್ಷಮೆಯನ್ನು ಎಲ್ಲರಿಗೂ ಕೂಡ ಆಯುರಾರೋಗ್ಯ ಆನಂದ ಶ್ರೀಭಾಗ್ಯವನ್ನು ಸಕಲ ಆನುಕೂಲ್ಯ ಸಕಲ ಸೌಕರ್ಯ ಸಕಲ ಸೌಭಾಗ್ಯವನ್ನು ದೀರ್ಘವಂತ ಯಶಸ್ಸು ಕೀರ್ತಿ ಸ್ಥಾನ ಮಾನ ಸರ್ವ ಅಭೀಷ್ಟವನ್ನು ಬರ್ತಿದೆ. ಅದೇ ರೀತಿಯಾಗಿ ಉತ್ತಮ ಸೌಭಾಗ್ಯತನವನ್ನು ದೀರ್ಘ ಮಂಗಲಿಯಾಗಿ ಮನೆಯಲ್ಲಿ ಕುಟುಂಬದಿಂದ ಉತ್ತಮ ರೀತಿಯಲ್ಲಿ ಇದೇ ರೀತಿಯಾಗಿ ನಂದಾದೀಪದಂತೆ ಬೆಳಗಲಿ. ಅದೇ ರೀತಿಯಾಗಿ ಇವತ್ತಿನ ವಿಶೇಷವಂತಹ ಭಜನಾ ಉತ್ಸವಗಳು ಪ್ರಥಮ ದಿವಸದಿಂದಲೇ ಆರಂಭಿಸಲಾಗಿದೆ. ಅದೇ ರೀತಿಯಾಗಿ ಇವತ್ತು ಕೂಡ ಉತ್ತಮ ರೀತಿಯಲ್ಲಿ ಭಕ್ತರು ಸೇರಿಕೊಂಡು ಭಜನೆಯನ್ನು ಮಾಡಿಕೊಂಡು ಸಾಯಂಕಾಲ ಕೂಡ ನೃತ್ಯ ಭಜನೆಯನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ಇವತ್ತು ಆಹ್ವಾನಿತರಾದಂತಹ ನಮ್ಮ ರಾಮಕೃಷ್ಣ ಕಾಟುಕೋಕೆ ಇವರು ಭಗವಂತನ ಸನ್ನಿಧಾನದಲ್ಲಿ ಭಕ್ತಿಪೂರ್ವಕವಾಗಿಯೂ ಶ್ರದ್ಧಾಪೂರ್ವಕವಾಗಿ ಯಥಾಮತಿಯಾಗಿ ಭಗವಂತನ ದರ್ಶನ ಮಾಡಿಕೊಂಡು ಅವರ ಒಂದು ನೇತೃತ್ವದಲ್ಲಿ ಶ್ರೀಶಕ್ತಿಯ ಭಕ್ತಿ ಗೀತೆಗಳನ್ನು ಇವತ್ತು ಲೋಕಕ್ಕೆ ಅರ್ಪಣೆ ಮಾಡಿದರು. ಅದೇ ರೀತಿಯಾಗಿ ಅವರೇ ಸ್ವತಃ ಹಾಡುವವರಾಗಿದ್ದು ಅದೇ ರೀತಿಯಾಗಿ ಹಲವು ಶಿಷ್ಯ ಕೋಟಿಗಳನ್ನು ಸಂಪಾದಿಸಿದ್ದಾರೆ. ಭಕ್ತಿ ಭಜನೆಯ ಹರಿದಾಸನಾಗಿ ಮಹಾಮಹೋಪಾಧ್ಯಾಯನಾಗಿ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲ ಭಕ್ತರನ್ನು ಸರ್ವ ಜನರನ್ನು ಕೂಡ ಮನವೊಲಿಸಿ ಅವರಿಗೆ ಈ ರೀತಿಯಂತಹ ಭಜನೆಯ ಸ್ತೋತ್ರಗಳನ್ನು ಪಠಣ ಮಾಡಿ ಅವರ ಮನಸ್ಸಿಗೆ ಉತ್ತಮ ರೀತಿಯಲ್ಲಿ ಅವರು ಅರ್ಥವಾಗುವಂಥ ರೀತಿಯಲ್ಲಿ ಅವರು ಎಲ್ಲರಿಗೂ ಕೂಡ ಆ ಒಂದು ಭಜನೆಯನ್ನು ಸ್ತೋತ್ರವನ್ನು ಬೋಧನೆ ಮಾಡಿದ್ದಾರೆ. ಪ್ರತಿಯೊಬ್ಬರ ಭಕ್ತರ ಹೃದಯದಲ್ಲಿ ಮನಸ್ಸಿನಲ್ಲಿ ಇರುವಂತಹ ತಾಳದಂತೆ ಆ ನಮ್ಮ ರಾಮಕೃಷ್ಣ ಕಾಟುಕೋಕೆಯವರು ಎಲ್ಲರಿಗೂ ಕೂಡ ಅದನ್ನು ಪ್ರತಿಯೊಬ್ಬರಿಗೂ ಕೂಡ ಹಂಚಿದ್ದಾರೆ. ಆ ರೀತಿಯಾಗಿ ಪ್ರತಿಯೊಂದು ಮನೆ ಮನೆಯಲ್ಲಿಯೂ ಮಂದಿರಗಳಲ್ಲಿಯೂ ಶ್ರೀ ಕ್ಷೇತ್ರಗಳಲ್ಲಿಯೂ ಕೂಡ ಅವರ ಒಂದು ಮಾರ್ಗದರ್ಶನದಂತೆ ಹಲವು ಸಂಘಗಳನ್ನು ರಚನೆ ಮಾಡಿಕೊಂಡು ಸಮಿತಿಯನ್ನು ರಚನೆ ಮಾಡಿಕೊಂಡು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ಸಮಾಜದಲ್ಲಿಯೂ ಕೂಡ ಆ ಒಂದು ಭಕ್ತಿ ಗೀತೆಯನ್ನು ಆ ಒಂದು ಭಜನೆಯನ್ನು ಪ್ರತಿಯೊಬ್ಬರು ಕೂಡ ಅದನ್ನು ಆರಂಭಿಸಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಈ ಶ್ರೀ ಕ್ಷೇತ್ರಕ್ಕೆ ಅವರು ಆಗಮಿಸಿದ್ದು ಇಲ್ಲಿಯೂ ಕೂಡ ಅವರ ಸ್ತೋತ್ರವನ್ನು ಪ್ರತಿಯೊಬ್ಬರು ಕೂಡ ಆಲಿಸಿದ್ದಾರೆ. ಹಾಗೆ ಶ್ರೀ ಕ್ಷೇತ್ರಕ್ಕೆ
ನಮ್ಮ ಪರಿಚಯ ಇರುವಂತಹ ಸ್ನೇಹಿತರಂತಹ ಸಂಜೀವ ಮಠಂದು ಇವರು ಕೂಡ ಗಣ್ಯರು ಇವತ್ತು ನಮ್ಮ ಶ್ರೀ ಕ್ಷೇತ್ರದ ಸಭೆಗೆ ಆಹ್ವಾನ ನೀಡಿದ್ದು ಅವರು ಕೂಡ ಇವತ್ತು ಎಲ್ಲರಿಗೂ ಕೂಡ ಬಡಬಗ್ಗರಿಗೂ ಕೂಡ ಉತ್ತಮ ರೀತಿಯಲ್ಲಿ ತನ್ನಲ್ಲಂತಹ ಕೈಂಕರ್ಯವನ್ನು ಸೇವಾ ಮನೋಭಾವನೆಯನ್ನು ಮನಮುಟ್ಟುವಂತೆ ತಿಳಿಸಿದ್ದಾರೆ. ಆ ರೀತಿಯಾಗಿ ಕಾರ್ಯವನ್ನು ಕೂಡ ಮಾಡುತ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಕ್ಷೇತ್ರಕ್ಕೆ ಹಲವು ಯೋಜನೆಗಳನ್ನು ಅವರು ತಂದುಕೊಂಡು ಉತ್ತಮ ರೀತಿಯಲ್ಲಿ ಧನ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೂ ಕೂಡ ಭಗವಂತನು ಆಯುರಾರೋಗ್ಯ ಆನಂದ ಸೌಭಾಗ್ಯವನ್ನು ಸಕಲ ಯಶಸ್ಸನ್ನು ಕೀರ್ತಿಯನ್ನು ಅದೇ ರೀತಿಯಾಗಿ ರಾಮಕೃಷ್ಣ ಘಾಟುಕಿಯವರಿಗೂ ಕೂಡ ಉತ್ತಮ ರೀತಿಯಲ್ಲಿ ಆಯುರಾರೋಗ್ಯ ಆನಂದ ಸೌಭಾಗ್ಯವನ್ನು ಸಕಲ ಯಶಸ್ಸನ್ನು ಕೀರ್ತಿಯನ್ನು ಅದೇ ರೀತಿಯಾಗಿ ಸರ್ವ ಭಕ್ತರು ಬೇರೆ ಬೇರೆ ತಂಡವನ್ನು ರಚನೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಭಕ್ತಿ ಗೀತೆಯನ್ನು ಆ ಭಜನೆಯನ್ನು ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಕಲಾ ನೃತ್ಯಗಳನ್ನು ಪ್ರತಿಭೆಗಳನ್ನು ಭಗವಂತನಿಗೆ ಸೇವೆಯನ್ನು ಅರ್ಪಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಸಮಯಕ್ಕೆ ಸರಿಯಾಗಿ ಶುಚಿರುಚಿಯಾಗಿ ಮಾಡಿಕೊಟ್ಟಂತಹ ಪಾಕಜ್ಞರು ಅವರಿಗೂ ಭಗವಂತನು ಆಯುರಾರೋಗ್ಯ ಆನಂದ ಸೌಭಾಗ್ಯವನ್ನು ಸಕಲ ಯಶಸ್ಸನ್ನು ಕೀರ್ತಿಯನ್ನು ಅನುಗ್ರಹಿಸಿದರು. ಅದೇ ರೀತಿಯಾಗಿ ಶ್ರೀ ಕ್ಷೇತ್ರಕ್ಕೆ ಉತ್ತಮ ರೀತಿಯಲ್ಲಿ ಶ್ರಮದಾನವನ್ನು ಮಾಡಿ ವಿಶ್ವ ಹಿಂದೂ ಯುವಕ ಒಂದು ಮಂಡಲವನ್ನು ಸಂಘವನ್ನು ರಚನೆ ಮಾಡಿ ತುಂಬ ಬಹಳಷ್ಟು ಯುವಕರು ಎಲ್ಲೆಡೆಯಲ್ಲಿಯೂ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಉತ್ತಮ ರೀತಿಯಲ್ಲಿ ಶ್ರೀ ಕ್ಷೇತ್ರಕ್ಕೆ ಸಹಾಯವನ್ನು ಮಾಡುತ್ತಾ ಇದ್ದಾರೆ. ತನ್ನಲ್ಲಂತಹ ಶ್ರಮದಾನವನ್ನು ಕೂಡ ಮಾಡುತ್ತಾ ಇದ್ದಾರೆ. ತನುಮನಸ್ಸನ ಸಹಾಯಕರಾಗಿ ಸರ್ವ ಭಕ್ತರು ಸೇರಿಕೊಂಡಿದ್ದು ಎಲ್ಲರಿಂದಲಾಗಿ ಆ ಭಗವಂತನ ಆರಾಧನೆ ಉತ್ತಮ ರೀತಿಯಲ್ಲಿ ನಡೆಯುತ್ತಾ ಉಂಟು. ಅದೇ ರೀತಿಯಾಗಿ ಆಧುನಿಕವಾಗಿ ಈಗಿನ ಸ್ಥಿತಿಗತಿ ಹೊಂದಿಕೊಂಡು ಸಕಾಲಕ್ಕೆ ಸರಿಯಾಗಿ ಬೆಳಕನ್ನು ಕೊಟ್ಟಂತಹ ನಮ್ಮ ಪರಿಸರದೇ ಆದಂತಹ ಹೆಸರು ಮರೆತೋಗಿದೆ. ಅವರು ಕೂಡ ಭಗವಂತನಿಗೆ ಒಳ್ಳೆಯ ರೀತಿಯ ಶ್ರದ್ಧೆ ಭಕ್ತಿಯಿಂದ ಸೇವೆಯನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಎಲ್ಲರಿಗೂ ಕೂಡ ನಂಬಿಕೊಂಡು ಬರುವಂಥವರಿಗೂ ಅದೇ ರೀತಿಯಾಗಿ ಬೇರೆ ಬೇರೆ ಕ್ಷೇತ್ರದಿಂದ ಬರುವಂಥವರಿಗೂ ಅವರು ಈ ಸ್ಥಿತಿಯಲ್ಲಿ ಕೆಲವರು ಬರಲಿಲ್ಲ, ಅವರಿಗೂ ಕೂಡ ಆ ಭಗವಂತನ ಆಯುರಾರೋಗ್ಯ ಆನಂದ ಸೌಭಾಗ್ಯವನ್ನು ಸಕಲ ಯಶಸ್ಸನ್ನು ಕೀರ್ತಿಯನ್ನು ಅನುಗ್ರಹಿಸಲಿ. ಅದೇ ರೀತಿ ಶ್ರೀ ಕ್ಷೇತ್ರದಲ್ಲಿ ಅಧ್ಯಕ್ಷರು ಅದೇ ರೀತಿಯ ಕಾರ್ಯದರ್ಶಿಗಳು ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರ ಮನೆಗೂ ಹೋಗಿ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಅವರು ನಾವು ಯಾವ ರೀತಿ ವಿವಾಹ ಪತ್ರಿಕೆಯನ್ನು ಕೊಟ್ಟು ನಾವು ಆಹ್ವಾನ ಮಾಡುತ್ತೇವೆ ಅದೇ ರೀತಿಯಾಗಿ ಪ್ರತಿಯೊಬ್ಬರ ಮನೆಗೂ ಹೋಗಿ ಅದೇ ರೀತಿಯಾಗಿ ಕೆಲವು ಇಲ್ಲಿ ಬಂದವರಿಗೆ ಕೂಡ ಮಾಹಿತಿಯನ್ನು ಕೊಟ್ಟು ಆ ರೀತಿಯಾಗಿ ಭಗವಂತನ ಸನ್ನಿಧಿಗೆ ಬರಮಾಡಿದ್ದಾರೆ. ಅವರಿಗೂ ಕೂಡ ಆಯುರಾರೋಗ್ಯ ಆನಂದ ಸೌಭಾಗ್ಯವನ್ನು ಸಕಲ ಯಶಸ್ಸನ್ನು ಕೀರ್ತಿಯನ್ನು ಕೊಟ್ಟು ಉತ್ತಮ ರೀತಿ ಐಕ್ಯಮತನ್ನು ಅನುಗ್ರಹಿಸಿ ಅದೇ ರೀತಿಯಾಗಿ ಅನ್ನದಾನ ಮಾಡಿದಂತಹ ಪ್ರತಿಯೊಬ್ಬ ಶಾರೀರಿಕವಂತಹ ಶಕ್ತಿಗಳೇ ಆ ಭಗವಂತನು ಆಯುರಾರೋಗ್ಯ ಆನಂದ ಸೌಭಾಗ್ಯದೊಂದಿಗೆ ಸದಾ ಅನ್ನಪೂರ್ಣೇಶ ಪರಿಪೂರ್ಣಾನುಗ್ರಹ ಸದಾ ಸಿಗಲಿ ಎಂದು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಯೋ ವೇದಾದೋ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತ ತಸ್ಯ ಪ್ರಗತಿಲೇನಸ್ಯ ಯಃ ಪರಸ್ಸ ಮಹೇಶ್ವರ ಸಶಕ್ತಿ ಸಾಂಗ ಸಾಯುಧ ಸವಾಹನ ಸಪರಿವಾರ ಸರ್ಪಾಲಂಕಾರ ಭೂಷಿತೆ ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಮಹಾದೇವ್ಯೇ ನಮಃ. ವೇದೋಕ್ತ ಮಂತ್ರ ಪುಷ್ಪಪೂರ್ವಕ ಪ್ರಾರ್ಥನಾಂ ಸಮರ್ಪಯಾಮಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರಗತಾನಿ ಚ ತಾನಿ ತಾನಿ ಪಾಪೋಹಂ ಪಾಪಾತ್ಮಾ ಪಾಪಸಂಭವಃ ತ್ರಾಹಿ ಮಾಂ ಕೃಪಯಾ ದೇವ ಶರಣಾಗತವತ್ಸಲಂ ಯಶಃ ಪ್ರಜ್ಞಾಂ ವಿದ್ಯಾಂ ಶ್ರಿಯಂ ಬ್ರಹ್ಮಾಯುಷ್ಯಂ ದೇಯಾರೋಗ್ಯಂ ದೇಹಿ ಗಣನಾಯಿಕ ಪರಮೇಶ್ವರಿ ಜ್ಞಾನಾತ್ಮ ಪ್ರಮಾದಾತ್ಮ ವೈಕಲ್ಯಾತ್ ಸಾಧನಸ್ಯ ನ್ಯೂನಮತಿರಿಕ್ತಂ ಚ ಸರ್ವಂ ಕ್ಷಂತುಮರ್ಹಸಿ. ಅಪರಾಧ ಸಹಸ್ರಾಣಿ ಕ್ರಿಯಂತೆ ಹರನ್ನಿಶಮ್ಮಯ ದಾಸೋಯಂ ಯಮಾಮತ್ರ ಪರಮೇಶ್ವರಿ ಗಣನಾಯಿಕ ಸುಖ
भगवान सर्वात्म महागणपति पूजा महागणपति ಈ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ದಾಸ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಮಧ್ವಾಧೀಶ ವಿಠಲದಾಸ ಶ್ರೀಯುತ ರಾಮಕೃಷ್ಣ ಕಾಟುಕುಕ್ಕೆ ಮತ್ತು ಬಳಗದವರಿಂದ ದಾಸ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಇನ್ನು ಪ್ರಾರಂಭ ಆಗಲಿಕ್ಕಿದೆ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿರ್ತಕ್ಕಂಥ ಮಧ್ವಾಧೀಶ ವಿಠಲದಾಸ ಶ್ರೀಯುತ ರಾಮಕೃಷ್ಣ ಕಾಟುಕುಕ್ಕೆ ಮತ್ತು ಬಳಗದವರಿಗೆ ದೇವಳದ ವತಿಯಿಂದ ಸ್ವಾಗತವನ್ನ ಕೋರುತ್ತಾ ದಾಸ ಭಕ್ತಿ ಮಂಜರಿಯನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ತಂಡದವರಿಗೆ ವಿನಂತಿಯನ್ನು ಮಾಡ್ತಾ ಇದ್ದಾರೆ. Test hal 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 test hal 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 test hal 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 test hal hal test hal 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 Test, testing, test, testing, ಶ್ರೀ ಗುರುಭ್ಯೋ ನಮಃ. ಈ ಪವಿತ್ರ ನೆಲದ ಆರಾಧ್ಯ ಮೂರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರನ್ನ ಮನಸ್ಸ ಪ್ರಾರ್ಥಿಸಿಕೊಳ್ಳುತ್ತಾ ಎಲ್ಲ ಪರಿವಾರ ದೈವ ದೇವರುಗಳನ್ನ ಪ್ರಾರ್ಥಿಸಿಕೊಳ್ಳುತ್ತಾ ನವರಾತ್ರಿಯ 7ನೇ ದಿವಸದ ಅನೇಕ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೀತಾ ಇದೆ. ಭಜನೆಯ ಮೂಲಕ ಕ್ಷೇತ್ರದ ಗರ್ಭಗುಡಿ ಹಾಗೂ ಆ ಪ್ರಾಂಗಣದಲ್ಲಿ ವೈದಿಕ ಧಾರ್ಮಿಕವಾದಂತಹ ಕಾರ್ಯಕ್ರಮಗಳ ಜೊತೆಗೆ ಬಂದಂತಹ ಭಗವದ್ಭಕ್ತರು ಭಗವಂತನ ಸ್ತುತಿಯನ್ನ, ಸ್ತೋತ್ರವನ್ನ, ನಾಮವನ್ನ ಆಲಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಂಸ್ಕೃತಿಕವಾಗಿ ಕೂಡ ಹಲವಾರು ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ಇದಕ್ಕಿಂತ ಮೊದಲಾಗಿ ಈ 6 ದಿವಸಗಳು ಅತ್ಯಂತ ವೈಭವೋಪೇತವಾಗಿ ಸಂಪನ್ನಗೊಂಡಿರುವಂಥದ್ದು ನಾವೆಲ್ಲ ತಿಳಿದಿರತಕ್ಕಂತಹ ವಿಷಯ. ಹಾಗೆ ಇವತ್ತು ಈ ಕ್ಷೇತ್ರದಲ್ಲಿ ಬಿಡುಗಡೆಗೊಂಡಂತಹ ಕುಂಜೂರು ಶ್ರೀ ದುರ್ಗೆ ಅನ್ನುವಂತಹ ಒಂದಷ್ಟು ಸಾಹಿತ್ಯ ಸಂಗೀತವನ್ನು ಅಳವಡಿಸಿಕೊಂಡು ಬಂದಿರತಕ್ಕಂತಹ ಹಾಡುಗಳನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಬೇಕು. ಜೊತೆಗೆ ಒಂದಷ್ಟು ಸಂಕೀರ್ತನೆಗಳನ್ನು, ದೇವಿಯ ದೈವ ದೇವರುಗಳ ಕೃತಿಗಳನ್ನು ಒಂದಷ್ಟು ಆಲಿಸಬೇಕು, ಹಾಡಬೇಕು ಅನ್ನುವಂತಹ
ಕಾರ್ಯಕ್ರಮ ಇಲ್ಲಿ ಸಂಯೋಜನೆಗೊಂಡಿದೆ. ಈ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತಹ, ನಮ್ಮನ್ನು ಆಹ್ವಾನಿಸಿರ್ತಕ್ಕಂತಹ ಎಲ್ಲ ಈ ಕ್ಷೇತ್ರದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಹಾಗೂ ಈ ಊರಿನ ಎಲ್ಲ ಭಗವದ್ ಭಕ್ತರಿಗೆ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ ಸಮಸ್ತ ಭಗವದ್ ಭಕ್ತರಿಗೆ ಪ್ರಣಾಮಪೂರ್ವಕ ಸ್ವಾಗತವನ್ನು ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಸ್ವಾಗತ. समच्चरण सरोजम सांद्र नीलांबुदाबम जगन निहित पाणिम साधिके शरण्ये त्र्यंबके गौरी देवी नारायणी नमोस्तुते देवी दुर्गा परमेश्वरी नमोस्तुते गजाननो भूतगणादिसेवितं कपित्तजम्बो फलसारभक्षितं उमासुतं शोकविनाशकारणं नमामि विघ्नेश्वर पादपङ्कजं
ಮೂಷಿಕವಾಹನ ಮೋದಕ ಪ್ರಿಯನೇ ಗಣನಾಥ ವಿಘ್ನೇಶ ಕರಿ ಮುಖ ಮೂಷಿಕವಾಹನ ಮೋದಕ ಪ್ರಿಯನೇ ಗಣನಾಥ ವಿಘ್ನೇಶ ಸರ್ವೇಶ ಉರಗಭೂಷಣ ನದಿವಾಹನ ಉರಗಭೂಷಣ ನದಿವಾಹನ ಲೋಕಪಾಲಕ ನೀನೆ ಮಗೆ ಗತಿ ಲೋಕಪಾಲಕ ನೀನೆ ಮಗೆ ಗತಿ ಆರಂಭ ಪೂಜಿಪ ವಿಘ್ನ ವಿನಾಶಕ ಆರಂಭ ಪೂಜಿಪ ವಿಘ್ನ ವಿನಾಶಕ ಮೂಷಿಕವಾಹನ ವರ ನೀಡೋ ಹೇ ಗಣನಾಯಕ ಗೌರಿ ಗಣೇಶ ಹೇ ಗಣನಾಯಕ ಗೌರಿ ಗಣೇಶ ಭಜಿಸಲು ನೀಗುವೆ ಭವ ಭಯತಾಪ ಭಜಿಸಲು ನೀಗುವೆ ಭವ ಭಯತಾಪ ಆರಾಮ ಪೂಜಿತ ವಿಘ್ನ ವಿನಾಶಕ ನಮ್ಮ ಪೂಜಿತ ವಿಘ್ನ ವಿನಾಶಕ ಮೂಷಿಕವಾಹನ ವರ ನೀಡೋ ಮೂಷಿಕವಾಹನ ವರ ನೀಡೋ ವರ ನೀಡೋ ವರ ನೀಡೋ. ಎಲ್ಲ ವಿಘ್ನಗಳು ದೂರ ಆಗಲಿ ಅಂತ ನಾವು ನಮ್ಮ ಸಂಪ್ರದಾಯದಂತೆ ಯಾವುದೇ ಕಾರ್ಯಕ್ರಮ ಮಾಡಬೇಕಾದರೆ ಭಜನೆ ಯಾವುದೇ ಆಗಿರಲಿ ಗಣಪತಿಯಲ್ಲಿ ಗಣಪತಿಗೆ ಒಂದು ಸ್ವಸ್ತಿಕವನ್ನು ಇಡಲೇಬೇಕು. ಅವನ ಪ್ರಾರ್ಥನೆಯಿಂದಲೇ ಎಲ್ಲವೂ ಮುಂದುವರಿಯುವಂಥದ್ದು. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಎಲ್ಲರಿಗೂ ತಲುಪುವಂತೆ ಆ ದೇವಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತಾ ಒಂದು ದೇವಿಯನ್ನೇ ಸ್ತುತಿ ಮಾಡೋಣ. ಕುಮಾರಿ ವಿಜಯಶ್ರೀ ಮುಳಿಯ ಇವತ್ತು ಈ ಕ್ಷೇತ್ರದ ಧ್ವನಿ ಸುರುಳಿಯಲ್ಲಿ ಕೂಡ ಒಂದು ನಮಗೆಲ್ಲ ಕೇಳಿರುವಂತಹ ಹಾಡನ್ನೇ ಇಲ್ಲಿ ಪ್ರಸ್ತುತಪಡಿಸ್ತಾರೆ. ಈಗ ಒಂದು ಕೇಳೋಣ ಸುಂದರವಾದಂತಹ ದೇವಿ ಸ್ತುತಿಯನ್ನು. जननी 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 जगन्नाथनी पूरणी नारणी 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 जननी 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 जननी
ಗುರುವಿನ ಗುಲಾಮನಾಗೋ ತನಕ ದೊರೆಯದಣ್ಣ ಮುಕುತಿ. ಗುರುಮುಖೇನವಾಗಿ ಭಗವದ್ ಅನುಗ್ರಹ ನೇರವಾಗಿ ನಮಗೆ ತಾಯಿ ಅಥವಾ ಭಗವಂತ ಅನುಗ್ರಹವನ್ನು ಮಾಡೋದಿಲ್ಲ. ಒಬ್ಬ ಗುರು ಬೇಕು. ಗುರು ಇದ್ದರೆ ಭಗವಂತ ನಮ್ಮ ಕಡೆಗೆ ದೃಷ್ಟಿ ಹಾಯಿಸ್ತಾನೆ ಅಂತ. ಗುರು ಅಂತ ಹೇಳಿದರೆ ನಾವು ಯಾರನ್ನೂ ಆಯ್ಕೆ ಮಾಡಬಹುದು. ನಮಗೆ ಮಾರ್ಗದರ್ಶನ ಕೊಟ್ಟಂತಹ, ನಮ್ಮ ಬದುಕಿಗೆ ಬೆಳಕು ನೀಡಿದಂತಹ ಪ್ರತಿಯೊಬ್ಬನೂ ಕೂಡ ನಮಗೆ ಗುರುವಾಗಿ ಪರಿಣಮಿಸ್ತಾನೆ. ಹಾಗೆ ಯಾರು ಗುರುಗಳಿದ್ದಾರೋ ಅವರನ್ನು ನಾವು ಅಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ, ಅವರ ಪ್ರೀತಿಗೆ ಹಾಗೂ ಅವರಿಗೆ ಗೌರವವನ್ನು ಕೊಟ್ಟು ಅವರನ್ನು ಭಕ್ತಿ ಮಾಡಬೇಕು. ಆಗ ಅವರು ಅನುಗ್ರಹ ಮಾಡುತ್ತಾರೆ. ಅವರನ್ನು ನೋಡಿಕೊಂಡು ಭಗವದ್ ದೇವತೆಗಳು ಅನುಗ್ರಹ ಮಾಡುತ್ತವೆ ಅಂತ. ಹಾಗಾಗಿ ನಮಗೆ ಅನುಗ್ರಹ ಆಗಬೇಕು ಅಂತಾದರೆ ಪುರಂದರದಾಸರ ಗುರುವಿನ ಗುಲಾಮ ಆಗೋ ತನಕ ದೊರೆಯದಣ್ಣ ಮುಕ್ತಿ, ತೃಪ್ತಿ, ಸಂತೃಪ್ತಿ ಸಿಗುವುದಿಲ್ಲ ಅನ್ನುವಂಥದ್ದನ್ನು ಪುರಂದರದಾಸರು ಕಂಡುಕೊಂಡು ನಮಗೆ ಕೊಡ್ತಾ ಇದ್ದಾರೆ. ಯಾವ ರೀತಿ ಇದ್ರೆ ನಮಗೆ ಅನುಗ್ರಹ ಆಗುತ್ತದೆ ಕೇಳೋಣ. ಶ್ರೀಯುತ ಟಿ.ವಿ. ಗಿರಿ ಇಲ್ಲಿನ ಧ್ವನಿ ಸುರುಳಿಯಲ್ಲಿ ಕೂಡ ಅವರು ಧ್ವನಿಯನ್ನ ನೀಡಿದ್ದಾರೆ, ಮತ್ತೆ ಹಾಡುತ್ತಾರೆ. ಈಗ ಪ್ರಾರಂಭದಲ್ಲಿ ಒಂದು ಗುರುಸ್ತುತಿ. ಶಾಸ್ತ್ರವ ಓದಿದರೇನು ವ್ಯರ್ಥವಾಯ್ತು ಭಕುತಿ, ವ್ಯರ್ಥವಾಯ್ತು ಭಕುತಿ. ಗುರುವಿನ ಗುಲಾಮ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ದೊರೆಯದಣ್ಣ ಮುಕುತಿ. ಕೊರಳೊಳು ಮಾಲೆಯ ಧರಿಸಿದರೇನು, ಬೆರಳೊಳು ಮಣಿಗಳ ಎಣಿಸಿದರೇನು, ಕೊರಳೊಳು ಮಾಲೆಯ ಧರಿಸಿದರೇನು, ಬೆರಳೊಳು ಮಣಿಗಳ ಎಣಿಸಿದರೇನು, ಶರೀರಕ್ಕೆ ಭಸ್ಮವ ಹಚ್ಚಿದರೇನು, ಮರುಳನಂತೆ ತಾಕಿರುಗಿದರೇನು, ಮರುಳನಂತೆ ತಾಕಿರುಗಿದರೇನು. ಗುರುವಿನ ಗುಲಾಮ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ದೊರೆಯದಣ್ಣ ಮುಕುತಿ.
ಮುಗಿಸಿದರೇನು ಆರು ಶಾಸ್ತ್ರಗಳ ಓದಿದರೇನು ನೂರಾರು ಪುರಾಣವ ಮುಗಿಸಿದರೇನು ಸಾಧು ಸಂತರ ಕತೆ ಕೇಳಿದರೇನು ಸಾಧು ಸಂತರ ಕತೆ ಕೇಳಿದರೇನು ಧೀರನಂತೆ ತಾ ತಿರುಗಿದರೇನು ಧೀರನಂತೆ ತಾ ತಿರುಗಿದರೇನು ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ನಾರಿಯ ಭೋಗ ಅಳಿಸಿದರೇನು ಶರೀರಕ್ಕೆ ಕಷ್ಟವ ಬಿಡಿಸಿದರೇನು ನಾರಿಯ ಭೋಗವ ಅಳಿಸಿದರೇನು ಶರೀರಕ್ಕೆ ಕಷ್ಟವ ಬಡಿಸಿದರೇನು ಮುರಹರ ಪುರಂದರ ವಿಠಲನ ಸೇರಿ ಪುರಂದರ ವಿಠಲ 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 ಮುರಹರ ಪುರಂದರ ವಿಠಲನ ಸೇರಿ ಮುಕ್ತಿಯನ್ನು ತಾ ಪಡೆಯುವ ತನಕ ಮುಕ್ತಿಯನ್ನು ತಾ ಪಡೆಯುವ ತನಕ ಗುರುವಿನ ಗುಲಾಮ ಗುರುವಿನ ಗುಲಾಮ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ವ್ಯರ್ಥವಾಯಿತು ಭಕುತಿ ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಏನಾದರೂ ಈ ನೆಲದಲ್ಲಿ ಹಾಡಬೇಕು ಅಂತಾದರೆ ತಾಯಿ ಅನುಗ್ರಹ ಮಾಡಬೇಕು. ನಮ್ಮ ನಾಲಿಗೆಗೆ ಆ ಶಕ್ತಿಯನ್ನು ಅನುಗ್ರಹ ಮಾಡಿದರೆ ಮಾತ್ರ ಆ ದೇವಿಯ ಸ್ತುತಿ ನಮ್ಮ ನಾಲಿಗೆಯಲ್ಲಿ ಮೂಡಿ ಬರಬಹುದು ಏನೋ. ಹಾಗಾಗಿ ಇವತ್ತು ಲೋಕಕ್ಕೆ ಸಮರ್ಪಣೆ ಆಗಿರ್ತಕ್ಕಂತಹ ಇಲ್ಲಿನ ಕುಂಜೂರು ಶ್ರೀ ದುರ್ಗೆ ಅನ್ನುವಂತಹ ಧ್ವನಿ ಸುರುಳಿಯಲ್ಲಿ ತುಂಬ ಅತ್ಯುತ್ತಮವಾಗಿ ಸಾಹಿತ್ಯವನ್ನು ರಚಿಸಿ ನಮಗೆ ಧಾರೆ ಏರಿದಿದ್ದಾರೆ. ಈ ಅನುಭವ ಇದ್ದದ್ರಿಂದ ಅವರಿಗೆ ಸಾಹಿತ್ಯವನ್ನು ಬರೀಲಿಕ್ಕೆ ಆ ಭಗವಂತ ಆ ದೇವಿ ಪ್ರೇರಣೆ ನೀಡಿದಿಲ್ಲೋ ಏನೋ. ಹಾಗಾಗಿ ಅಂತಹ ಒಂದು ಸಾಹಿತ್ಯವನ್ನು ಕೊಟ್ಟಂಥವರು ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ.
ಸರ್ ತಮಗೆ ಧನ್ಯವಾದಗಳು. ಒಮ್ಮೆ ಎದ್ದು ನಿಂತು ಅವು ತೋರಿಸಿ. ತುಂಬ ಸುಮಧುರವಾಗಿ ಸಾಹಿತ್ಯವನ್ನು ರಚಿಸಿದ್ದಾರೆ. ಎಲ್ಲಿ ತಪ್ಪಾಗುತ್ತೋ ಅಂತ ನಮಗೂ ಹೆದರಿಕೆ ಇತ್ತು. ಯಾಕಂದ್ರೆ ಸಾಹಿತ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ, ಯಾಕಂದ್ರೆ ಅದು ಅನುಭವದಿಂದ ಅವರಿಂದ ಸ್ಫುರಿಸಿದ್ದಾಗಿರ್ಬೋದು. ಸುಮ್ಮನೆ ಒಟ್ಟಾರೆ ಟೈಮ್ ಪಾಸ್ಗೆ ಅಲ್ಲಿ ಇಲ್ಲಿ ನೋಡಿಕೊಂಡು ಒಟ್ಟಾರೆ ಏನಾದರೂ ಗೀಚಿದ್ರೆ ಆಯಿತು, ಅದಲ್ಲ. ಏನೋ ಸ್ಫುರಣೆಗೊಂಡಿರ್ಬೋದು ಅಂತ ಅನ್ನಿಸ್ತದೆ. ನಾವು ಇದನ್ನ ರೆಕಾರ್ಡಲ್ಲಿ ಹಾಡಬೇಕಾದ್ರೆ ಮಾತನಾಡ್ತಾ ಇದ್ದೆವು, ಇದು ಏನು ಅರ್ಥ ಆಗೋದಿಲ್ಲ ನಮಗೆ ಅಂತ. ಹಾಗಾಗಿ ತುಂಬ ಉತ್ತಮವಾಗಿ ಕೊಟ್ಟಿದ್ದಾರೆ. ನಾವು ಹಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ. ಏನು ಮತ್ತೆ ಕೇಳುತ್ತೀರಿ ನೀವು, ಅದನ್ನ ಇವಾಗ ಅನು ಆಡಿಯೋದವರು ತಮಗಾಗಿ ನೆಟ್ಟಿನ ಮೂಲಕ ಕಳುಹಿಸಿಕೊಟ್ಟಿದ್ದಾರೆ. ಅಲ್ಲಿ ಉಪಯೋಗಿಸಿದಂತಹ ಸಂಗೀತ ಪರಿಕರಗಳು ಇಲ್ಲಿ ಇದ್ದ ಪರಿಕರಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹಾಡ್ತೀವಿ. ಕೇಳೋಣ. ಕುಂಜೂರು ಶ್ರೀ ದುರ್ಗಾ ಪರಮೇಶ್ವರಿ. कुंजूरु श्री दुर्गा परमेश्वरी पालय मां कुंजूरु श्री दुर्गा परमेश्वरी पालय मां सिद्धेश्वरी देवी सिद्धि विद्येगे ताई सिद्धेश्वरी देवी सिद्धि विद्येगे ताई कोमलांगिनी नीनु कामरूपिणी वज्रकायणु नीनु वज्र प्रभा शोभिते मलयाचलवासिनी वज्रेश्वरी मलयाचलवासिनी वज्रेश्वरी कुंजूरु श्री दुर्गा परमेश्वरी पालय पशुपाश विमोचकी सदाचार प्रवर्तकी तापत्रयाग्निनाशिकी आह्लादन चंद्रिके पशुपाश विमोचकी सदाचार प्रवर्तकी तापत्रयाग्निनाशकी आह्लादन चंद्रिके चरा चरा जगन्नाथे हरि ब्रह्मेन्द्र सेविते चरा चरा जगन्नाथे हरि ब्रह्मेन्द्र सेविते सर्वाभरण भूषिते भक्त मानस पूजिते सर्वाभरण भूषिते भक्त मानस कुंजूरु श्री दुर्गा परमेश्वरी पालय सर्वमंत्रात्मिके सर्वतंत्रात्मिके सर्वमंत्रात्मिके सर्वतत्वात्मिके सर्वमंत्रात्मिके सर्वतंत्रात्मिके
दुर्गा परमेश्वरी पालय मां, पालय मां, पालय मां, पालय मां, पालय मां, पालय मां। ಕಾರ್ಯಕ್ರಮವನ್ನು ಮುಂದುವರಿಸ್ತಾ ನಮ್ಮ ಮನಸ್ಸು ಗಟ್ಟಿಯಾಗಿರಬೇಕು. ಮನಸ್ಸು ಚಂಚಲ ಅಲ್ವಾ? ಸುಮಾರು ದಿವಸಕ್ಕೆ ನಾವು 80,000 ಆಲೋಚನೆ ಮಾಡುತ್ತೇವೆ ಅಂತೆ. ಲೆಕ್ಕ ಮಾಡಿಟ್ಕೊಂಡಿದ್ದ ಗೊತ್ತಿಲ್ಲ, ಹೇಳುತ್ತಾರೆ ದಿವಸಕ್ಕೆ 80,000 ಆಲೋಚನೆಗಳು ಬಂದು ಹೋಗುತ್ತವೆ ಅಂತೆ. ಲೆಕ್ಕ ಮಾಡಿಟ್ಕೊಳ್ಬಹುದಾ? ಸಾಧ್ಯ ಇಲ್ಲ. ನೋಡಿ ಏನೆಲ್ಲ ನೋಡ್ತಾ ಇದ್ದೇವೆ ನಾವು. ಆ ಲೈಟನ್ನು ನೋಡ್ತೇವೆ, ವೇದಿಕೆ ನೋಡ್ತೇವೆ, ತಬಲೆ ನೋಡ್ತೇವೆ, ಹಾರ್ಮೋನ್ ನೋಡ್ತೇವೆ, ನಮ್ಮನ್ನು ನೋಡ್ತೇವೆ, ಇನ್ಸ್ಟ್ರೂಮೆಂಟ್ ನೋಡ್ತೇವೆ. ಎಷ್ಟು ಆಲೋಚನೆಗಳಾಯಿತು. ಹಾಗಾಗಿ ಅದಕ್ಕಿಂತ ಮೀರಿದರೆ ಸ್ವಲ್ಪ ತಲೆನೋವು, ಸ್ವಲ್ಪ ಟೆನ್ಷನ್ ಇದೆಲ್ಲ ಶುರು ಆಗುತ್ತದಂತೆ. ಸೊ ನಮಗೆ ತಲೆನೋವು ಬಂತು ಅಥವಾ ನಮ್ಮ ವ್ಯವಹಾರ ಜಾಸ್ತಿ ಆಯಿತು, ಹೀಗೇನಾದರೂ ಆದರೆ ನಮಗೆ ತಲೆನೋವು ಅಥವಾ ಏನೋ ಟೆನ್ಷನ್ ಅಥವಾ ನಮಗೆ ಒಂಥರ ಶಾಂತಿ ಇಲ್ಲದಂತೆ ಆಗುವಂಥದ್ದು, ಆರೋಗ್ಯ ಕೆಡುವಂಥದ್ದು ಇದೆಲ್ಲ ಆಗುತ್ತದೆ ಅಂತ. ಹಾಗಾಗಿ ನಾವು ಹೆಚ್ಚು ಟೆನ್ಷನ್ ಮಾಡಬಾರ್ದು. ತುಂಬ ಆಲೋಚನೆಗಳಿಗೆ ಒಂದು ಕಡಿವಾಣ ಹಾಕಬೇಕು ಅಂತ. ನಮ್ಮ ಆರೋಗ್ಯ ಹಾಳಾಗ್ಲಿಕ್ಕೆ ಕಾರಣ ಮನಸ್ಸು. ಮನಸ್ಸು ಕಂಟ್ರೋಲಲ್ಲಿ ಇರಬೇಕಾದ್ರೆ ಶಿವ ಅನುಗ್ರಹ ಆಗಬೇಕು. ಶಿವನನ್ನ ಸ್ತುತಿ ಮಾಡಬೇಕು. ಶಿವಸ್ತೋತ್ರವೋ, ಶಿವ ಸಹಸ್ರನಾಮವೋ, ಶಿವನ ಸಂಕೀರ್ತನೆಯನ್ನು ಹಾಡೋದು, ಇದನ್ನ ಮಾಡಿದರೆ ಒಂದಷ್ಟು ಟೆನ್ಷನ್ ಕಡಿಮೆ ಆಗುತ್ತದೆ ಅಂತ ದಾಸರು ಹೇಳುತ್ತಾರೆ. ಹಾಗಾಗಿ ನಾವೀಗ ಇಲ್ಲಿ ಊಟ ಮಾಡಬೇಕಿನ್ನು, ಪೂಜೆ ಆಯಿತು, ಕಾರ್ಯಕ್ರಮ ಎಷ್ಟು ಹೊತ್ತಾಗುತ್ತೋ 9:30. ಇವರು ಈಗ ಶುರು ಮಾಡಿದ್ದಷ್ಟೇ, ಇನ್ನೆಷ್ಟು ತಡ್ಕೊಂಡು ಕೂತ್ಕೊಳ್ಬೇಕು ಹೀಗೆಲ್ಲ ಮನಸ್ಸಲ್ಲಿ ಬರ್ತಾ ಇದೆ ಅಲ್ವಾ? ಸ್ವಲ್ಪ ಸಾವಧಾನದಿಂದ ಈಗ ಶುರು ಮಾಡಿದ್ದೆ ಅಷ್ಟೇ ಅಲ್ವಾ? ಇನ್ನು 1 ಗಂಟೆ ಹಾಡೋಣ, ನಾವು 10:00 ಊಟ ಮಾಡೋಣ ಅಲ್ವಾ? ಆದಿತಾ ನಾವು ಹಾಡ್ಬೇಕಲ್ವಾ ಅಲ್ವಾ? ದೇವಿ ನಮ್ಮನ್ನ ಹಾಡಿಸಿದ್ರೆ ಹಾಡ್ತೀವಿ, ನೀವು ಹೋದ್ರೆ ನಾವು ಹಾಡೋದಿಲ್ಲ. ಹಾಗಾಗಿ ಶಿವಸ್ತುತಿಯನ್ನ ಮಾಡ್ತಾರೆ. ಸ್ವಲ್ಪ ಮನಸ್ಸನ್ನ ಜಾಗೃತವಾಗಿ ಇಟ್ಕೊಳ್ಳೋಣ, ಆಯ್ತಾ? ಕುಮಾರಿ ವಿಜಯಶ್ರೀ ಅದ್ಭುತ ಕಂಠವನ್ನ ಆ ದೇವಿ ಅನುಗ್ರಹಿಸಿದ್ದಾಳೆ. ವಿಜಯಶ್ರೀಗೆ ಹಾಡ್ತಾಳೆ, ಕೇಳೋಣ. शंकर शशिधर शुभकर शंभो शंभो शिव शंभो स्वयंभो भो शंभो शिव शंभो स्वयंभो भो शंभो शिव शंभो
शिव शम्भो स्वयम्भो भो शम्भो 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 शिव शम्भो स्वयम्भो गंगाधर शंकर करुणाकर मामक भवसागर तारक गंगाधर शंकर करुणाकर मामक भवसागर तारक भो शम्भो शिव शम्भो स्वयम्भो शम्भो शिव शम्भो स्वयम्भो
ತುಂಬ ಉತ್ತಮವಾದಂತಹ ಪ್ರಸ್ತುತಿ. ಶಂಭು, ಅದಕ್ಕೆ ಪೂರಕವಾದಂತಹ ಹಿಮ್ಮೇಳ. ಒಂದು ಬಾರಿ ಕ್ಲಾಪ್ ಕೊಡಲೇಬೇಕು ತಬಲಾ ಹಾಗೂ ಕೀಬೋರ್ಡಿಗೆ. ಹಾಡು ಹೇಗೂ ಮೂಡಿ ಬಂದಿದೆ, ಅದರಲ್ಲೇನು ಸಂಶಯ ಇಲ್ಲ ಅಲ್ವಾ? ಆದರೆ ಹಾಡಬೇಕು ಅಂತಾದ್ರೆ ಅದಕ್ಕೆ ಪೂರಕವಾದ ಹಿಮ್ಮೇಳ ತುಂಬ ಮಹತ್ವ ಇದೆ. ಹಾಗಾಗಿ ನಾವು ಹಾಡುಗಾರರನ್ನೇ ನೋಡ್ತಾ ಇರ್ತೀವಿ, ಗಮನಿಸ್ತೀವಿ, ಏನು ಹಾಡ್ತೀರಾ, ಏನು ಹಾಡ್ತಾರೆ ಅವರು, ಹೇಗೆ ಹಾಡ್ತಾರೆ, ಎಲ್ಲಿ ತಪ್ತಾರೆ ಅಂತ, ಎಲ್ಲಿ ಸರಿ ಹಾಡ್ತಾರೆ ಅಂತ, ಎಲ್ಲಿ ತಪ್ಪಾಗುತ್ತೆ ಅಂತ ನೋಡ್ತಾ ಇರ್ತೀವಿ ನಾವು. ಹಾಗಾಗಿ ಎಲ್ರಿಗೂ ಹಸಿವಾಗ್ತಾ ಇದೆ ಅನಿಸ್ತದೆ ಅಲ್ವಾ? ಪರಿಮಳ ಬರ್ತಾ ಇದೆ ಆ ಕಡೆಯಿಂದ ಅಲ್ವಾ? ನಮ್ಮನ್ನ ಆ ಕಡೆ ಎಳೀತಾ ಇದೆ, ಅದಾಗಬಾರದು ಅಲ್ವಾ? ಬನ್ನಿ ಕೂತ್ಕೊಳ್ಳಿ. ತುಂಬಾ ಇಂತಹ ಹಾಡುಗಳಿವೆ, ನೀವಿದ್ರೆ ಹಾಡುಗಳಿವೆ, ಇಲ್ಲಾಂದ್ರೆ ಇಲ್ಲ. ಕೇಳೋಣ, ರಾಘವೇಂದ್ರ ರಾಯರನ್ನೊಮ್ಮೆ ಮಂತ್ರಾಲಯಕ್ಕೆ ಹೋಗಿ ನೋಡಿ ಬರೋಣ ಅಲ್ವಾ? ಶ್ರೀಯುತ ಟಿವಿಗಿರಿ ಹಾಡುತ್ತಾರೆ. ಮಂತ್ರಾಲಯದ ಗುರುಗಳನ್ನು ಒಂದು ಬಾರಿ ನೋಡಿ ಬರೋಣ ಅಂತ ಕೇಳೋಣ. ವರುಷಗಳು ಗುರುಗಳು ಇಲ್ಲಿಹರು, ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ತರುವರು. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಭೂಮಿಯೊಳಗೆ ನಾದವೇ ಮಂತ್ರಾಲಯ ತಾಣವೇ, ಇಹಕು ಪರಕು ಸೇತುವೆ ಶ್ರೀ ರಾಘವೇಂದ್ರ ನಾಮವೇ. ಭೂಮಿಯೊಳಗೆ ನಾದವೇ ಮಂತ್ರಾಲಯ ತಾಣವೇ, ಇಹಕು ಪರಕು ಸೇತುವೆ ಶ್ರೀ ರಾಘವೇಂದ್ರ ನಾಮವೇ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನ
ಸುರಗಂಗೆ ಇಲ್ಲಿ ಹರಿವ ತುಂಗೆ ಪ್ರೇಮ ಭರಿತ ಹೂವನ ರಾಯರ ವೃಂದಾವನ ಪಾಪ ಕಳೆವ ಸುರಗಂಗೆ ಇಲ್ಲಿ ಹರಿವ ತುಂಗೆ ಪ್ರೇಮ ಭರಿತ ಹೂವನ ರಾಯರ ವೃಂದಾವನ ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಸಿಂಗಾರ ಮಾಡಿ ಬರೋಣ. ಅಲಂಕಾರ ತುಂಬ ನಡೆದಿದೆ, ಒಳಗೂ ನಾವು ನೋಡಿದ್ದೇವೆ ದೇವಿ. ಯಾಕಂದರೆ ತುಂಬ ಅಪರೂಪದ ಬಿಂಬ ಅಂತಲೂ ನಮ್ಗೆ ಗೊತ್ತಿದೆ. ದೇಶದಲ್ಲಿ ತುಂಬ 2ನೇ ಪ್ರಾಶಸ್ತ್ಯ ಇದೆ ಅಂತ ನಾವು ತಿಳ್ಕೊಂಡೆವು ಅಲ್ವಾ. ಕುಂಜೂರು ತಾಯಿ ಅಂತ ಹೇಳಿದರೆ ಅತ್ಯಂತ ಸಾನ್ನಿಧ್ಯ ಹಾಗೂ ನಮಗೆ ಅನುಗ್ರಹ ಮಾಡತಕ್ಕಂಥದ್ದು ಅನ್ನುವುದು ನಮ್ಮೆಲ್ಲರ ಅನುಭವದಲ್ಲೂ ಇದೆ. ಹಾಗಾಗಿ ಅಂತ ತಾಯಿಗೆ ಸಿಂಗಾರ ಮಾಡದಿದ್ರೆ ಒಂದು ಹಾಡಿನ ಮೂಲಕ ಆ ತಾಯಿಯನ್ನ ಸಿಂಗಾರ ಮಾಡೋಣ. ಒಬ್ರು ಕವಿ ಕೊಟ್ಟಿದ್ದಾರೆ ಸಾಹಿತ್ಯ, ಒಂದು ಬಾರಿ ಕೇಳೋಣ. ಸಿಂಗಾರ ಮಾಡೋಣ ದೇವಿಗೆ, ಸಿಂಗಾರ ಮಾಡೋಣ
ಸಿಂಗರ ಮಾಡೋಣ ದೇವಿಗೆ ಸಿಂಗರ ಮಾಡೋಣ ಕುಂಜೂರು ತಾಯಿ ದುರ್ಗಾಂಬಿಕೆಗೆ ಸಿಂಗರ ಮಾಡೋಣ ಕುಂಜೂರು ತಾಯಿ ದುರ್ಗಾಂಬಿಕೆಗೆ ಸಿಂಗರ ಮಾಡೋಣ ಸಿಂಗರ ಮಾಡೋಣ ಸಿಂಗರ ಮಾಡೋಣ ದೇವಿಗೆ ಸಿಂಗರ ಮಾಡೋಣ ಸಿಂಗರ ಮಾಡೋಣ ದುರ್ಗೆಗೆ ಸಿಂಗರ ಮಾಡೋಣ ಕುಂಜೂರು ತಾಯಿ ದುರ್ಗಾಂಬಿಕೆಗೆ ಸಿಂಗರ ಮಾಡೋಣ ಕುಂಜೂರು ತಾಯಿ ದುರ್ಗಾಂಬಿಕೆಗೆ ಸಿಂಗರ ಮಾಡೋಣ ಸಿಂಗರ ಮಾಡೋಣ. ಸಲ್ಲಿಸೋಣ ಸಿಂಗಾರ ಮಾಡೋಣ ದೇವಿಗೆ ಸಿಂಗಾರ ಮಾಡೋಣ ಸಿಂಗಾರ ಮಾಡೋಣ ಅಂಬೆಗೆ ಸಿಂಗಾರ ಮಾಡೋಣ ಕುಂಜೂರು ತಾಯಿ ದುರ್ಗಾಂಬಿಕೆಗೆ ಸಿಂಗಾರ ಮಾಡೋಣ ಕುಂಜೂರು ತಾಯಿ ದುರ್ಗಾಂಬಿಕೆಗೆ ಸಿಂಗಾರ ಮಾಡೋಣ ಸಿಂಗಾರ ಮಾಡೋಣ ಸಿಂಗಾರ ಮಾಡೋಣ ದೇವಿಗೆ ಸಿಂಗಾರ ಮಾಡೋಣ ಸಿಂಗಾರ ಮಾಡೋಣ ಅಂಬೆಗೆ ಸಿಂಗಾರ ಮಾಡೋಣ ಕುಂಜೂರು ತಾಯಿ ದುರ್ಗಾಂಬಿಕೆಗೆ ಸಿಂಗಾರ ಮಾಡೋಣ ಕುಂಜೂರು ತಾಯಿ ದುರ್ಗಾಂಬಿಕೆಗೆ ಸಿಂಗಾರ ಮಾಡೋಣ ಸಿಂಗಾರ ಮಾಡೋಣ ಸಿಂಗಾರ ಮಾಡೋಣ ಸಿಂಗಾರ ಮಾಡೋಣ ಸಿಂಗಾರ ಮಾಡೋಣ ಸಿಂಗಾರ ಮುಂದೆ ಇನ್ನೊಂದು ನಾವೆಲ್ಲ ಕೇಳಿರುವಂತಹ ಹಾಡು ತಿರುಪತಿ ವೆಂಕಟರಮಣ. ಅದರಲ್ಲೇ ಒಂದು ಸಾಹಿತ್ಯವನ್ನು ರಚಿಸಿದ್ದಾರೆ. ಇಲ್ಲಿದ್ದು ಶ್ರೀಯುತ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಅವರು ತುಂಬ ಉತ್ತಮವಾದ ಸಾಹಿತ್ಯವನ್ನು ಕೊಟ್ಟಿದ್ದಾರೆ. ಆಮೇಲೆ ಕೇಳಿ ನೀವು. ಹಾಗೆ ಅದೇ ಆಗಬೇಕು, ಆ
ತಿರುಪತಿಯ ದಾಟಿಯಲ್ಲೇ ಬರಬೇಕು ಅನ್ನುವುದು ಅಪೇಕ್ಷೆ ಆಗಿದ್ದರಿಂದ ಕುಮಾರಿ ವಿಜಯಶ್ರೀ ಮುಳಿಯ ಅದೇ ಹಾಡಬೇಕು ಅಂತ ಇಚ್ಛೆ ಇದ್ದದ್ರಿಂದ ಅದೇ ಮೂಡಿ ಬಂತು. ಹಾಗಾಗಿ ಅದನ್ನು ಪ್ರಸ್ತುತಪಡಿಸ್ತಾರೆ. ಕೇಳೋಣ. ಇಲ್ಲಿಂದೇ ಹಾಡು ನೀವು ಮತ್ತೆ ಕೇಳ್ತೀರಿ. ಈಗ ಒಂದು ಬಾರಿ ಕೇಳಿ. ಭಕ್ತರಿಗೆ
ಸಾಹಿತ್ಯವನ್ನ ಅರ್ಥ ಮಾಡಿಕೊಳ್ಳಿ. ಮತ್ತೆ ಅವರು ಅದಕ್ಕೋಸ್ಕರವಾಗಿ ಅದರ ಪ್ರತಿಯನ್ನ ಕೂಡ ಮಾಡಿದ್ದಾರೆ. ಅಂದ್ರೆ ಮುಂದಿನ ದಿವಸಗಳಲ್ಲಿ ಭಜನೆಯನ್ನ ಈ ಸಾಹಿತ್ಯವನ್ನು ಬಳಸಿಕೊಂಡು ಹೇಗೂ ರಾಗ್ ಗೊತ್ತಿದೆ ನಮಗೆ, ತಿರುಪತಿ ವೆಂಕಟರಮಣ ಗೊತ್ತಿದೆ, ಇಲ್ಲಿಯ ಸಾನ್ನಿಧ್ಯ ತಾಯಿ ಆದದ್ರಿಂದ ಆ ಸಾಹಿತ್ಯ ಕೊಟ್ಟಿದ್ದಾರೆ ನಮಗೆ. ಸೊ ಅದನ್ನೇ ಬಳಸಿಕೊಂಡು ನಾವು ಮುಂದೆ ಭಜನೆಯಲ್ಲೋ ಇನ್ನಿತರ ಕಾರ್ಯಕ್ರಮದಲ್ಲೋ ಅದನ್ನ ಅಳವಡಿಸಿಕೊಂಡ್ರೆ ಆ ಸಾಹಿತ್ಯಕ್ಕೊಂದು ಜೀವ ಕೊಟ್ಟಂಗೆ ಆಗುತ್ತೆ. ಜೊತೆಗೆ ಆ ದುರ್ಗೆಯ ಅನುಗ್ರಹವು ನಮಗೆ ಆಗುತ್ತದೆ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಮುಂದೆ ಕೃಷ್ಣ ಕೃಷ್ಣ ಎಂದು 3 ಬಾರಿ ಅಲ್ಲ, ತುಂಬಾ ಬಾರಿ ಹಾಡಿ ಅಂತ. ಅದೆಲ್ರಿಗೂ ಕಷ್ಟ ಇದೆ, ಎಲ್ರಿಗೂ ಟೆನ್ಷನ್ ಇದೆ ಆಗ ಹೇಳಿದ ಹಾಗೆ. ಸೊ ನಮ್ಮ ಟೆನ್ಷನ್ ಅನ್ನ ಸ್ವಲ್ಪ ದೇವರಿಗೆ ಬಿಟ್ಟು ಬಿಡೋಣ. ದೇವರು ಹೊತ್ತುಕೊಳ್ಳಿ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ. ಕೃಷ್ಣ ಕೃಷ್ಣ ಅಂತ ಹೇಳೋ ಕಲಿಯುಗದಲ್ಲಿ ಭಜನೆಯನ್ನ ಮಾಡೋ ಅಂತ ಹೇಳ್ತಾರೆ. ಹಾಗಾಗಿ ಟಿವಿಗಿರಿ ಹಾಡುತ್ತಾರೆ, ಕೃಷ್ಣ ಕೃಷ್ಣ ಎಂದು 3 ಬಾರಿ ನೆನೆಯಿರೋ. कृष्णाय वासुदेवाय देवकी नंदनाय च नन्दगोपकुमाराय गोविन्दाय नमो नमः। कृष्ण 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 ಎಂದು 3 ಬಾರಿ ನೆನೆಯಿರೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ. ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ. ಕೃಷ್ಣ 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 ಎಂದು 3 ಬಾರಿ
ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿಯಿಲ್ಲವೋ ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿಯಿಲ್ಲವೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಹಲವು ಬಾರಿ ನೆನೆಯಿರೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೇರೆಯಿರೋ ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೇರೆಯಿರೋ ಯಮನ ಭಟರು ನೋಡಿ ಅಂಜಿ ಅಡವಿ ಹೋಗುವರೋ ಯಮನ ಭಟರು ನೋಡಿ ಅಂಜಿ ಅಡವಿ ಹೋಗುವರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಜನ್ಮವೆತ್ತಿ ಮಧ್ವಮಾತವ ಅನುಸರಿಸಿ ನಡೆಯಿರೋ ಜನ್ಮವೆತ್ತಿ ಮಧ್ವಮಾತವ ಅನುಸರಿಸಿ ನಡೆಯಿರೋ ಸುಮನದಿ ಸಿರಿ ಕೃಷ್ಣ ತನ್ನ ಲೋಕ ಕೊಡುವನೋ ಸುಮನದಿ ಸಿರಿ ಕೃಷ್ಣ ತನ್ನ ಲೋಕ ಕೊಡುವನೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಕೃಷ್ಣ 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 ಎಂದು ಮೂರು ಬಾರಿ ನೆನೆಯಿರೋ ಸಂತುಷ್ಟನಾಗಿ ಮುಕುತಿ ಕೊಟ್ಟು ಸಂತುಷ್ಟನಾಗಿ ಮುಕುತಿ ಕೊಟ್ಟು ಮಿಕ್ಕ ಭಾರ ಹೊರುವನೋ ಕೃಷ್ಣ 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 ಎಂದು ಮೂರು ಬಾರಿ
ಅದ್ಭುತವಾದಂತಹ ಪ್ರಸ್ತುತಿ. ಇದು ಭಕ್ತಿಯ ವ್ಯಾಪಾರ. ಸುಮ್ಮನೆ ಒಲಿಯೋದಿಲ್ಲ ಹಾಡು, ಎಲ್ಲರಿಂದ ಹಾಡಲಿಕ್ಕೂ ಆಗೋದಿಲ್ಲ. ಆ ರೀತಿ ತುಂಬ ಅದ್ಭುತವಾಗಿ ಪ್ರಸ್ತುತಿಪಡಿಸಿದ್ದಾರೆ ಶ್ರೀಯುತ ಟಿ.ವಿ. ಗಿರಿಯವರು. ಒಂದು ಹಾಡನ್ನ ಸುಮ್ಮನೆ ಸಾಹಿತ್ಯವನ್ನ ಕೊಟ್ಟಿರ್ತಾರೆ, ಬರೆದಿರ್ತಾರೆ, ಅದಕ್ಕೆ ಜೀವ ಕೊಡೋದು ಗಾಯಕ. ಅದರ ಒಳಗೆ ಹೋಗಿ ಅದರಲ್ಲಿ ಏನಿದೆ ಅನ್ನುವುದನ್ನ ಶೋಧನೆ ಮಾಡಿದಾಗ ಇದು ಈ ರೀತಿ ಇರಬಹುದು ಅನ್ನುವಂತಹ ಕಲ್ಪನೆ ಮನದೊಳಗೆ ಮೂಡುತ್ತದೆ. ಹಾಗೆ ಭಾವ ಪರವಶತೆಯಲ್ಲಿ ಭಾವ ಮತ್ತೆ ಭಕ್ತಿ ಸಮ್ಮಿಳನಗೊಂಡಾಗ ತನ್ನಿಂತಾನೇ ಆವೇಶ, ಆ ಭಕ್ತಿಯ ಪ್ರಕಟಣೆ ತನ್ನ ನಾಲಿಗೆಯಿಂದಲೋ ಭಾವದಿಂದಲೋ ಅದನ್ನ ಪ್ರಕಟಿಸಲಿಕ್ಕೆ ಆಗುತ್ತದೆ. ಅದಕ್ಕೆ ಹೇಳೋದು ಭಜನೆ. ಭಜನೆಯಲ್ಲಿ ಭಾವ ಇದೆ, ಭಕ್ತಿ ಇದೆ. ಹಾಗಾಗಿ ಇಂತಹ ಕೃತಿ ಸುಮ್ಮನೆ ಅದೆಷ್ಟೋ ಹಾಡುಗಾರರನ್ನ ನೋಡ್ತೇವೆ ನಾವು, ಆದ್ರೆ ಈ ರೀತಿಯ ತುಂಬಾ ಕಡಿಮೆ ಹಿಮ್ಮೇಳದೊಂದಿಗೆ ಅಲ್ಲ, ಅದೆಷ್ಟೋ ಹಿಮ್ಮೇಳವನ್ನ ಇಟ್ಟುಕೊಂಡು ವೈಭವದಿಂದ ಹಾಡನ್ನು ಪ್ರಸ್ತುತಿ ಮಾಡುವುದಾದ್ರೆ ಕಡಿಮೆಯಾಗಿ ಅದ್ಭುತವಾಗಿ ತಬಲೆಯ ಕೈಚಳಕ ಅಂತ ತಾವು ನೋಡಿದ್ರಿ. ಇನ್ನೊಮ್ಮೆ ಚಪ್ಪಾಳೆ ಕೊಡಿ, ಎಷ್ಟು ಕೊಟ್ಟರು ಕಡಿಮೆನೆ. ತುಂಬಾ ಅಪರೂಪ. ಖಂಡಿತ ನಮ್ದು ಅನ್ನುವ ಒಂದು ಶ್ರೀಮಂತಿಕೆ ಅಲ್ಲ ಇದು, ಅವರದು ಅನ್ನುವಂತಹ ಶ್ರೀಮಂತಿಕೆಗೆ ನಾವು ಯಾವತ್ತೂ ಆ ಮನೋಧರ್ಮಕ್ಕೆ ನಾವು ಶರಣಾಗಲೇಬೇಕು. ಉತ್ತಮವಾದಂತಹ ಕೀಬೋರ್ಡ್ ಇದು, ಈ ಸಾತ್ ಹೀಗಿದ್ರೆ ಈ ಹಾಡು ಹೀಗೆ ಇರ್ತದೆ. ಮುಂದೆ ಕೂಡ ತಾವು ವೇದಿಕೆ ಈ ರೀತಿ ಕಲ್ಪಿಸಿದಲ್ಲಿ ಹಾಡು ಈ ರೀತಿ ಮೂಡಿ ಬರುತ್ತದೆ. ಉತ್ತಮವಾದ ಧ್ವನಿವರ್ಧಕ, ಅದ್ಭುತ, ಗ್ರೇಟ್. ನಾವು ಏನು ಹಾಡಿದ್ರು ಕೂಡ ಅದು ಸರಿಯಾಗಿ ಕೇಳಿಸ್ಬೇಕು ಅಂತಾದ್ರೆ ಅವರು ಬೇಕು. ಅವರಿಗೆ ನಮ್ಮನ್ನು ಆಡಿಸ್ಲಿಕ್ಕೂ ಗೊತ್ತು, ಅವರಿಗೆ ಹಾಡಿಸುವುದು ಮಾತ್ರ ಅಲ್ಲ, ಆಡಿಸ್ಲಿಕ್ಕೂ ಗೊತ್ತು ಅವರಿಗೆ. ಹಾಗಾಗಿ ಇವರು ಹಾಡಿಸಿದ್ದಾರೆ ಇವತ್ತು. ಧನ್ಯವಾದಗಳು. ಎಲ್ಲವೂ ಸಮ್ಮಿಳಿತಗೊಂಡಾಗ ಆ ಭಗವಂತನ ಪಾದಾರವಿಂದಕ್ಕೆ ಈ ಪದ ಪದ್ಮಗಳು ಪಾದಕ್ಕೆ ಸಮರ್ಪಣೆ ಆಗುತ್ತದೆ ಅಂತ. ಹಾಗಾಗಿ ನೀವು ಬೇಕು, ಎಲ್ಲರೂ ಇದ್ರೇನೆ ಹಾಡು. ಹಾಗಾಗಿ ಎರಡು ಕೀರ್ತನೆಯಲ್ಲಿ ಸಮಾಪ್ತಿ ಮಾಡ್ತೇವೆ. ಸಮಯ ಅಭಾವ ಆಯಿತು ಅಲ್ವಾ? ಹಾಗಾಗಿ ಎರಡು ಹಾಡನ್ನ ಹಾಡುತ್ತಾ ಕಾರ್ಯಕ್ರಮಕ್ಕೆ ಮಂಗಲವನ್ನ ಹೇಳುತ್ತೇವೆ. ದುರ್ಗಾ ನಾವೆಲ್ಲ ದೇವಸ್ಥಾನಕ್ಕೆ ಬಂದಿದ್ದೇವೆ, ಏನೇನು ಕೇಳ್ಕೊಂಡಿದ್ದೇವೆ ಗೊತ್ತಿಲ್ಲ. ಏನೋ ಕೇಳ್ಕೊಂಡಿರ್ಬೋದು. ವರ ಕೇಳಬೇಕಂತೆ ನಾವು. ಹೇಳ್ತಾಳೆ, ಕೊಡುವರವ ತಾಯೇ ಪಿಡಿಕರವ. ವರ ಮಾತ್ರ ಕೇಳೋದಲ್ಲ ನಾವು, ಕೈ ಹಿಡ್ಕೋ ಅಂತ ಅಲ್ಲ. ಈ ದೇಹಕ್ಕೆ ಬಲ ಬರೋದು, ಈ ದೇಹದಲ್ಲಿ ಶಕ್ತಿ ಬರೋದು, ಆರೋಗ್ಯವನ್ನ ಕಾಪಾಡಿ ಕೊಳ್ಳುವಂಥದ್ದು ಕೈ ನೀಡಿದ್ರೆ ಮಾತ್ರ. ಹಾಗೆ ದೇವಿ ಹತ್ರ ಎಲ್ಲ ಪ್ರಾರ್ಥನೆ ಮಾಡ್ತೇವೆ, ಕೇಳಿಕೊಳ್ಳುತ್ತೇವೆ. ನಾವು ಕರ ಹಿಡ್ಕೊ ಅಂತ ಕೇಳ್ಕೊಂಡಿದ್ದೇವ. ನಾವು ಕರ ಹಿಡ್ಕೊಂಡ್ರೆ ನಮ್ಮ ಅನಾರೋಗ್ಯವನ್ನೆಲ್ಲ ಎಳ್ಕೊಳ್ತಾಳೆ ಅವಳು. ನಮಗೇನು ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು, ಅದನ್ನ ಕೊಡ್ತಾಳೆ ಕೈಯಲ್ಲಿ. ನಾವು ಹಸ್ತಲಾಗನ ಮಾಡ್ತೇವಲ್ಲ ಹಾಗೆ. ಸೊ ಶ್ಯಾಮ ಸುಂದರ ದಾಸರು ಅಂತ ಇದ್ದಾರೆ. ಎಲ್ಲಾದ್ರೂ ನಿಮಗೆ ಪುರುಸೋತಿದ್ರೆ ಒಂದು ಬಾರಿ ನೆಟ್ಟಲ್ಲಿ ಹುಡುಕಿ ಅವರ ಕೃತಿಗಳನ್ನ. ಶ್ಯಾಮ ಸುಂದರ ದಾಸರು ಅತ್ಯಂತ ಅದ್ಭುತ ಸಾಹಿತ್ಯ ಅವರದು. ಹಾಗೆ ಒಂದು ಹಾಡಲ್ಲಿ ಸಾಹಿತ್ಯ ಇದೆ, ಅರ್ಥ ಮಾಡ್ಕೊಳ್ಳಿಕ್ಕೆ ಕಷ್ಟ ಇದೆ. ನಾನು ಇದರ ಬಗ್ಗೆ 1 ಗಂಟೆ 1 ತಾಸು ಮಾತನಾಡಬಹುದು ನಾನು. ಅಷ್ಟು ವಿಚಾರ ಇದೆ ಈ ಹಾಡಲ್ಲಿ. ಒಂದು ಬಾರಿ ಕೇಳೋಣ, ಆಯ್ತಾ?
ಕರವಾ. ಶರಣಾಪಿತ ವಕ್ಷನಿಲಯೇ ಶರಣಾಪಿತ ವಕ್ಷನಿಲಯೇ ಕಮಲಾಕ್ಷಿ ಕೋಮಲೆ ಮೋಕ್ಷದಾತಳೆ ಕಮಲಾಕ್ಷಿ ಕೋಮಲೆ ಮೋಕ್ಷದಾತಳೆ ಲಕ್ಷ್ಮಿಯೇ ಕರುಣ ಕಟಾಕ್ಷ ದೀಕ್ಷಿಸಿ ಲಕ್ಷ್ಮಿಯೇ ಕರುಣ ಕಟಾಕ್ಷ ದೀಕ್ಷಿಸಿ ಕೊಡುವರವ ಬಿಡಿ ಕರವ ಕೊಡುವರವ ಲಕ್ಷ್ಮೀ ಬಿಡಿ ಕರವ. ಶ್ಯಾಮ ಸುಂದರ ವಿಠಲನ ಶ್ಯಾಮ ಸುಂದರ ವಿಠಲನ ನಿಷ್ಠೆಯುದಲ್ಲಿ ಮನ ಭಜಿಸೋ ಸುಖ ಕೊಟ್ಟು ನಿಷ್ಠೆಯುದಲ್ಲಿ ಮನ ಭಜಿಸೋ ಸುಖ ಕೊಟ್ಟು ಕರುಣ ಕಟಾಕ್ಷದಿ ಓಡಿಸಿ ಕಠಿಣ ಭವಗುಟ್ಟಿ ಓಡಿಸಿ ಕೊಡುವರವ ಬಿಡಿ ಕರವ ಕೊಡುವರವ ಬಿಡಿ ಕರವ ಕೊಡುವರವ ತಾಯೆ ಬಿಡಿ ಕರವ ಕೊಡುವರವ ಲಕ್ಷ್ಮಿ ಬಿಡಿ ಕರವ ಕೊಡುವರವ ತಾಯೆ ಬಿಡಿ ಕರವ ಕೊಡುವರವ ಲಕ್ಷ್ಮಿ ಬಿಡಿ ಕರವ ಕೊಡುವರವ ಲಕ್ಷ್ಮಿ ಬಿಡಿ ಕರವ ಕೊಡುವರವ ಲಕ್ಷ್ಮಿ ಬಿಡಿ ಕರವ. ಕಾರ್ಯಕ್ರಮ ಎಷ್ಟು ಹೊತ್ತು ಬೇಕು? ಇನ್ನು ಬೇಕಾ? ಸರಿ ಸರಿ, ಆದರೆ ಮುಕ್ತಾಯ ಮಾಡೋದಿಲ್ಲ, ಮುಂದುವರಿಸ್ತೇವೆ.
ಹಾಡು. ಸಾಮಾನ್ಯವಾಗಿ ಕುಣಿತ ಭಜನೆಗೆಲ್ಲ ಅದನ್ನು ಹಾಡೋದು ಅಪರೂಪ, ಆದರೆ ಕ್ಯಾಸೆಟಲ್ಲಿ ಕೇಳಿ ಕುಣಿತ ಮಾಡ್ತಾರೆ. ಬ್ರಹ್ಮಮುಖಟೆ ತೆಲುಗು ಸಾಹಿತ್ಯ ಕುಮಾರಿ ವಿಜಯಶ್ರೀಯಿಂದ ಕೇಳೋಣ ಬ್ರಹ್ಮಮುಖಟೆ. ఒకటే
ಕಾರ್ಯಕ್ರಮವನ್ನು ಮುಂದುವರಿಸೋಣ. ಪವಡಿಸು ಪರಮಾತ್ಮ ಲಾಲಿ ಹಾಡು ಶ್ರೀನಿವಾಸನನ್ನ ಜೋಗುಳ ಹಾಡಿ ಲಾಲಿ ಹಾಡು ಹಾಡಿ ಮಲಗಿಸುವಂತಹ ಒಂದು ಸುಂದರವಾದ ಕೃತಿ SPB ಅವರು ಹಾಡಿದ್ದಾರೆ. ತುಂಬ ಕಷ್ಟ ಇದೆ ಹಾಡೋದಕ್ಕೆ. ಶ್ರೀಯುತ TV ಗಿರಿ ಹಾಡುತ್ತಾರೆ, ಕೇಳೋಣ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನಬಿಂಬ ಮಲ್ಲಿಗೆಯ ಹೂವಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಮನಬಿಂಬ ಮಲ್ಲಿಗೆಯ ಹೂವಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯೆ ಜೋಗುಳ ಪಾಡಿನಲಿದ ರೀತಿ ರಾಮನಿಗೆ ಕೌಸಲ್ಯ ಲಾಲಿ ಹಾಡಿದ ರೀತಿ ಅನಸೂಯೆ ಜೋಗುಳ ಪಾಡಿನಲಿದ ರೀತಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ ಧನ್ಯನಾಗುವೆಂದು ಕರುಣಿಸೋ ದಯ ಮಾಡಿ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಮನಬಿಂಬ ಮಲ್ಲಿಗೆಯ ಹೂವಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ ಸಪ್ತಗಿರಿವಾಸ
ಇರಲಿ, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ, ഇരുಳು ಮುಗಿಯದೇ ಇರಲಿ, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ, ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ, ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲ್ಲದಯ್ಯ. ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ, ಮನಬಿಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸೋ ಪರಮಾತ್ಮ ಶ್ರೀ ವೆಂಕಟೇಶ. ಸಪ್ತಗಿರಿವಾಸ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ಶ್ರೀರಾಮ ಜಯ ರಾಮ ಜಯ 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 ರಾಮ, ಶ್ರೀರಾಮ ಜಯ ರಾಮ ಜಯ 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 ರಾಮ, ಶ್ರೀರಾಮ ಜಯ ರಾಮ ಜಯ 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 ರಾಮ, ಶ್ರೀರಾಮ ಜಯ ರಾಮ ಜಯ 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 ರಾಮ. ಶರತೆ ಜಯ ರಾಘವ ರಾಮ ಅಗಣಿತ ಗುಣಗಣ ರಾಜ ರಾಮ, ಶರತೆ ಜಯ ರಾಘವ ರಾಮ ಅಗಣಿತ ಗುಣಗಣ ರಾಜ ರಾಮ, ಆನಂದ ರೂಪ ಸೀತಾರಾಮ ಆನಂದ ರೂಪ ಸೀತಾರಾಮ, ಶ್ರೀರಾಮ ಜಯ ರಾಮ ಜಯ 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 ರಾಮ.
ಸುರನುತ ರಾಜ ರಾಮ ಆಶ್ರಿತ ವತ್ಸಲ ಸೀತಾರಾಮ ಅಜಪವ ಸುರನುತ ರಾಜ ರಾಮ ಆಶ್ರಿತ ವತ್ಸಲ ಸೀತಾರಾಮ ಆಶ್ರಿತ ವತ್ಸಲ ಸೀತಾರಾಮ ಶ್ರೀರಾಮ ಜಯ ರಾಮ ಜಯ 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 ರಾಮ ಶ್ರೀರಾಮ ಜಯ ರಾಮ ಜಯ 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 ರಾಮ ಜಗದೋದ್ಧಾರಣ ರಾಜ ರಾಮ ಜಯ ರಾಮ ವಿಠಲ ಸೀತಾರಾಮ ಜಗದೋದ್ಧಾರಣ ರಾಜ ರಾಮ ಜಯ ರಾಮ ವಿಠಲ ಸೀತಾರಾಮ ಜಯ ರಾಮ ವಿಠಲ ಸೀತಾರಾಮ ಶ್ರೀರಾಮ ಜಯ ರಾಮ ಜಯ 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 ರಾಮ ಶ್ರೀರಾಮ ಜಯ ರಾಮ ಜಯ 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 ರಾಮ ದಾಶರಥೆ ಜಯ ರಾಘವ ರಾಮ ಅಗಣಿತ ಗುಣಗಣ ರಾಜ ರಾಮ ದಾಶರಥೆ ಜಯ ರಾಘವ ರಾಮ ಅಗಣಿತ ಗುಣಗಣ ರಾಜ ರಾಮ ಆನಂದ ರೂಪ ಸೀತಾರಾಮ ಆನಂದ ರೂಪ ಸೀತಾರಾಮ ಶ್ರೀರಾಮ ಜಯ ರಾಮ ಜಯ 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 ರಾಮ ಶ್ರೀರಾಮ ಜಯ ರಾಮ ಜಯ 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 ರಾಮ ಶ್ರೀರಾಮ ಜಯ ರಾಮ ಜಯ 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 ರಾಮ ಕುಣಿತ ಭಜನೆಗೋಸ್ಕರವಾಗಿ ಸಂಯೋಜನೆಗೊಂಡಂತಹ ಕೃತಿ ಇದು. ತಾಳ ಬದಲಾಗುತ್ತೆ, ಪಲ್ಲವಿಯಲ್ಲಿ ಒಂದು ರೀತಿ ಇರುತ್ತೆ, ಚರಣಕ್ಕೆ ಇನ್ನೊಂದು. ಹಾಗಾಗಿ ಇದರ ಸಂಯೋಜನೆಯನ್ನ ಶ್ರೀಯುತ ಸತ್ಯನಾರಾಯಣ ಐಲ ಅವರು ಕ್ಯಾಸೆಟಲ್ಲಿ ಕೂಡ ಮಾಡಿದ್ದಾರೆ. ನಾವು ಹಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ತುಂಬ ಅದ್ಭುತವಾಗಿ ಸಂಯೋಜನೆ ಮಾಡಿದ್ದಾರೆ. ಹಾಗಾಗಿ ಅವರೇ ಅದಕ್ಕೆ ಫಿಟ್, ಅವರಿಂದಲೇ ಮಾಡಬಹುದಷ್ಟೇ. ಹಾಗೆ ಅವರು ಹಾಡಿಸೋದು ನಮ್ಮನ್ನು, ನಾವು ಹಾಡೋದಲ್ಲ.
ಅವ್ರು ಹಾಡಿಸೋದು ನಮ್ಮನ್ನು. ಹಾಗಾಗಿ ಇದು ಅಪರೂಪ, ಎಲ್ಲಿ ಸಿಗೋದಿಲ್ಲ ಇದು, ಈ ಥರ ಸಂಯೋಜನೆಗಳು ತುಂಬ ಅಪರೂಪ. ಅವರಿಗೆ ಚಪ್ಪಾಳೆ ಕೊಡಲೇಬೇಕು. ಕೊನೆಯ ಎರಡು ವಿಜಯಶ್ರೀ ಹಾಡ್ತಾರೆ.
ಕಾರ್ಯಕ್ರಮದ ಕೊನೆಯ ಹಂತ. ಅಂತೂ ಕುಂಜೂರು ತಾಯಿಯ ಶಕ್ತಿ ಚೈತನ್ಯ ಅದ್ಭುತವಾಗಿದೆ ಅನ್ನುವಂಥದ್ದು ಇವತ್ತು ಭಾಸವಾಗ್ತಾ ಇದೆ. ಯಾಕಂದ್ರೆ ಒಂದಕ್ಕಿಂತ ಒಂದು ಹಾಡುಗಳು ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಾವು ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದೇವೆ ಅಂತ ಅಲ್ಲ, ಅದು ಆ ಸಾನ್ನಿಧ್ಯ, ಆ ತಾಯಿ ಅಪೇಕ್ಷೆ ಪಡ್ತಾ ಇದ್ದಾಳೆ ಅಂತ ಅರ್ಥ. ಇಷ್ಟೊಂದು ಜನ ಅವುಗಳು ಕೂತಿದ್ದೀರಿ, ಇನ್ನೂ ಬೇಕು ಅಂತ. ಆದರೆ ಸಮಾಪ್ತಿ ಮಾಡಬೇಕು, ಅನಿವಾರ್ಯ. ತುಂಬ ಹೊತ್ತು, ನಾಳೆನೂ 8ನೇ ದಿವಸ. ಇವತ್ತು ಶಾರದೆಯ ಪ್ರತಿಷ್ಠೆ ಆಗಿದೆ. ನಾಳೆ ನಾಳ್ದು ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕಿದೆ ನಾವು. ಹಾಗಾಗಿ ಅನಿವಾರ್ಯವಾಗಿ ಕೊನೆಯ ಒಂದು ಕೀರ್ತನೆಯೊಂದಿಗೆ ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡುತ್ತೇವೆ. ತುಂಬ ಅತ್ಯುತ್ತಮವಾಗಿ ನಮ್ಮೊಂದಿಗೆ ನಿಮಗೆ ಬೇಕಾದ ಹಾಗೆ ಇವತ್ತು ಕೀಬೋರ್ಡನ್ನು ಹಾಗೂ ಹಾರ್ಮೋನಿಯಂನ ನುಡಿಸಿ ಸಹಕರಿಸಿದಂಥ ಶ್ರೀಯುತ ಸತ್ಯನಾರಾಯಣ ಐಲ ಅವರಿಗೆ ನಿಮ್ಮ ಪರವಾಗಿ ತುಂಬ ಅಭಿಮಾನಪೂರ್ವಕ ಅಭಿನಂದನೆಗಳು. ತಬಲದಲ್ಲಿ ನೋಡಿದ್ದೀರಿ, ತುಂಬ ಅದ್ಭುತವೇ ಹೌದು. ನಮ್ಮ ತಂಡದವರು ಅಂತ ನಾವು ಹೊಗಳೋದಲ್ಲ, ನಮ್ಗೆ ಗೊತ್ತಿದೆ, ಕಾಣ್ತಾ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ ಏನು ಸಾಮರ್ಥ್ಯ ಇದೆ ಅಂತ. ಹಾಗಾಗಿ ಶ್ರೀಯುತ ಗಿರೀಶ್ ಪೆರ್ಲಾ ತುಂಬ ಅದ್ಭುತವಾಗಿ ನುಡಿಸಿದ್ದಾರೆ. ಅದ್ಭುತವಾಗಿ ಕಂಠಸಿರಿ, ಮಾಧುರ್ಯತೆ, ಸ್ಪಷ್ಟತೆ ಎಲ್ಲ ಇರತಕ್ಕಂತಹ ಒಂದು ಹಾಡುಗಾರಿಕೆಯನ್ನು ಪ್ರಸ್ತುತಪಡಿಸಿದಂತಹ ಶ್ರೀಯುತ ಟಿ.ವಿ. ಗಿರಿ ಮಂಗಳೂರು. ತಾಯಿಯ ಸಾಹಿತ್ಯವನ್ನ ಕೂಡ ಹಾಡಿದ್ದಾರೆ. ಇವತ್ತು ಏನೋ ಕಷ್ಟ ಅಂತ ಅನ್ನಿಸಿತೋ ಏನೋ, ಮುಂದಿನ ದಿವಸ ನೋಡೋಣ. ಇನ್ನು ಹಾಡಬೇಕಲ್ಲ ನಾವು ಮುಂದೆಯೂ, ಹಾಗೆ ಅದು ಇಟ್ಕೊಂಡಿದ್ದೇವೆ ನಾವು. ಹಾಗೆ ತುಂಬ ಉತ್ತಮವಾಗಿ ಏನು ಹಾಡು ನಾವು ಕೇಳಿದ್ದೇವೆ ಅದೇ ರೀತಿ ಪ್ರಸ್ತುತಪಡಿಸುವಂತಹ ಒಂದು ಚಾಕಚಕ್ಯತೆ ಕುಮಾರಿ ವಿಜಯಶ್ರೀಯಲ್ಲಿದೆ. ತುಂಬ ಧನ್ಯವಾದಗಳು. ಅದ್ಭುತವಾದಂತಹ ಕೃತಿಗಳನ್ನು ಅದೇ ರೀತಿ ಒದಗಿಸಿದಂತಹ ಇವತ್ತು ಒಟ್ಟಾಗಿ ಕಾರ್ಯಕ್ರಮ ನಿಮ್ಮೆಲ್ಲರ ಸಹಕಾರದಿಂದ ಹಾಗೂ ಅನೇಕರು ಈ ಒಂದು ಸುದ್ದಿ ಮಾಧ್ಯಮದ ಮೂಲಕ ನೋಡ್ತಾ ಇದ್ದಾರೆ. ಹಾಗೆ ಅವರಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ, ಅದನ್ನು ಪ್ರಸಾರ ಮಾಡುವಂತಹ ಅದರ ಎಲ್ಲ ತಂತ್ರಜ್ಞರಿಗೆ, ಆಪರೇಟರ್ಗಳಿಗೆ, ಅವರಿಗೆಲ್ಲ ತುಂಬ ಅಭಿಮಾನಪೂರ್ವಕ ಧನ್ಯವಾದವನ್ನು ಹೇಳ್ತಾ. ಯಾಕಂದರೆ ಇಂಥ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಕುಳಿತುಕೊಂಡು ನೋಡ್ತಾರಲ್ಲ, ಅದನ್ನು ಪ್ರಸಾರ ಮಾಡ್ತಾರಲ್ಲ ಇವರು, ಹಾಗೆ ಅವರು ಕೂಡ ತುಂಬ ಈ ಒಂದು ಸೇವೆಯಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಕೂಡ ಉತ್ತರೋತ್ತರವಾದ ಶ್ರೇಯಸ್ಸು ಸದಾ ಇರಲಿ. ಹಾಗೆ ಉತ್ತಮವಾದ ಧ್ವನಿವರ್ಧಕ, ಆಗಲೇ ಹೇಳಿದ್ದೇವೆ ನಾವು, ಎರಡು ಮಾತಿಲ್ಲ, ಉತ್ತಮವಾಗಿ ಅದೇನು ಬೇಕು ಈ ಪ್ರಾಂಗಣಕ್ಕೆ. ನಮಗೆಲ್ಲ ತುಂಬ ಹರಟೆ ಆಗಬಾರ್ದು, ಇಲ್ಲಿ ಹಾಡುವವರಿಗೂ ಕಿರಿಕಿರಿ ಆಗಬಾರ್ದು, ಎಲ್ಲವೂ ಸಮಾನವಾಗಿ ಅದನ್ನು ಬ್ಯಾಲೆನ್ಸ್ ಮಾಡ್ತಾ ತುಂಬ. ಯಾಕಂದ್ರೆ ಇವತ್ತು ಸೌಂಡಿನವರು ತುಂಬ ಹಾಗೆ ಬೇಕು ಹೀಗೆ ಬೇಕು ನಮ್ಮ ಅಪೇಕ್ಷೆ ಇರ್ತದೆ, ಅವ್ರದ್ದು ಆ ರೀತಿ ಇರ್ತದೆ. ಅದಲ್ಲ, ನಾವು ಹೊಂದಿಕೊಂಡು ಹೋಗಿದ್ದೇವೆ. ಇಲ್ಲದ್ರೆ ನಮ್ಮದೇ ಸೌಂಡ್ ಆಗಬೇಕು ನಮ್ಮ ಕಾರ್ಯಕ್ರಮಕ್ಕೆ ಅನ್ನುವ ಡಿಮಾಂಡ್ ಇರ್ತದೆ. ಅದೇನಲ್ಲ, ನಾವು ನಿಮ್ಮೊಂದಿಗಿದ್ದೇವೆ, ನಾವು ನಿಮ್ಮೊಂದಿಗೆ ಇರ್ತೇವೆ ಅನ್ನುವಂತಹ ರೀತಿಯಲ್ಲೂ ಸ್ಪಂದಿಸಿದ್ದಾರೆ. ತುಂಬ ಧನ್ಯವಾದಗಳು. ಹಾಗೂ ಇವತ್ತಿನ ಇಲ್ಲಿಯ ಸಾಹಿತ್ಯವನ್ನ ರಚಿಸಿ ನಮ್ಮಿಂದ ಹಾಡಿಸುವಂತೆ ಮಾಡಿದವರು ಹಾಗೂ ನಿಮಗಾಗಿ ಒಂದು ಪುಸ್ತಕದ ಮೂಲಕ ಸಾಹಿತ್ಯವನ್ನ ಕೊಟ್ಟವರು ಶ್ರೀಯುತ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಾಡ್, ಇವರಿಗೂ ಕೂಡ ಧನ್ಯವಾದವನ್ನ ಹೇಳುತ್ತಾ, ಹಾಗೂ ಆಲಿಸಿದಂತ ಎಲ್ಲ ನಮ್ಮ ಭಜನಾ ಮಂಡಳಿಯ ತಾಯಂದಿರು ಇದ್ದೀರಿ, ಹಾಗೂ ಇಲ್ಲಿನ ಭಜನಾ ಮಂಡಳಿಯ ಸದಸ್ಯರು, ಹಾಗೂ ಈ ಒಂದು ಧ್ವನಿ ಸುರುಳಿ ಇದರಲ್ಲಿ ಅನು ಮ್ಯೂಸಿಕ್ ಅಲ್ಲಿ ಬರಬೇಕಾದ್ರೆ ಅದರ ಸಾರಥ್ಯವನ್ನು ವಹಿಸಿದಂತಹ ಶ್ರೀಯುತರಿಗೂ ಕೂಡ ಚರಣ್ ಅಲ್ವಾ, ಅವರಿಗೂ ಕೂಡ ಧನ್ಯವಾದವನ್ನ ಹೇಳುತ್ತಾ, ಅದನ್ನ ಎಡಿಟಿಂಗ್ ಮಾಡಿದ್ದಾರೆ. ನಮಗೆ ಅಭಿನಯ ಗೊತ್ತಿಲ್ಲ, ಆದ್ರೆ ಏನೋ ಅಭಿನಯ ಮಾಡಿದ್ದೇವೆ ನಾವು. ಅದು ತುಂಬ ಕಷ್ಟ ಆಗುತ್ತೆ ನಮಗೆ ಅಭಿನಯ ಮಾಡಲಿಕ್ಕೆ. ಏನೋ ಗೊತ್ತಿದ್ದಾಗೆ ಹಾಡ್ತೇವೆ, ಅಭಿನಯ ಮಾಡಬೇಕಲ್ಲ. ಹೌದು, ಇವರು ಡೈರೆಕ್ಷನ್ ಕೊಟ್ಟಿದ್ದಾರೆ, ಅಭಿನಯ ಮಾಡಿದ್ದೇವೆ ನಾವು. ಹಾಗಾಗಿ
ಏನೋ ಗೊತ್ತಿಲ್ಲ ಹೇಗೆ ಬಂದಿದೆ ಅಂತ ಇನ್ನು ನೋಡ್ಬೇಕಷ್ಟೇ. ಆಯ್ತಾ? ಒಪ್ಪುಗಳಿದ್ರೆ ಸ್ವೀಕರಿಸಿ. ನಾವು ಕೇಳ್ಕೊಂಡಿದ್ದೇವೆ ಏನಾದರೂ ಸ್ವಲ್ಪ ಅಭಿನಯದಲ್ಲಿ ವ್ಯತ್ಯಾಸ ಇರಬಹುದು ಅಂತ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಸಹಕರಿಸಿದವರಿಗೆ ಧನ್ಯವಾದವನ್ನ ಹೇಳುತ್ತಾ, ಯಾರಾದರೂ ಬಿಟ್ಟು ಹೋಗಿದ್ರೆ ಕ್ಷಮಿಸಿ. ಇನ್ನು ಕಾಯಿಸೋದಿಲ್ಲ, ಎಲ್ಲರೂ ಮಲಗುವ ಟೈಮು. ಹಾಗಾಗಿ ನಾವು ಮಂಗಳದ ಗೀತೆ, ನಮ್ಮ ಅಭಿಮಾನ ತುಳು ಬಂದೇ ಇಲ್ಲ ನಮ್ಮ ವೇದಿಕೆಯಿಂದ. ಹಾಗೆ ಕೊನೆಯ ಹಾಡು ದಶಾವತಾರದ ಎಲ್ಲ ದೇವರನ್ನು ಆಹ್ವಾನಿಸಿಕೊಂಡು ಮಂಗಳವನ್ನು ಹಾಡುವಂತಹ ತುಳು ಸಾಹಿತ್ಯದೊಂದಿಗೆ ಕಾರ್ಯಕ್ರಮವನ್ನು ಕೊನೆ ಮಾಡುತ್ತೇವೆ. ಸಾವಧಾನದಿಂದ ಮತ್ತೆ ಹಾಡೋಣ, ಇನ್ನೊಮ್ಮೆ ಪುರುಸೋತ್ತಲ್ಲೇ ಹಾಡೋಣ. ಹೌದು, ಅದರ ಮೂಲ ಗಾಯಕರು ಬಂದಿಲ್ಲ, ಅವರು ಬರ್ತಾರೆ ನೆಕ್ಸ್ಟ್. ಪ್ರದೀಪ್ ಕೃಷ್ಣ ಅವರು ಹೇಳಿದ್ದಾರೆ ಇನ್ನೊಮ್ಮೆ ಕಾರ್ಯಕ್ರಮ ಆಗಬೇಕು, ಅವರು ಎಲ್ಲ ಬರಬೇಕು, ಹಾಡಬೇಕು ಅಂತ. ಅವರು ಬೆಂಗಳೂರು ಅನುರಾಧ ಭಟ್ ಅವರು ಕೂಡ ಬರ್ತಾರೆ. ಹಾಗಾಗಿ ಒಂದು ವೇದಿಕೆಯನ್ನು ಮಾಡೋಣ ಮುಂದಿನ ದಿವಸದಲ್ಲಿ. ಖಂಡಿತ ನಿಮ್ಮ ಅಪೇಕ್ಷೆ ಗೀತೆ ನಮ್ಮಲ್ಲಿದೆ, ಖಂಡಿತ ಮುಂದೆ ಪ್ರಸ್ತುತಪಡಿಸ್ತೇವೆ. ಹಾಗಾಗಿ ಕೊನೆಯ ತುಳು ಲೇಲೆ ಹಾಡ್ತಾ ಮಂಗಳಕ್ಕೆ ಬರೋಣ. ಚಕ್ರವರ್ತಿ ಬಲಿದು ಭೂಮಿ ನಟ್ಟಿ ನೇರೆಗ ಚಕ್ರಧಾರಿಯ
ಕಟ್ಟ ಕಟ್ಟಿ ನೇರಿಗ ಸರ್ಪಶಾಹಿ ಪಂಪೆ ರಾಮದೇವೆ ರತ್ತೆಗ ಉಪ್ಪು ನೀರ ಕಡಲ ಕಟ್ಟ ಕಟ್ಟಿ ನೇರಿಗ ಸರ್ಪಶಾಹಿ ಪಂಪೆ ರಾಮದೇವೆ ರತ್ತೆಗ ಅರ್ಜುನಗೆ ಸಾರಥಿತ್ವ ಮಲ್ತಿ ನೇರಿಗ ಅರ್ಜುನಗೆ ಸಾರಥಿತ್ವ ಮಲ್ತಿ ನೇರಿಗ ನಿರ್ಜರಾದಿ ಮಹಿಮೆ ಕೃಷ್ಣ ದೇವೆ ರತ್ತೆಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಕುಂಟು ಬುಡುದು ಬತ್ತಲೆಡು ಉಂಟಿ ನೇರಿಗ ಮುಂತೆ ಪಂಪೆ ಪುಂತೆ ಪಣ್ಣೆ ದೇವರಂತೆ ಕುಂಟು ಬುಡುದು ಬತ್ತಲೆಡು ಉಂಟಿ ನೇರಿಗ ಮುಂತೆ ಪಂಪೆ ಪುಂತೆ ಪಣ್ಣೆ ದೇವರಂತೆಗ ಕುದುರೆ ದಮಿತು ಏರಿದ ತಿರುಗಿ ನೇರಿಗ ಕುದುರೆ ದಮಿತು ಏರಾದ ತಿರುಗಿ ನೇರಿಗ ಭದ್ರೆ ಕಲ್ಕಿ ಅಯವತನೆ ದೇವೆ ರತ್ತೆಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಲೇಗ ಲೇ 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 ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ಗಳಿಗೆ ಶುಭ ಗಳಿಗೆ ಇಂದಿನ ಯೋಗ ಶುಭ ಯೋಗ ಇಂದಿನ ಲಗ್ನ ಶುಭ ಲಗ್ನ ಇಂದಿನ ಕರಣ ಶುಭ ಕರಣ ಇಂದು ಶಿಪುರಂದರ ವಿಠಲರಾಯನ ಭಜಿಸಿದ ದಿನವೇ ಶುಭ ದಿನವು ಸ್ಮರಿಸಿದ ದಿನವೇ ಶುಭ ದಿನವು ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಪ್ರಕೃತಿ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ ಹರಿ ಹರಿ असतो मा सद्गमय तमसो मा ज्योतिर्गमय मृत्योर्मा अमृतंगमय ॐ शान्ति 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 ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಇದುವರೆಗೆ ಅದ್ಭುತವಾದ ಸಂಗೀತ ಲೋಕದಲ್ಲಿ ನಮ್ಮೆಲ್ಲರನ್ನು ಕೂಡ ತೇಲಾಡಿಸಿದಂಥ ಹೆಸರಾಂತ ಗಾಯಕರು ಮತ್ತು
ಮಧ್ವಾಧೀಶ ವಿಠಲದಾಸ ಶ್ರೀ ರಾಮಕೃಷ್ಣ ಕಾಟುಕುಕ್ಕೆ ಇವರಿಗೆ ದೇವಳದ ಪರವಾಗಿ ವಿಶೇಷವಾದ ಚಪ್ಪಾಳೆಯೊಂದಿಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇವರ ಜೊತೆಗೆ ಗಾಯಕರಾಗಿ ಸಹಕರಿಸಿದಂಥವರು ಟಿ.ವಿ. ಗಿರೀಶ್ ಮಂಗಳೂರು, ಇವರಿಗೆ ಕೂಡ ದೊಡ್ಡ ಚಪ್ಪಾಳೆಯೊಂದಿಗೆ ಅಭಿನಂದಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅದ್ಭುತವಾದ ಗಾಯನವನ್ನು ಕೊಟ್ಟಿರ್ತಕ್ಕಂಥ ಕುಮಾರಿ ವಿಜಯಶ್ರೀ ಮುಲಿಯಾ, ಇವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಇವರ ಜೊತೆಗೆ ಇವತ್ತು ಬಹಳ ಖುಷಿಯನ್ನು ಕೊಟ್ಟಿರ್ತಕ್ಕಂಥದ್ದು ತಬಲಾ ಮತ್ತೆ ಕೀಪ್ಯಾಡ್. ತಬಲದಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಗಿರೀಶ್ ಪೆರ್ಲಾ, ಇವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅದ್ಭುತವಾದ ಕೀಪ್ಯಾಡ್ ಅನ್ನು ನುಡಿಸಿರ್ತಕ್ಕಂಥ ಸತ್ಯನಾರಾಯಣ ಐಲಾ, ಇವರಿಗೆ ಕೂಡ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೇನೆ ಈ ದಿನ ಕುಂಜೂರು ಶ್ರೀ ದುರ್ಗೆ ಎನ್ನುವಂತ ಧ್ವನಿ ಸುರುಳಿ ಬಿಡುಗಡೆಯಾಗಿದೆ. ಈ ಒಂದು ಧ್ವನಿ ಸುರುಳಿಯ ಸಾಹಿತ್ಯವನ್ನ ಕೊಟ್ಟಿರ್ತಕ್ಕಂಥವರು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಸಹೋದರರಾಗಿರ್ತಕ್ಕಂಥ ಶ್ರೀ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ, ಇವರಿಗೆ ಕೂಡ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೀವಿ. ಇವತ್ತು ನಾವು ಒಂದು ಧನ್ಯವಾದವನ್ನು ಖಂಡಿತವಾಗಿಯೂ ಕೊಡಬೇಕು ನಮ್ಮ ಬೆನಕ ಸೌಂಡ್ಸ್ ಅಂಡ್ ಲೈಟ್ಸ್ ನವರಿಗೆ. ಮೊನ್ನೆಯಿಂದ ಅತ್ಯುತ್ತಮವಾದಂತ ಬೆಳಕು ಮತ್ತು ಲೈಟ್ಸ್ ಅನ್ನ ಕೊಡ್ತಕ್ಕಂಥ ಬೆನಕ ಸೌಂಡ್ಸ್ ಮಲ್ನಾಡು, ಇವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೇನೆ ಈ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಮಾಡ್ತಿರ್ತಕ್ಕಂಥ ಸುದ್ದಿ ಮಾಧ್ಯಮ ಪುತ್ತೂರು, ಇದರ ಎಲ್ಲ ಬಳಗದವರಿಗೆ ಕೂಡ ದೇವಳದ ವತಿಯಿಂದ ವಿಶೇಷವಾದ ಧನ್ಯವಾದವನ್ನ ಅರ್ಪಿಸ್ತಾ ಇದ್ದೇವೆ. ಈ ದಿನದ ಕಾರ್ಯಕ್ರಮದಲ್ಲಿ ಕೀಪ್ಯಾಡ್ ಅನ್ನ ನುಡಿಸಿರ್ತಕ್ಕಂಥ ಸತ್ಯನಾರಾಯಣ ಐಲಾ, ಇವರಿಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಇದುವರೆಗೆ ಸುಮಾರು 11 ಗಂಟೆ ಟೈಮ್ ಆದ್ರೂ ಕೂಡ ತಾವೆಲ್ಲರೂ ಕೂಡ ಅತ್ಯಂತ ಶಿಸ್ತಿನಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ಕ್ಷೇತ್ರದ ಪರವಾಗಿ ಧನ್ಯವಾದವನ್ನ ಅರ್ಪಿಸ್ತಾ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಾಳೆಯ ದಿವಸದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶ್ರೀಮತಿ ಜಯಂತಿ ಹೆಬ್ಬಾರ್ ಮತ್ತು ಬಳಗ